ನಮ್ಮೆಲ್ಲರ ಪ್ರೀತಿಯ ಭಗವಾನ್ ಶ್ರೀಕೃಷ್ಣನು ಆ ಪವಿತ್ರವಾದ ಭಗವದ್ಗೀತೆಯಲ್ಲಿ ನಮ್ಮ ಬದುಕಿಗೆ ಬೇಕಾದ ಒಂದು ಬಹಳ ಅದ್ಭುತವಾದ ಮತ್ತು ಸುಂದರವಾದ ಮಾತನ್ನು ಹೇಳಿದ್ದಾನೆ. ನಿಮ್ಮ ಸ್ವಂತ ಅಣ್ಣ ತಮ್ಮಂದಿರಾಗಿಲಿ, ನಿಮ್ಮ ಆತ್ಮೀಯ ಸ್ನೇಹಿತರಾಗಿಲಿ ಅಥವಾ ನಿಮ್ಮ ಸಂಬಂಧಿಕರೇ ಆಗಿಲಿ, ಅವರು ನಿಮ್ಮ ಹತ್ತಿರ ಬಂದು ತಮ್ಮ ಜೀವನದ ಕಷ್ಟಗಳನ್ನು, ದುಃಖವನ್ನು ಅಥವಾ ಸಮಸ್ಯೆಗಳನ್ನು ಹೇಳಿಕೊಂಡಾಗ ನೀವು ಏನು ಮಾಡಬೇಕು ಅಂತ ಕೃಷ್ಣ ಕೇಳುತ್ತಾನೆ. ಅಂತಹ ಸಮಯದಲ್ಲಿ ನೀವು ಕೇವಲ ಬಹಳ ಶಾಂತವಾಗಿ ಕೂತು ನಿಮ್ಮ ಪೂರ್ತಿ ಗಮನವನ್ನು ಅವರಿಗೆ ಕೊಟ್ಟು ಅವರ ಮಾತುಗಳನ್ನು ಸಂಪೂರ್ಣವಾಗಿ ಕೇಳಿಸಿಕೊಳ್ಳಬೇಕು. ಆದರೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲದೇನೆ ಒಂದು ದೊಡ್ಡ ತಪ್ಪನ್ನು ನಾವು ದಿನ ಮಾಡಿಬಿಡುತ್ತೇವೆ. ನಮ್ಮ ಎದುರುಗಡೆ ಇರುವ ವ್ಯಕ್ತಿ ತನ್ನ ಕಷ್ಟಗಳನ್ನು ಹೇಳಿಕೊಳ್ಳುವುದಕ್ಕೆ ಶುರು ಮಾಡಿದ ತಕ್ಷಣವೇ ನಾವು ದಿಢೀರಂತ ಯಾವುದೋ ದೊಡ್ಡ ಡಾಕ್ಟರ್ ಅಥವಾ ಮಹಾನ್ ಗುರುಗಳಾಗಿ ಬದಲಾಗಿ ಬಿಡುತ್ತೇವೆ. ಅವರಿಗೆ ಯಾವುದಾದರೂ ಒಂದು ಪರಿಹಾರ ಅಥವಾ ಉಪಾಯವನ್ನು ಕೊಡುವ ಓಟದಲ್ಲಿ ನಾವು ಭಾಗಿಯಾಗಿ ಬಿಡುತ್ತೇವೆ. ನಮ್ಮ ಸಲಹೆಗಳನ್ನು ಹಾಗೂ ಬುದ್ಧಿವಾದವನ್ನು ಅವರ ಮೇಲೆ ಬಲವಂತವಾಗಿ ಹೇರುವುದಕ್ಕೆ ಶುರು ಮಾಡುತ್ತೇವೆ. ಆದರೆ ಸ್ನೇಹಿತರೆ, ಸ್ವಲ್ಪ ಆಳವಾಗಿ ಮನಸ್ಸಿನಿಂದ ಯೋಚಿಸಿ ನೋಡಿ. ಯಾವ ವ್ಯಕ್ತಿ ಮೊದಲೇ ಬಹಳ ದೊಡ್ಡ ದುಃಖದಲ್ಲಿ ಒತ್ತಾಡುತ್ತಿದ್ದಾನೋ ಆ ವ್ಯಕ್ತಿ ಆ ಸಮಯದಲ್ಲಿ ನಿಮ್ಮಿಂದ ಯಾವುದೇ ದೊಡ್ಡ ಪರಿಹಾರವನ್ನು ಖಂಡಿತ ಕೇಳುತ್ತಾ ಇರುವುದಿಲ್ಲ. ಆತನ ಮೊದಲ ಮತ್ತು ಮುಖ್ಯ ಉದ್ದೇಶ ಇಷ್ಟೇ ಆಗಿರುತ್ತದೆ: ಯಾರಾದರೂ ಒಬ್ಬರು ತನ್ನ ಹತ್ತಿರ ಪ್ರೀತಿಯಿಂದ ಕೂರಬೇಕು, ತನ್ನ ಮಾತುಗಳನ್ನು ಪೂರ್ತಿ ಗಮನ ಕೊಟ್ಟು ಕೇಳಿಸಿಕೊಳ್ಳಬೇಕು ಮತ್ತು ತನ್ನ ಒಳಗಿನ ನೋವು ಅಥವಾ ಭಾವನೆಗಳನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳಬೇಕು ಅನ್ನುವುದು ಮಾತ್ರ ಅವನ ಆಸೆಯಾಗಿರುತ್ತದೆ. ಆ ವ್ಯಕ್ತಿ ಯಾವುದೇ ಅಡೆತಡೆ ಇಲ್ಲದೆ, ಯಾರೂ ಮಧ್ಯದಲ್ಲಿ ಬಾಯಿ ಹಾಕದೆ ತನ್ನ ಮನಸ್ಸಿನ ಮಾತನ್ನೆಲ್ಲ ನಿಮ್ಮ ಮುಂದೆ ಹೇಳಿಕೊಂಡಾಗ ಅವನಿಗೆ ಒಳಗಿನಿಂದಲೇ ಒಂದು ದೊಡ್ಡ ನೆಮ್ಮದಿ ಸಿಕ್ಕಿದಾಗೆ ಅನಿಸುತ್ತದೆ. ಈ ಇಷ್ಟೊಂದು ದೊಡ್ಡ ಪ್ರಪಂಚದಲ್ಲಿ ತನ್ನ ಮಾತನ್ನು ಮತ್ತು ತನ್ನ ನೋವನ್ನು ಅರ್ಥ ಮಾಡಿಕೊಳ್ಳುವವರು ಯಾರೋ ಒಬ್ಬರಿದ್ದಾರೆ. ಈ ಕಷ್ಟದ ಸಮಯದಲ್ಲಿ ತನ್ನ ಜೊತೆ ಬೆನ್ನೆಲುಬಾಗಿ ನಿಲ್ಲುವವರು ಯಾರೋ ಇದ್ದಾರೆ ಅಂತ ಅವನಿಗೆ ಒಳಗಿನಿಂದಲೇ ಅನಿಸುವುದಕ್ಕೆ ಶುರುವಾಗುತ್ತದೆ. ನನ್ನ ಮಾತನ್ನು ನಿಜಕ್ಕೂ ನಂಬಿ. ಹೆಚ್ಚಿನ ಸಮಯದಲ್ಲಿ ಜನರಿಗೆ ನಮ್ಮ ದೊಡ್ಡ ದೊಡ್ಡ ಬುದ್ಧಿವಾದ ಅಥವಾ ಸಲಹೆಗಳ ಅವಶ್ಯಕತೆ ಸ್ವಲ್ಪವೂ ಇರುವುದಿಲ್ಲ. ಅವರು ಕೇವಲ ಅಂತಹ ಒಬ್ಬ ಸಹಾನುಭೂತಿ ಮತ್ತು ಪ್ರೀತಿ ಇರುವ ಮನುಷ್ಯನ ಹುಡುಕಾಟದಲ್ಲಿರುತ್ತಾರೆ. ಯಾರು ಅವರ ಹೇಳಲಾಗದ ಮಾತುಗಳನ್ನು, ಅಂದರೆ ಬಾಯಿಂದ ಪದಗಳಲ್ಲಿ ಹೇಳಲಾಗದೇ ಇರುವಂತಹ ಒಳಭಾವನೆಗಳನ್ನು ಕೂಡ ಪ್ರೀತಿಯಿಂದ ಕೇಳಿಸಿಕೊಳ್ಳಬಲ್ಲರೋ ಅಂತಹವರನ್ನು ಮಾತ್ರ ಅವರು ಹುಡುಕುತ್ತಾ ಇರುತ್ತಾರೆ. ಕಷ್ಟದಲ್ಲಿರುವ ಯಾವುದೇ ವ್ಯಕ್ತಿಯ ನಿಜವಾದ ಸಾಂತ್ವನ ಅಥವಾ ನೆಮ್ಮದಿ ಕೊಡುವುದಕ್ಕೆ ಇರುವ ಅತ್ಯಂತ ಸುಲಭವಾದ ಮತ್ತು ಅತ್ಯುತ್ತಮವಾದ ದಾರಿ ಎಂದರೆ ನೀವು ಅವರನ್ನು ಯಾವುದೇ ರೀತಿಯಲ್ಲೂ ಅಳೆಯದೆ, ನಿಮ್ಮದೇ ಆದ ಒಂದು ತೀರ್ಮಾನಕ್ಕೆ ಬಾರದೆ, ಕೇವಲ ಪೂರ್ತಿ ಗಮನದಿಂದ ಮತ್ತು ಪ್ರೀತಿಯಿಂದ ಅವರ ಮಾತನ್ನು ಕೇಳಿಸಿಕೊಳ್ಳುವುದು. ನಾವು ಯಾರೂ ಕೇಳದೆ ಸುಮ್ಮನೆ ಉಚಿತವಾಗಿ ಸಲಹೆಗಳನ್ನು ಕೊಡದೆ ಕೇವಲ ಜನರ ಮಾತುಗಳನ್ನು ಶಾಂತವಾಗಿ ಕೇಳಿಸಿಕೊಂಡಾಗ ಎದುರುಗಡೆ ಇರುವುದರ ಮನಸ್ಸಿನಲ್ಲಿ ನಮ್ಮ ಮೇಲೆ ಇರುವ ಗೌರವ ಮತ್ತು ಪ್ರೀತಿ ತನ್ನಿಂದ ತಾನೇ ಬಹಳ ಜಾಸ್ತಿ ಆಗಿಬಿಡುತ್ತದೆ. ನಾವು ಬಹಳ ಗಂಭೀರವಾದ, ಬುದ್ಧಿವಂತ ಮತ್ತು ಶಾಂತ ಮನಸ್ಸಿನ ಮನುಷ್ಯರು ಅಂತ ಅವರಿಗೆ ಅನಿಸುವುದಕ್ಕೆ ಶುರುವಾಗುತ್ತದೆ. ಕಣ್ಣು ಮುಚ್ಚಿಕೊಂಡು ನಂಬಬಹುದಾದ ವ್ಯಕ್ತಿ ಎಂದರೆ ನಾವೇ ಅಂತ ಅವರಿಗೆ ಮನಸ್ಸಿನ ಆಳದಿಂದ ಫೀಲ್ ಆಗುತ್ತದೆ. ಆದ ಕಾರಣ ಜೀವನದಲ್ಲಿ ಈ ಮಾತನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ: ಮುಂದಿನ ಸಲ ಯಾರೇ ಆಗಿಲಿ, ಎಷ್ಟೇ ಕಷ್ಟದಲ್ಲೇ ನಿಮ್ಮ ಮುಂದೆ ತಮ್ಮ ಪ್ರಾಬ್ಲಮ್ ಅಥವಾ ಸಮಸ್ಯೆಯನ್ನು ಹಂಚಿಕೊಂಡಾಗ ಕೇವಲ ಅವರ ಮಾತನ್ನು ಪೂರ್ತಿ ಗಮನ ಕೊಟ್ಟು ಕೇಳಿಸಿಕೊಳ್ಳಿ. ನಿಮ್ಮ ಯಾವುದೇ ಸಲಹೆಯನ್ನು ಅವರು ತಮ್ಮ ಬಾಯಿಂದಲೇ ಕೇಳಿದಾಗ ಮಾತ್ರ ನೀವು ಅವರಿಗೆ ಬುದ್ಧಿವಾದವನ್ನು ಕೊಡಿ. ಜೀವನದ ಇನ್ನೊಂದು ಬಹಳ ಸುಂದರವಾದ ಸತ್ಯ ಏನಪ್ಪಾ ಅಂದರೆ, ನೀವು ಯಾವಾಗ ಕಡಿಮೆ ಮಾತನಾಡುತ್ತೀರೋ ಆಗ ನೀವು ಜನರ ಕಣ್ಣಿನಲ್ಲಿ ಬಹಳ ನಿಗೂಢವಾದ ಮತ್ತು ಆಕರ್ಷಕವಾದ ಮನುಷ್ಯರಾಗಿ ಕಾಣಿಸುತ್ತೀರಾ. ಜನ ನಿಮ್ಮ ಕಡೆ ಒಂದು ಅಯಸ್ಕಾಂತದ ತರಹ ಅತಿ ಹೆಚ್ಚಾಗಿ ಆಕರ್ಷಿತರಾಗುವುದಕ್ಕೆ ಶುರು ಮಾಡುತ್ತಾರೆ. ಕಡಿಮೆ ಮಾತನಾಡುವ ವ್ಯಕ್ತಿಯ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳುವುದಕ್ಕೆ ಇಷ್ಟಪಡುತ್ತಾರೆ. ಅಸಲಿಗೆ ಇವನು ಯಾರು, ಇವನ ಮನಸ್ಸಿನಲ್ಲಿ ಏನು ನಡೆಯುತ್ತಾ ಇದೆ ಮತ್ತು ಇವನ ವಿಚಾರಗಳು ಏನು ಅಂತ ತಿಳಿದುಕೊಳ್ಳಬೇಕು ಅನ್ನುವ ಕುತೂಹಲ ಎಲ್ಲರಿಗೂ ಹುಟ್ಟುತ್ತದೆ. ನಿಮ್ಮ ಈ ಮೌನ ಅಥವಾ ಸೈಲೆಂಟ್ ಆಗಿರುವ ಸ್ವಭಾವವು ನಿಮ್ಮ ವ್ಯಕ್ತಿತ್ವ ಎಷ್ಟು ಆಳವಾಗಿದೆ ಅಂತ ಅಂದಾಜು ಮಾಡುವುದಕ್ಕೆ ಜನರನ್ನು ಒತ್ತಾಯಿಸುತ್ತದೆ. ಇದೇ ರೀತಿಯ ಶಾಂತ ಸ್ವಭಾವವು ನಮ್ಮ ಮನಸ್ಸಿನ ಜೊತೆಗೂ ಬಹಳ ಆಳವಾಗಿ ಸೇರಿಕೊಂಡಿದೆ. ನಮ್ಮ ಪವಿತ್ರ ಗ್ರಂಥವಾದ ಭಗವದ್ಗೀತೆಯಲ್ಲಿ ಯೋಗೇಶ್ವರ ಭಗವಾನ್ ಶ್ರೀಕೃಷ್ಣ ಬಹಳ ಸುಂದರವಾದ ಮಾತನ್ನು ಹೇಳುತ್ತಾನೆ: ನಮ್ಮ ಮನಸ್ಸಿನ ಸ್ವಭಾವವೇ ಅಂತಹದ್ದು, ಅದು ಯಾವತ್ತೂ ಒಂದೆಡೆ ಸುಮ್ಮನೆ ಕೂರುವುದಿಲ್ಲ. ಯಾವಾಗಲೂ ಅಶಾಂತವಾಗಿರುವುದು ಮತ್ತು ಅತ್ತಿಂದಿತ್ತ ಓಡಾಡಿಕೊಂಡಿರುವುದೇ ಅದರ ಮುಖ್ಯ ಕೆಲಸ ಅಂತ ಅವನು ವಿವರಿಸುತ್ತಾನೆ. ನಮ್ಮ ಈ ಚಂಚಲವಾದ ಮನಸ್ಸು ಸತತವಾಗಿ ಏನು ಯೋಚನೆ ಮಾಡ್ತಾ ಇರುತ್ತದೆ ಅಂದರೆ, ಅದು ಹಗಲು ಮತ್ತು ರಾತ್ರಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ, ಟೆನ್ಷನ್ ಅಥವಾ ಚಿಂತೆ ತೆಗೆದುಕೊಳ್ತಾ ಇದ್ದರೆ, ಭವಿಷ್ಯದಲ್ಲಿ ಬರುವ ಎಲ್ಲ ಕಾಲ್ಪನಿಕ ಸಮಸ್ಯೆಗಳಿಂದ ಅದು ನಮ್ಮನ್ನು ಕಾಪಾಡುತ್ತದೆ ಅಂತ ಅನ್ಕೊಳ್ತದೆ. ಆ ಸಮಸ್ಯೆಗಳು ಇನ್ನೂ ನಮ್ಮ ಹತ್ರ ಬಂದೇ ಇರುವುದಿಲ್ಲ. ಆದರೂ ನಮ್ಮ ಮನಸ್ಸು ನಮಗೆ ಈ ಸುಳ್ಳು ಭರವಸೆಯನ್ನು ಕೊಡುತ್ತಾ ಇರುತ್ತದೆ.
ಆದರೆ ನಮ್ಮ ನಿಜವಾದ ಜೀವನದಲ್ಲಿ ವಾಸ್ತವವಾಗಿ ಈ ರೀತಿ ಸ್ವಲ್ಪವೂ ಆಗುವುದಿಲ್ಲ. ಸತ್ಯ ಏನಪ್ಪಾ ಅಂದರೆ, ನಾವು ಖುಷಿಯಾಗಿರುವುದಕ್ಕೆ ಅಂತ ಭಗವಂತ ಕೊಟ್ಟಿರುವ ನಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ಸಮಯವನ್ನು ನಾವು ಯಾವುದೇ ಕಾರಣವಿಲ್ಲದ ವ್ಯರ್ಥ ಚಿಂತೆಗಳಲ್ಲಿ, ನಾಳೆಯ ಬಗ್ಗೆ ಇರುವ ಭಯ ಮತ್ತು ಅನುಮಾನಗಳಲ್ಲಿ, ಹಾಗೆ ಕಳೆದು ಹೋದ ನಿನ್ನೆಯ ಬಗ್ಗೆ ಪಶ್ಚಾತ್ತಾಪ ಪಡುವುದರಲ್ಲೇ ಸುಮ್ಮನೆ ಕಳೆದು ಬಿಡುತ್ತೇವೆ. ಭಗವಾನ್ ಶ್ರೀಕೃಷ್ಣ ನಮಗೆ ಬಹಳ ಪ್ರೀತಿಯಿಂದ ಅರ್ಥ ಮಾಡಿಸ್ತಾನೆ. ಮನಸ್ಸಿನ ಈ ಓಡಾಟ ಮತ್ತು ಚಂಚಲ ಸ್ವಭಾವವನ್ನು ತಡೆಯುವುದು ಅಥವಾ ಬದಲಾಯಿಸುವುದು ಖಂಡಿತವಾಗಿಯೂ ಸ್ವಲ್ಪ ಕಷ್ಟದ ಕೆಲಸವೇ ಸರಿ, ಆದರೆ ಅದು ಯಾವುದೇ ಕಾರಣಕ್ಕೂ ಅಸಾಧ್ಯವಾದದ್ದಂತೂ ಅಲ್ಲವೇ ಅಲ್ಲ. ಈಗ ನೀವೇ ಒಮ್ಮೆ ಆಳವಾಗಿ ಯೋಚನೆ ಮಾಡಿ ನೋಡಿ. ನೀವು ಯಾವತ್ತಾದರೂ ಒಂದು ಕಾಗೆಯ ಹತ್ರ ಹೋಗಿ, ಅಣ್ಣ ನೀನು ಈ ಕಾಕಾ ಅಂತ ಕೂಗುವುದನ್ನು ಸ್ವಲ್ಪ ನಿಲ್ಲಿಸ್ತೀಯಾ ಅಂತ ಕೇಳುವುದಕ್ಕೆ ಆಗುತ್ತಾ? ಅಥವಾ ನೀವು ಯಾವುದಾದರೂ ಕಪ್ಪೆಯ ಹತ್ರ ಹೋಗಿ, ನೀನು ನೀರನ್ನು ನೋಡಿ ಜಿಗಿಯುವುದನ್ನು ನಿಲ್ಲಿಸು ಅಂತ ಹೇಳುವುದಕ್ಕೆ ಆಗುತ್ತಾ? ಖಂಡಿತವಾಗಿಯೂ ನೀವು ಹಾಗೆ ಹೇಳುವುದಕ್ಕೆ ಆಗುವುದಿಲ್ಲ. ಯಾಕೆಂದರೆ ಅದು ಅವುಗಳ ಹುಟ್ಟುಗುಣ, ಅಂದರೆ ಅವುಗಳ ಸಹಜವಾದ ಮತ್ತು ನೈಸರ್ಗಿಕವಾದ ಸ್ವಭಾವ. ಸರಿಯಾಗಿ ಇದೇ ರೀತಿಯಲ್ಲಿ ನಮ್ಮ ಮನಸ್ಸಿನ ಸ್ವಭಾವ ಕೂಡ ಬಿಲ್ಕುಲ್ ಹಾಗೇನೇ ಇದೆ. ನಮ್ಮ ಜೀವನದಲ್ಲಿ ಏನೇ ನಡೆಯುತ್ತಾ ಇರಲಿ, ಬಹಳ ಒಳ್ಳೆಯ ಘಟನೆಗಳು ನಡೆಯುತ್ತಾ ಇರಲಿ ಅಥವಾ ಯಾವುದಾದರೂ ಬಹಳ ಕೆಟ್ಟ ಸಮಯ ನಡೆಯುತ್ತಾ ಇರಲಿ, ನಮ್ಮ ಮನಸ್ಸು ಸ್ವಲ್ಪವೂ ಸಮಯವನ್ನು ವ್ಯರ್ಥ ಮಾಡದೆ ತಕ್ಷಣವೇ ಗೊಂದಲ, ಚಿಂತೆ ಮತ್ತು ಅನುಮಾನಗಳಿಂದ ಪೂರ್ತಿಯಾಗಿ ತುಂಬಿ ಹೋಗುತ್ತದೆ. ಕೆಲವು ಸಲ ಜನರನ್ನು ನೋಡಿದರೆ ಹೇಗೆ ಅನಿಸುತ್ತದೆ ಎಂದರೆ, ಅವರಲ್ಲಿ ಬಹಳಷ್ಟು ಜನ ಕೇವಲ ಚಿಂತೆ ಮಾಡಿಕೊಳ್ಳುವುದಕ್ಕೆ ಅಂತಾನೆ ಭೂಮಿ ಮೇಲೆ ಹುಟ್ಟಿ ಬದುಕುತ್ತಿದ್ದಾರೇನೋ ಅನಿಸುತ್ತದೆ. ಬೆಳಿಗ್ಗೆ ಎದ್ದು ಸುಮ್ಮನೆ ಚಿಂತೆ ಮಾಡುವುದೇ ಅವರ ಮುಖ್ಯವಾದ ಕೆಲಸ ಆಗಿಬಿಟ್ಟಿದೆ ಅನ್ನುವ ಹಾಗೆ ಅವರು ಕಾಣಿಸ್ತಾರೆ. ನಾವು ಬಹಳ ಗಮನವಿಟ್ಟು ನಮ್ಮ ಜೀವನವನ್ನು ನೋಡಿದರೆ ನಮಗೆ ಒಂದು ಮಾತು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಅದೇನು ಅಂದರೆ, ನಮ್ಮ ಅತಿ ದೊಡ್ಡ ಸಮಸ್ಯೆಗಳು, ನಮ್ಮ ಆಳವಾದ ದುಃಖಗಳು ಮತ್ತು ಜೀವನದ ಎಲ್ಲ ಗೊಂದಲಗಳು ವಾಸ್ತವವಾಗಿ ನಮ್ಮ ಮನಸ್ಸೇ ಸೃಷ್ಟಿ ಮಾಡಿರುವಂತಹ ಕೇವಲ ಸುಳ್ಳು ಕಲ್ಪನೆಗಳಾಗಿರುತ್ತವೆ. ಈ ಯೋಚನೆಗಳಿಗೂ ನಮ್ಮ ನಿಜವಾದ ಜೀವನದ ವಾಸ್ತವಕ್ಕೂ ಬಹಳಷ್ಟು ಸಲ ಯಾವುದೇ ರೀತಿಯ ಸಂಬಂಧವೇ ಇರುವುದಿಲ್ಲ. ಈ ಚಂಚಲವಾದ ಮತ್ತು ಸದಾ ಓಡಾಡುತ್ತಾ ಇರುವ ಮನಸ್ಸನ್ನು ಶಾಂತ ಮಾಡುವುದಕ್ಕೆ ಮತ್ತು ಅದನ್ನು ಒಂದೇ ಜಾಗದಲ್ಲಿ ಸ್ಥಿರವಾಗಿ ಇಡುವುದಕ್ಕೆ ಶ್ರೀಕೃಷ್ಣ ನಮಗೆ ಅತ್ಯಂತ ಪ್ರಮುಖವಾದ ಮತ್ತು ಯಾವತ್ತೂ ವಿಫಲವಾಗದೇ ಇರುವ 2 ಪಕ್ಕಾ ಉಪಾಯಗಳನ್ನು ಹೇಳಿಕೊಡುತ್ತಾನೆ. ಇದರಲ್ಲಿ ಮೊದಲನೇ ಉಪಾಯ ಎಂದರೆ ಧ್ಯಾನವನ್ನು ರೂಢಿ ಮಾಡಿಕೊಳ್ಳುವುದು ಮತ್ತು ಎರಡನೇ ಉಪಾಯ ಎಂದರೆ ವೈರಾಗ್ಯವನ್ನು ಅಭ್ಯಾಸ ಮಾಡುವುದು. ಈಗ ಜನ ಧ್ಯಾನ ಅನ್ನುವ ಪದವನ್ನು ಕೇಳಿದ ತಕ್ಷಣ ಅವರ ಮನಸ್ಸಿನಲ್ಲಿ ಬರುವ ಒಂದೇ ಒಂದು ಯೋಚನೆ ಏನಪ್ಪಾ ಅಂದರೆ, ಧ್ಯಾನ ಅಂದರೆ ಕಣ್ಣು ಮುಚ್ಚಿಕೊಂಡು ಸುಮ್ಮನೆ ಕೂರುವುದು ಮತ್ತು ಕೇವಲ ನಮ್ಮ ಉಸಿರಾಟದ ಮೇಲೆ ಗಮನ ಕೊಡುವುದು ಅಂತ. ಆದರೆ ಧ್ಯಾನದ ನಿಜವಾದ ಮತ್ತು ಬಹಳ ವಿಸ್ತಾರವಾದ ಅರ್ಥ ಬೇರೆನೇ ಇದೆ. ಇದರ ನಿಜವಾದ ಅರ್ಥ ಏನು ಅಂದರೆ, ನೀವು ಆ ಸಮಯದಲ್ಲಿ ಯಾವುದೇ ಒಂದು ವಸ್ತು ಅಥವಾ ಕೆಲಸವನ್ನು ಮಾಡ್ತಾ ಇದ್ದರೆ ನಿಮ್ಮ ಪೂರ್ತಿ ಗಮನವನ್ನು ಕೇವಲ ಆ ಕೆಲಸದ ಮೇಲೆಯೇ ಇಡಿ ಮತ್ತು ನಿಮ್ಮ ಗಮನವನ್ನು ಅಲ್ಲಿಂದ ಸ್ವಲ್ಪ ಕೂಡ ಬೇರೆ ಕಡೆ ಹೋಗುವುದಕ್ಕೆ ಬಿಡಬೇಡಿ. ಉದಾಹರಣೆಗೆ ಹೇಳಬೇಕು ಅಂದರೆ, ನೀವು ಅಡುಗೆ ಮನೆಯಲ್ಲಿ ರೊಟ್ಟಿ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಆಗ ನಿಮ್ಮ ಪೂರ್ತಿ ಗಮನ ಕೇವಲ ಆ ರೊಟ್ಟಿ ಮಾಡುವ ಪ್ರಕ್ರಿಯೆ ಮೇಲೆ ಮಾತ್ರ ಇರಬೇಕು. ನೀವು ಟಿವಿಯಲ್ಲಿ ಯಾವುದಾದರೂ ಸಿನಿಮಾ ನೋಡ್ತಾ ಇದ್ದರೆ ಪೂರ್ತಿಯಾಗಿ ಆ ಸಿನಿಮಾದಲ್ಲೇ ಲೀನವಾಗಿ ಬಿಡಿ ಮತ್ತು ಆ ಸಮಯದಲ್ಲಿ ನೀವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀರಾ ಅಂತ ಸ್ವಲ್ಪವೂ ಯೋಚನೆ ಮಾಡುವುದಕ್ಕೆ ಹೋಗಬೇಡಿ. ನೀವು ನಿಮ್ಮ ಜೀವನದ ಪ್ರತಿಯೊಂದು ಕೆಲಸವನ್ನ, ಅದು ಎಷ್ಟೇ ಚಿಕ್ಕದಾಗಿರಲಿ ಅಥವಾ ಎಷ್ಟೇ ಸಾಧಾರಣವಾಗಿರಲಿ, ಪೂರ್ತಿ ಏಕಾಗ್ರತೆ, ಶ್ರದ್ಧೆ ಮತ್ತು ನಿಜವಾದ ಸಮರ್ಪಣಾ ಭಾವದಿಂದ ಮಾಡಿದಾಗ ನಿಮ್ಮ ಪೂರ್ತಿ ಜೀವನವೇ ಒಂದು ರೀತಿಯ ಧ್ಯಾನವಾಗಿ ಬದಲಾಗಿ ಬಿಡುತ್ತದೆ. ಯಾವ ಮನುಷ್ಯನ ಜೀವನ ಈ ರೀತಿ ಧ್ಯಾನಮಯವಾಗಿ ತುಂಬಿರುತ್ತದೆಯೋ ಆತನ ಜೀವನದಲ್ಲಿ ಶಾಂತಿ, ಸ್ಥಿರತೆ, ಧೈರ್ಯ ಮತ್ತು ಎಂಥದ್ದೇ ದೊಡ್ಡ ಯಶಸ್ಸು ಕೂಡ ತನ್ನಿಂದ ತಾನೇ ಹುಡುಕೊಂಡು ಬರುತ್ತದೆ. ಈಗ ನಾವು ಶ್ರೀಕೃಷ್ಣ ಹೇಳಿರುವ ಎರಡನೇ ಉಪಾಯದ ಬಗ್ಗೆ ಮಾತನಾಡೋಣ. ಅದೇ ವೈರಾಗ್ಯವಾಭ್ಯಾಸ. ವೈರಾಗ್ಯ ಅನ್ನುವ ಪದ ಕೇಳಿದ ತಕ್ಷಣ ಬಹಳ ಜನ ಹೆದರಿಬಿಡುತ್ತಾರೆ. ಮತ್ತು ಇದರ ಅರ್ಥ ತಮ್ಮ ಮನೆ ಮಠ, ತಮ್ಮ ಹೆಂಡತಿ ಮಕ್ಕಳು, ಕುಟುಂಬ ಮತ್ತು ಎಲ್ಲಾ ಜವಾಬ್ದಾರಿಗಳನ್ನು ಹಾಗೆಯೇ ಬಿಟ್ಟು ಯಾವುದಾದರೂ ಕಾಡಿಗೆ ಹೋಗಿ ಸನ್ಯಾಸಿಯಾಗುವುದು ಅಂತ ಯೋಚನೆ ಮಾಡುವುದಕ್ಕೆ ಶುರು ಮಾಡ್ತಾರೆ. ಆದರೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ಇದರ ನಿಜವಾದ ಮತ್ತು ಪ್ರಾಯೋಗಿಕ ಅರ್ಥ ಖಂಡಿತ ಅದಲ್ಲವೇ ಅಲ್ಲ. ವೈರಾಗ್ಯದ ನೇರವಾದ ಅರ್ಥ ಏನಪ್ಪಾ ಅಂದ್ರೆ, ನೀವು ಜೀವನದಲ್ಲಿ ಏನೇ ಕೆಲಸ ಮಾಡಿದರೂ ಅದರ ಫಲಿತಾಂಶ ಅಂದ್ರೆ ಅದರ ಪ್ರತಿಫಲದ ಬಗ್ಗೆ ಯಾವುದೇ ಚಿಂತೆಯಾಗಲಿ ಅಥವಾ ಅದರ ಮೇಲೆ ಯಾವುದೇ ವ್ಯಾಮೋಹ ಆಗಲಿ ಇಟ್ಟುಕೊಳ್ಳಬೇಡಿ. ಕೆಲಸದ ಪ್ರತಿಫಲ ಏನಾಗುತ್ತದೆ ಅನ್ನುವುದು ನಿಮ್ಮ ಕೈಯಲ್ಲಿ ಇರುವುದಿಲ್ಲ. ಕೇವಲ ಪೂರ್ತಿ ಶ್ರದ್ಧೆಯಿಂದ ಕೆಲಸ ಮಾಡುವುದು ಮಾತ್ರ ನಿಮ್ಮ ಅಧಿಕಾರದಲ್ಲಿದೆ. ಇದನ್ನು ಒಂದು ಸಣ್ಣ ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳಿ. ನೀವು ಯಾವುದಾದರೂ ಒಂದು ಬಹಳ ಒಳ್ಳೆಯ ಕೆಲಸಕ್ಕೆ ಅಥವಾ ಉದ್ಯೋಗಕ್ಕೆ ಸಂದರ್ಶನ ಕೊಟ್ಟಿದ್ದೀರಾ ಅಂತ ಅನ್ಕೊಳ್ಳಿ. ಈಗ ನಿಮ್ಮ ಕರ್ತವ್ಯ ಇಷ್ಟೇ ಇರುತ್ತದೆ. ನೀವು ಪೂರ್ತಿ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ಆ ಸಂದರ್ಶನಕ್ಕೆ ತಯಾರಿ ಮಾಡಿಕೊಳ್ಳಬೇಕು.
ಮತ್ತು ಅಲ್ಲಿ ಹೋಗಿ ನಿಮ್ಮ ಅತ್ಯುತ್ತಮವಾದ ಪ್ರದರ್ಶನವನ್ನು ಕೊಡಬೇಕು. ಆದರೆ ಆ ಕೆಲಸ ನಿಮಗೆ ಸಿಗುತ್ತದೆಯೋ ಅಥವಾ ಇಲ್ಲವೋ ಅನ್ನುವ ನಿರ್ಧಾರ ನಿಮ್ಮ ಕೈಯಲ್ಲಿ ಇರುವುದಿಲ್ಲ. ಅದರ ಫಲಿತಾಂಶ ಹೊರಗಿನ ಬಹಳಷ್ಟು ವಿಷಯಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಅಂದರೆ ಬೇರೆ ಅಭ್ಯರ್ಥಿಗಳ ವಿದ್ಯಾರ್ಹತೆ ಏನಿದೆ, ಆ ಕಂಪನಿಯ ನಿಜವಾದ ಅವಶ್ಯಕತೆಗಳೇನಿದೆ ಮತ್ತು ಸಂದರ್ಶನ ಮಾಡುವವರ ತೀರ್ಮಾನ ಏನಾಗಿರುತ್ತದೆ ಇತ್ಯಾದಿ ವಿಷಯಗಳು. ಈ ಎಲ್ಲಾ ವಿಷಯಗಳು ನಿಮ್ಮ ಹಿಡಿತದಿಂದ ಪೂರ್ತಿಯಾಗಿ ಹೊರಗಡೆ ಇರುತ್ತವೆ. ಅದಕ್ಕಾಗಿಯೇ ನಿಮ್ಮ ಹಿಡಿತದಲ್ಲಿ ಇಲ್ಲದೇ ಇರುವ ವಿಷಯಗಳ ಬಗ್ಗೆ ಸುಮ್ಮನೆ ಚಿಂತೆ ಮಾಡಿಕೊಂಡು ದುಃಖ ಪಡುವುದನ್ನು ಬಿಟ್ಟುಬಿಡಿ. ನಿಮ್ಮ ಪೂರ್ತಿ ಗಮನವನ್ನು ಕೇವಲ ನಿಮ್ಮ ಶ್ರಮ ಮತ್ತು ನಿಮ್ಮ ಪ್ರಯತ್ನದ ಮೇಲೆ ಮಾತ್ರ ಕೇಂದ್ರೀಕರಿಸಿ ಮತ್ತು ಅದರ ಫಲಿತಾಂಶದ ಬಗ್ಗೆ ಯೋಚನೆ ಮಾಡುವುದನ್ನು ಪೂರ್ತಿಯಾಗಿ ಬಿಟ್ಟುಬಿಡಿ. ಇದೇ ವೈರಾಗ್ಯದ ಅಸಲಿ ಅರ್ಥ ಮತ್ತು ಇದೇ ಶ್ರೀಕೃಷ್ಣ ಹೇಳಿರುವ ಆ ಎರಡನೇ ಪಕ್ಕಾ ಉಪಾಯ. ಇದರಿಂದ ನಾವು ನಮ್ಮ ಮನಸ್ಸನ್ನು ವ್ಯರ್ಥ ಚಿಂತೆಗಳ ಬೆಂಕಿಯಲ್ಲಿ ಸುಟ್ಟುಕೊಳ್ಳುವುದರಿಂದ ಯಾವತ್ತಿಗೂ ಕಾಪಾಡಿಕೊಳ್ಳಬಹುದು. ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲಿ ಶುದ್ಧ ಮತ್ತು ಕಲ್ಮಶವಿಲ್ಲದ ಮನಸ್ಸಿನಿಂದ ಪೂರ್ತಿ ಭಕ್ತಿಯಿಂದ ಭಗವದ್ಗೀತೆಯನ್ನು ಓದಲಾಗುತ್ತದೆಯೋ ಅಥವಾ ಕೇಳಲಾಗುತ್ತದೆಯೋ ಅಲ್ಲಿ ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣ ನಮ್ಮ ಶ್ರೀಹರಿ ತಾನೇ ಖುದ್ದಾಗಿ ಬಂದು ನೆಲೆಸುತ್ತಾನೆ ಅಂತ ದೊಡ್ಡವರು ಹೇಳುತ್ತಾರೆ. ಹಾಗೆ ಆಗಬಾರದು ಅಂತ ಏನಾದರೂ ಇದೆಯಾ? ಖಂಡಿತ ಇಲ್ಲ. ಯಾಕೆ ಅಂದ್ರೆ ಗೀತೆಯ ಈ ಅಮೂಲ್ಯವಾದ ಮಾತುಗಳು ನೇರವಾಗಿ ಭಗವಂತನ ಬಾಯಿಂದಲೇ ಬಂದಿರುವ ಅಮೃತಕ್ಕೆ ಸಮಾನವಾಗಿವೆ. ಆ ಭಗವಂತನ ಮಹಿಮೆ ಮತ್ತು ಅವನ ಪವಾಡಗಳಿಗೆ ಯಾವುದೇ ಮಿತಿಯಿಲ್ಲ. ಅದನ್ನು ಯಾರೂ ಕೂಡ ಬರೀ ಪದಗಳಲ್ಲಿ ಕಟ್ಟಿಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಬನ್ನಿ ಸ್ನೇಹಿತರೆ, ಜ್ಞಾನದ ಈ ಪವಿತ್ರವಾದ ಗಂಗೆಯಲ್ಲಿ ಮುಳುಗೇಳುವ ಮುನ್ನ ನಾವೆಲ್ಲರೂ ಸೇರಿ ಶುದ್ಧ ಮನಸ್ಸಿನಿಂದ ಒಂದು ಕ್ಷಣ ಕೈಮುಗಿದು ಆ ದೇವರಿಗೆ ಪ್ರಾರ್ಥನೆ ಮಾಡೋಣ. ಹೇ ನಂದಕಿಶೋರ, ಹೇ ವಾಸುದೇವ ಕೃಷ್ಣ, ಇವತ್ತು ಯಾವೆಲ್ಲ ಒಳ್ಳೆಯ ಮತ್ತು ಪವಿತ್ರವಾದ ಆತ್ಮಗಳು ನಿನ್ನ ಈ ದಿವ್ಯವಾದ ಹಾಗೂ ಮಧುರವಾದ ವಾಣಿಯನ್ನು ಕೇಳುತ್ತಾ ಇದ್ದಾರೋ, ಅದನ್ನು ತಮ್ಮ ಮನಸ್ಸಿಗೆ ತೆಗೆದುಕೊಳ್ಳುತ್ತಾ ಇದ್ದಾರೋ, ಅವರ ಮೇಲೆ ನಿನ್ನ ದಯೆ ಮತ್ತು ನಿನ್ನ ಕೃಪಾ ಕಟಾಕ್ಷ ಯಾವತ್ತಿಗೂ ಇರಲಿ. ಅವರ ಅಶಾಂತವಾದ ಮನಸ್ಸಿಗೆ ನಿಜವಾದ ನೆಮ್ಮದಿ ಸಿಗಲಿ ಮತ್ತು ಅವರ ಜೀವನದ ಎಲ್ಲಾ ಕಷ್ಟಗಳು, ಎಲ್ಲಾ ದುಃಖಗಳು ಯಾವತ್ತಿಗೂ ದೂರವಾಗಲಿ. ಸರಿ ಸ್ನೇಹಿತರೆ, ಈಗ ಯಾವುದೇ ತಡ ಮಾಡದೆ ನಾವೆಲ್ಲರೂ ಸೇರಿ ಭಗವಾನ್ ಶ್ರೀಕೃಷ್ಣ ಹೇಳಿಕೊಟ್ಟಿರುವ ಜೀವನವನ್ನು ಬದುಕುವ ಈ ಅತ್ಯುತ್ತಮವಾದ ಮತ್ತು ವಿಭಿನ್ನವಾದ ದಾರಿಯ ಸುಂದರ ಪಯಣವನ್ನು ಶುರು ಮಾಡೋಣ. ನನ್ನ ಸ್ನೇಹಿತರೆ, ಬಹಳಷ್ಟು ಸಲ ನಮಗೆ ಒಂಟಿತನ ಅನ್ನುವುದು ಒಂದು ದೊಡ್ಡ ಶಾಪ ಅಂತ ಅನಿಸುತ್ತದೆ. ಆದರೆ ನಿಜ ನಂಬಿ, ಒಂಟಿತನ ಅನ್ನುವುದು ಯಾವುದೇ ಕೆಟ್ಟ ವಿಷಯ ಖಂಡಿತ ಅಲ್ಲ. ಬದಲಾಗಿ ಇದು ನಮಗೆ ಸಿಕ್ಕಿರುವ ಬಹಳ ಬೆಲೆ ಬಾಳುವ ಮತ್ತು ಅಮೂಲ್ಯವಾದ ಒಂದು ಅವಕಾಶ. ಒಂಟಿತನ ಅನ್ನುವುದು ಆ ಒಂದು ವಿಶೇಷವಾದ ಕ್ಷಣ. ಆವಾಗ ನಮಗೆ ಒಂದು ವಿಷಯ ಬಹಳ ಆಳವಾಗಿ ಅರ್ಥ ಆಗ್ತದೆ. ಅದೇನೆಂದ್ರೆ, ಈ ಪ್ರಪಂಚದಲ್ಲಿ ಎಲ್ಲವೂ ಒಂದು ದಿನ ನಾಶವಾಗುವುದೇ ಆಗಿದೆ. ಇಲ್ಲಿ ಯಾವುದೇ ಮನುಷ್ಯ ಅಥವಾ ಯಾವುದೇ ವಸ್ತು ಯಾವತ್ತಿಗೂ ನಮ್ಮದಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಈ ಕಹಿಯಾದ ಸತ್ಯ ನಮ್ಮ ಕಣ್ಣು ಮುಂದೆ ಕನ್ನಡಿಯ ಹಾಗೆ ಸ್ಪಷ್ಟವಾದಾಗ ನಮ್ಮ ಒಳಗೆ ತನ್ನಿಂದ ತಾನೇ ಈ ಅರಿವು ಮತ್ತು ಬುದ್ಧಿ ಬರುವುದಕ್ಕೆ ಶುರುವಾಗ್ತದೆ. ನಾವು ನಮಗೆ ತಾವೇ ಅತ್ಯಂತ ಬಲವಾದ ಗುರಾಣಿಯಾಗಬೇಕು ಅಂತ ನಾವು ತಿಳಿದುಕೊಳ್ಳುತ್ತೇವೆ. ನಮಗೆ ನಾವೇ ಅತಿ ಗಟ್ಟಿಯಾದ ಮತ್ತು ನಿಜವಾದ ಆಧಾರ ಆಗಬೇಕು. ಒಂಟಿಯಾಗಿ ಬದುಕುವುದನ್ನು ಕಲಿಯುವುದು ನಮ್ಮ ಜೀವನದ ಬಹಳ ಮುಖ್ಯವಾದ ಕಲೆಯಾಗಿದೆ. ಇದು ಪ್ರತಿಯೊಬ್ಬರಿಗೂ ಬರಲೇಬೇಕಾದ ಒಂದು ಅತ್ಯಗತ್ಯವಾದ ಕೌಶಲ್ಯ. ಯಾಕೆ ಅಂದ್ರೆ ಸ್ನೇಹಿತರೆ, ಸತ್ಯ ಏನಪ್ಪಾ ಅಂದ್ರೆ, ಈ ಜೀವನದ ನಾಟಕ ಮುಗಿದು ನಾವು ಮುಂದಿನ ಪ್ರಯಾಣಕ್ಕೆ ಹೊರಟಾಗ ಆಗಲೂ ಕೂಡ ನಾವು ನಮ್ಮ ಜೊತೆನೇ ಒಂಟಿಯಾಗಿ ಇರಬೇಕಾಗ್ತದೆ. ನಮ್ಮ ಸ್ವಂತ ಮನಸ್ಸು ಮತ್ತು ನಮ್ಮ ಆತ್ಮವೇ ನಮಗೆ ಯಾವತ್ತೂ ಸಾಥ್ ಕೊಡುವ ನಿಜವಾದ ಸಂಗಾತಿ. ಈ ಇಷ್ಟೊಂದು ದೊಡ್ಡ ಮತ್ತು ವಿಶಾಲವಾದ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯ ಅವನು ತನ್ನ ಜೀವನದಲ್ಲಿ ಎಷ್ಟೇ ದೊಡ್ಡ ಯಶಸ್ಸು ಕಂಡಿರಲಿ, ಎಷ್ಟೇ ಪ್ರಸಿದ್ಧನಾಗಿರಲಿ ಅಥವಾ ಜನರಿಗೆ ಎಷ್ಟೇ ಪ್ರೀತಿಪಾತ್ರನಾಗಿರಲಿ, ತನ್ನ ಜೀವನದ ಯಾವುದಾದರೂ ಒಂದು ಹಂತದಲ್ಲಿ, ಯಾವುದಾದರೂ ಒಂದು ಘಳಿಗೆಯಲ್ಲಿ ಒಂಟಿತನದ ಈ ಆಳವಾದ ಭಾವನೆಯನ್ನು ಖಂಡಿತವಾಗಿಯೂ ಅನುಭವಿಸ್ತಾನೆ. ಇದು ಮನುಷ್ಯನಿಗೆ ಸಂಬಂಧಪಟ್ಟ ಪ್ರತಿಯೊಬ್ಬರಿಗೂ ಅನ್ವಯವಾಗುವಂತಹ ಒಂದು ಕಟು ಸತ್ಯ. ಮತ್ತು ಯಾರೂ ಕೂಡ ಈ ಒಂಟಿತನದಿಂದ ತಪ್ಪಿಸಿಕೊಂಡು ಓಡಿ ಹೋಗುವುದಕ್ಕೆ ಸಾಧ್ಯವಿಲ್ಲ. ಬಹಳ ಸಲ ಏನಾಗ್ತದೆ ಅಂದರೆ, ನಮ್ಮ ಸುತ್ತಮುತ್ತ ನಡೆಯುವ ಹೊರಗಿನ ಘಟನೆಗಳ ಕಾರಣದಿಂದಾಗಿ ಈ ಒಂಟಿತನ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತದೆ. ಉದಾಹರಣೆಗೆ ಹೇಳಬೇಕು ಅಂದರೆ, ನಮಗೆ ಬಹಳ ಪ್ರೀತಿಪಾತ್ರರಾದವರು ನಮ್ಮಿಂದ ದೂರ ಹೋಗುವುದು, ನಮ್ಮ ಊರು ಅಥವಾ ನಗರವನ್ನು ಬದಲಾವಣೆ ಮಾಡುವುದು, ಅಥವಾ ಸಮಾಜ ಮತ್ತು ಪರಿಸ್ಥಿತಿಗಳ ಕಾರಣದಿಂದ ಜನರಿಂದ ದೂರ ಉಳಿಯುವುದು. ಈ ಎಲ್ಲಾ ಸನ್ನಿವೇಶಗಳು ನಮ್ಮನ್ನು ಒಂಟಿತನದ ಆಳವಾದ ಸಮುದ್ರಕ್ಕೆ ತಳ್ಳಬಹುದು. ಆದರೆ ಸ್ನೇಹಿತರೆ, ಇನ್ನೊಂದು ಕಡೆ ಯೋಚನೆ ಮಾಡಿ. ಬಹಳಷ್ಟು ಸಲ ಈ ಒಂಟಿತನ ಯಾವುದೇ ಹೊರಗಿನ ಕಾರಣದಿಂದ ಬರುವುದಿಲ್ಲ. ಬದಲಾಗಿ ನಮ್ಮ ಒಳಗಡೆನೆ ನಡೆಯುತ್ತಾ ಇರುವ ಒಂದು ಪಯಣದ ಸಹಜವಾದ ಫಲಿತಾಂಶ ಆಗಿರ್ತದೆ. ಈ ಒಂಟಿತನ ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಲ್ಲುವುದನ್ನು ಕಲಿಸುತ್ತದೆ. ಇದು ನಮ್ಮನ್ನು ನಾವು ಗುರುತಿಸಿಕೊಳ್ಳುವುದಕ್ಕೆ ಮತ್ತು ನಮ್ಮನ್ನು ನಾವು ಹುಡುಕಿಕೊಳ್ಳುವುದಕ್ಕೆ ಒಂದು ದಾರಿಯಾಗ್ತದೆ. ಇದು ನಮ್ಮ ಸ್ವಂತ ಅಂತರಾತ್ಮದ ಜೊತೆ, ನಮ್ಮದೇ ಮನಸ್ಸಿನ ಜೊತೆ ಮಾತನಾಡುವುದಕ್ಕೆ ಒಂದು ಬಹಳ ಅಮೂಲ್ಯವಾದ ಮಾಧ್ಯಮ ಆಗ್ತದೆ.
ನಾವು ಹೊರಗಿನ ಶಬ್ದ ಮತ್ತು ಗದ್ದಲದಿಂದ ಹಾಗೂ ಪ್ರಪಂಚದ ಗುಂಪಿನಿಂದ ಮುಖ ತಿರುಗಿಸಿ ನಮ್ಮ ಒಳಗಡೆನೆ ಇಣುಕಿ ನೋಡಿದಾಗ ಈ ಏಕಾಂತ ಮತ್ತು ಈ ಶಾಂತಿ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡ್ತದೆ. ನಮ್ಮ ಪ್ಲಸ್ ಪಾಯಿಂಟ್ಸ್ ಮತ್ತು ಮೈನಸ್ ಪಾಯಿಂಟ್ಸ್ ಬಗ್ಗೆ ಯೋಚನೆ ಮಾಡುವುದಕ್ಕೆ ಬಹಳ ಕಷ್ಟದಿಂದ ಸಿಗುವಂತಹ ಒಂದು ಸುವರ್ಣ ಅವಕಾಶವನ್ನು ಈ ಒಂಟಿತನ ನಮಗೆ ಕೊಡುತ್ತದೆ. ಯಾರು ಒಂಟಿಯಾಗಿದ್ದರೂ ಖುಷಿಯಾಗಿರುವುದನ್ನು ಕಲಿತುಕೊಳ್ಳುತ್ತಾರೋ, ಯಾರು ಈ ಏಕಾಂತವನ್ನು ಮತ್ತು ಈ ಒಂಟಿತನವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುತ್ತಾರೋ, ನಾನು ನಿಮಗೆ ನಿಜ ಹೇಳ್ತೇನೆ ಕೇಳಿ, ಅವರು ಅಕ್ಷರಶಃ ತಮ್ಮ ಜೀವನದ ಮತ್ತು ತಮ್ಮ ಮನಸ್ಸಿನ ಒಡೆಯರಾಗಿ ಬಿಡುತ್ತಾರೆ. ಅವರ ಖುಷಿ ಮತ್ತು ಅವರ ದುಃಖ ಪ್ರಪಂಚದ ಜನರ ಮೇಲೆ ಅಥವಾ ಹೊರಗಿನ ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿರುವುದಿಲ್ಲ. ಅವರು ತಮ್ಮ ಭಾವನೆಗಳನ್ನು, ತಮ್ಮ ಕೋಪವನ್ನು ಮತ್ತು ತಮ್ಮ ಪ್ರೀತಿಯನ್ನು ತಾವೇ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುತ್ತಾರೆ. ಅವರು ತಮ್ಮ ನಿರ್ಧಾರಗಳನ್ನು ತಾವೇ ತೆಗೆದುಕೊಳ್ಳುತ್ತಾರೆ ಮತ್ತು ತಮ್ಮ ಖುಷಿಯ ದಾರಿಯನ್ನು ತಾವೇ ತೀರ್ಮಾನ ಮಾಡ್ತಾರೆ. ಇಂತಹ ಆತ್ಮವಿಶ್ವಾಸ ಇರುವ ಮತ್ತು ಸ್ವತಂತ್ರರಾದ ಜನರ ಮುಂದೆ ಈ ಪ್ರಪಂಚ ತನ್ನಿಂದ ತಾನೇ ತಲೆಬಾಗಲು ಶುರು ಮಾಡ್ತದೆ. ಆದರೆ ಇಲ್ಲಿ ತಲೆಬಾಗುವುದು ಅಂದರೆ ಅವರು ಅಹಂಕಾರದಿಂದ ಪ್ರಪಂಚವನ್ನು ಗೆಲ್ತಾರೆ ಅಂತಲ್ಲ. ಬದಲಾಗಿ ಅವರ ಒಳಗಿರುವ ಆ ತೇಜಸ್ಸು, ಅವರ ಮನಸ್ಸಿನ ಶಾಂತಿ ಮತ್ತು ಅವರ ಮಾತುಗಳಲ್ಲಿರುವ ಸತ್ಯ ಹಾಗೂ ಸ್ಪಷ್ಟತೆಯನ್ನು ನೋಡಿ ಜನರ ಮನಸ್ಸಿನಲ್ಲಿ ತನ್ನಿಂದ ತಾನೇ ಅವರ ಬಗ್ಗೆ ಒಂದು ದೊಡ್ಡ ಗೌರವ ಹುಟ್ಟುಕೊಳ್ಳುತ್ತದೆ ಮತ್ತು ಜನ ಅವರ ಕಡೆಗೆ ಆಕರ್ಷಿತರಾಗ್ತಾರೆ. ಇಂತಹ ಜನ ಯಾರಿಂದಲೂ ತಮ್ಮನ್ನು ಒಪ್ಪಿಕೊಳ್ಳುತ್ತಾರೆ ಅಥವಾ ಯಾರಾದರೂ ತಮಗೆ ಬೆಂಬಲ ಕೊಡುತ್ತಾರೆ ಅಂತ ನಿರೀಕ್ಷೆ ಮಾಡುವುದಿಲ್ಲ. ಅವರು ಯಾರ ಹಂಗಿನಲ್ಲೂ ಇರುವುದಿಲ್ಲ. ಮತ್ತು ಸ್ನೇಹಿತರೆ, ಇದೇ ಸ್ವಾತಂತ್ರ್ಯ ಅವರ ಅತಿದೊಡ್ಡ ಮತ್ತು ಅತ್ಯಂತ ಬಲವಾದ ತಾಕತ್ತಾಗಿ ಸಾಬೀತಾಗ್ತದೆ. ಇವತ್ತಿನ ನಮ್ಮ ಈ ಮಾತುಕತೆಯಲ್ಲಿ ನಾವೆಲ್ಲರೂ ಇದೇ ವಿಷಯದ ಬಗ್ಗೆ ಬಹಳ ಆಳವಾಗಿ ಮತ್ತು ವಿವರವಾಗಿ ಯೋಚನೆ ಮಾಡ್ತೇವೆ. ಅಸಲಿಗೆ ಒಂಟಿಯಾಗಿ ಬದುಕುವುದನ್ನು ಕಲಿಯುವುದು ಹೇಗೆ ಅಂತ ನಾವು ಚರ್ಚೆ ಮಾಡೋಣ. ಒಂಟಿಯಾಗಿ ಬದುಕುವುದು ಅಂದರೆ ಕೇವಲ ಒಂಟಿತನದ ನೋವನ್ನು ಸಹಿಸಿಕೊಳ್ಳುವುದು ಅಥವಾ ಅದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಅಂತ ಅಲ್ಲ. ಬದಲಾಗಿ ಇದರ ನಿಜವಾದ ಅರ್ಥ ಒಂಟಿತನವನ್ನು ಖುಷಿಯಾಗಿ ಒಪ್ಪಿಕೊಳ್ಳುವುದು ಮತ್ತು ಆ ಒಂಟಿ ಸಮಯದಲ್ಲಿ ನಮ್ಮನ್ನು ನಾವು ಒಬ್ಬ ಉತ್ತಮ ಮನುಷ್ಯನನ್ನಾಗಿ ರೂಪಿಸಿಕೊಳ್ಳುವುದು. ಒಂಟಿಯಾಗಿರುವ ಈ ಅಭ್ಯಾಸ ಹೇಗೆ ನಮ್ಮನ್ನು ನಮ್ಮ ಕಾಲ ಮೇಲೆ ನಿಲ್ಲುವ ಹಾಗೆ ಮಾಡುತ್ತದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ತೇವೆ. ನಮ್ಮ ಭಾವನೆಗಳಿಗಾಗಿ, ನಮ್ಮ ಮಾನಸಿಕ ನೆಮ್ಮದಿಗಾಗಿ ಮತ್ತು ನಮ್ಮ ದಿನನಿತ್ಯದ ಅಗತ್ಯಗಳಿಗಾಗಿ ಹಾಗೂ ದುಡ್ಡಿಗಾಗಿ ಬೇರೆಯವರ ಮೇಲೆ ಅವಲಂಬಿತವಾಗುವುದನ್ನು ಹೇಗೆ ಕಡಿಮೆ ಮಾಡಬಹುದು ಅನ್ನೋದನ್ನು ಕೂಡ ನಾವು ಈ ಮೂಲಕ ತಿಳಿದುಕೊಳ್ತೇವೆ. ಮತ್ತು ಅತ್ಯಂತ ಮುಖ್ಯವಾದ ವಿಷಯ ಏನಪ್ಪಾ ಅಂದರೆ, ನಮ್ಮನ್ನು ನಾವು ಈ ರೀತಿ ತಯಾರು ಮಾಡಿಕೊಳ್ಳುವುದು ಮತ್ತು ನಮಗೆ ನಾವೇ ಈ ರೀತಿಯ ತರಬೇತಿಯನ್ನು ಕೊಟ್ಟುಕೊಳ್ಳುವುದು ನಮ್ಮನ್ನು ಒಳಗಿನಿಂದ ಎಷ್ಟು ಬಲಶಾಲಿ ಮತ್ತು ಶಕ್ತಿಶಾಲಿ ಮಾಡಬಹುದು ಅಂದರೆ, ಈ ಇಡೀ ಪ್ರಪಂಚ ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತು ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ನೋಡಿ ನಿಮಗೆ ಮರ್ಯಾದೆ ಕೊಡುವುದಕ್ಕೆ ಶುರು ಮಾಡ್ತದೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ತೇವೆ. ನಮಸ್ಕಾರ ನನ್ನ ಪ್ರೀತಿಯ ಮಿತ್ರರೇ, ನಿಮ್ಮೆಲ್ಲರಿಗೂ ನಮ್ಮ ಈ ವೇದಿಕೆಗೆ ತುಂಬು ಹೃದಯದ ಸ್ವಾಗತ ಮತ್ತು ನಾನು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಯೋಚನೆಗಳ ಮತ್ತು ಜ್ಞಾನದ ಈ ಆಳವಾದ ಪಯಣವನ್ನು ಇನ್ನಷ್ಟು ಮುಂದೆ ತೆಗೆದುಕೊಂಡು ಹೋಗುವ ಮುನ್ನ ಬನ್ನಿ ನಾವೆಲ್ಲರೂ ಸೇರಿ ಮತ್ತೊಮ್ಮೆ ಭಗವಂತನ ಮುಂದೆ ಕೈಮುಗಿದು ಪ್ರಾರ್ಥನೆ ಮಾಡೋಣ. ಹೇ ಕೃಷ್ಣ, ಹೇ ಗೋಪಾಲ, ಹೇ ಮುರಾರಿ, ಯಾವೆಲ್ಲ ನಿನ್ನ ನಿಜವಾದ ಭಕ್ತರು ಇವತ್ತು ನಿನ್ನ ಈ ಮಧುರವಾದ ಮತ್ತು ಅಮೃತದಂತಹ ವಾಣಿಯನ್ನು ಕೇಳುತ್ತಾ ಇದ್ದಾರೋ ಅವರ ಜೀವನದ ಮೇಲೆ ನಿನ್ನ ಕೃಪೆ ಯಾವಾಗಲೂ ಇರಲಿ. ನಿನ್ನ ಪ್ರೀತಿ ಮತ್ತು ಸರಿಯಾದ ದಾರಿ ತೋರಿಸುವ ನಿನ್ನ ಆಶೀರ್ವಾದ ಯಾವತ್ತೂ ಅವರ ಜೊತೆಯೇ ಇರಲಿ. ಅವರ ಜೀವನದಲ್ಲಿರುವ ಎಷ್ಟೇ ನೋವುಗಳಿರಲಿ, ಎಷ್ಟೇ ದುಃಖಗಳಿರಲಿ ಮತ್ತು ಅವರನ್ನು ಕಾಡುತ್ತಾ ಇರುವ ಎಷ್ಟೇ ಚಿಂತೆಗಳಿರಲಿ, ಅವೆಲ್ಲವೂ ನಿನ್ನ ದಯೆಯಿಂದ ಯಾವತ್ತಿಗೂ ದೂರವಾಗಲಿ ಮತ್ತು ಅವರ ಪೂರ್ತಿ ಜೀವನ ಒಂದು ನಿಜವಾದ ಖುಷಿ, ಆಳವಾದ ಶಾಂತಿ ಮತ್ತು ನಿನ್ನ ಮೇಲಿನ ಪ್ರೀತಿಯ ಭಕ್ತಿಯಿಂದ ಸಂಪೂರ್ಣವಾಗಿ ತುಂಬಿ ಹೋಗಲಿ ಎಂದು ಪ್ರಾರ್ಥಿಸೋಣ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ದುಃಖಗಳು ಮತ್ತು ಕಷ್ಟಗಳು ಇರುವುದಕ್ಕೆ ಒಂದು ಅತಿದೊಡ್ಡ ಕಾರಣ ಏನಪ್ಪಾ ಅಂದರೆ, ನಾವು ಬಹಳಷ್ಟು ಸಲ ಬೇರೆ ಜನರಿಂದ ತುಂಬಾ ನಿರೀಕ್ಷೆಗಳನ್ನು ಇಟ್ಟುಕೊಂಡು ಬಿಡುತ್ತೇವೆ. ಮತ್ತು ನೆನಪಿಡಿ, ನಾವು ಯಾವಾಗ ಬೇರೆಯವರಿಂದ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುತ್ತೇವೋ ಆವಾಗಲೇ ನಾವು ಅತಿ ಹೆಚ್ಚು ದುಃಖ ಮತ್ತು ಚಿಂತೆಗೆ ಒಳಗಾಗುತ್ತೇವೆ. ಈ ನಿರೀಕ್ಷೆಗಳು, ವಿಶೇಷವಾಗಿ ಅವು ವಾಸ್ತವದಿಂದ ಬಹಳ ದೂರವಿದ್ದಾಗ ಅಥವಾ ಯಾರಿಂದಲಾದರೂ ತಪ್ಪು ರೀತಿಯ ಆಸೆಯನ್ನು ಇಟ್ಟುಕೊಂಡಾಗ ಅವು ನಮ್ಮ ಮನಸ್ಸಿನಲ್ಲಿ ನಿರಾಶೆಯ ಬೀಜ ಬಿತ್ತುವ ಕೆಲಸ ಮಾಡುತ್ತವೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ನೀವು ಯಾವುದಾದರೂ ವ್ಯಕ್ತಿಯಿಂದ ಈ ಆಸೆ ಇಟ್ಟುಕೊಂಡು ಕೂತಿದ್ದೀರಾ ಅಂದರೆ ನಿಮಗೆ ಅವಶ್ಯಕತೆ ಬಿದ್ದಾಗ ಆ ವ್ಯಕ್ತಿ ನಿಮಗೆ ಸಹಾಯ ಮಾಡುವುದಕ್ಕೆ ನಿಲ್ಲುತ್ತಾನೆ ಅಂತ. ಆಮೇಲೆ ಯಾವುದಾದರೂ ಕಾರಣದಿಂದ ಆ ವ್ಯಕ್ತಿ ನಿಮಗೆ ಸಹಾಯ ಮಾಡುವುದಕ್ಕೆ ಆಗದೇ ಇದ್ದಾಗ ಅಥವಾ ನಿಮಗೆ ಸಾಥ್ ಕೊಡದೇ ಇದ್ದಾಗ ನಿಮ್ಮ ಮನಸ್ಸಿಗೆ ಬಹಳ ಆಳವಾದ ಪೆಟ್ಟಾಗುತ್ತದೆ. ನಿಮಗೆ ಯಾರೋ ಮೋಸ ಮಾಡಿದ ಹಾಗೆ, ನಿಮ್ಮ ಜೊತೆ ವಂಚನೆಯಾದ ಹಾಗೆ ನಿಮಗೆ ಅನ್ನಿಸುವುದಕ್ಕೆ ಶುರುವಾಗುತ್ತದೆ. ನೀವು ನಿಮ್ಮನ್ನು ಬಹಳ ಒಂಟಿ ಅಂತ ಮತ್ತು ತುಂಬಾ ನಿರಾಶೆಯಾದ ಹಾಗೆ ಭಾವಿಸುವುದಕ್ಕೆ ಶುರು ಮಾಡುತ್ತೀರಾ. ಆದರೆ ಸ್ನೇಹಿತರೆ, ಇದಕ್ಕೆ ಉಲ್ಟಾವಾಗಿ ನೀವು ಶುರುವಿನಿಂದಲೇ ಈ ಕಹಿಯಾದ ಸತ್ಯವನ್ನು ಒಪ್ಪಿಕೊಂಡು ಬಿಟ್ಟರೆ, ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದ ಕೆಲವು ಮಿತಿಗಳಿರುತ್ತವೆ ಅಂತ. ಪ್ರತಿಯೊಬ್ಬರಿಗೂ ಅವರದೇ ಆದ ಕೆಲವು ಬೇರೆ ಬೇರೆ ಅವಶ್ಯಕತೆಗಳು ಇರುತ್ತವೆ ಮತ್ತು ಅವರದೇ ಆದ ಕೆಲವು ಸಮಸ್ಯೆಗಳು ಇರುತ್ತವೆ. ಅದರಲ್ಲಿ ಅವರು ಸಿಕ್ಕಿ ಹಾಕಿಕೊಂಡಿರುತ್ತಾರೆ.
ನಿಮಗೆ ಅವಶ್ಯಕತೆ ಬಿದ್ದಾಗ ಯಾರಾದರೂ ನಿಮಗೆ ಸಹಾಯ ಮಾಡುವುದಕ್ಕೆ ಆಗದೇ ಇರುವುದು ಪೂರ್ತಿಯಾಗಿ ಸಾಧ್ಯತೆ ಇದೆ. ನೀವು ಈ ಮಾತನ್ನು ಮೊದಲೇ ಅರ್ಥ ಮಾಡಿಕೊಂಡರೆ ಈ ನಿರಾಶೆಯನ್ನು ಎದುರಿಸುವುದಕ್ಕೆ ನೀವು ನಿಮ್ಮ ಮನಸ್ಸನ್ನು ಮೊದಲೇ ಸಿದ್ಧ ಮಾಡಿ ಇಟ್ಟುಕೊಳ್ಳುತ್ತೀರಾ. ಆಗ ನೀವು ನಿಮ್ಮ ಬೆಲೆಬಾಳುವ ಶಕ್ತಿಯನ್ನು ಬೇರೆಯವರಿಂದ ನಿರೀಕ್ಷೆ ಮಾಡುವುದರಲ್ಲಿ ವ್ಯರ್ಥ ಮಾಡುವುದಿಲ್ಲ. ಬದಲಾಗಿ ನಿಮ್ಮನ್ನು ನೀವೇ ಆ ಮಟ್ಟಕ್ಕೆ ಮತ್ತು ಆ ಸಾಮರ್ಥ್ಯಕ್ಕೆ ಬೆಳೆಸಿಕೊಳ್ಳುವುದಕ್ಕೆ ಅದನ್ನು ಉಪಯೋಗಿಸುತ್ತೀರಾ. ನೀವು ಬೇರೆಯವರ ಮುಖ ನೋಡುವ ಬದಲು ನಿಮ್ಮ ಸಮಸ್ಯೆಯಿಂದ ಹೊರಗೆ ಬರುವುದಕ್ಕೆ ಯಾವುದಾದರೂ ಬೇರೆ ದಾರಿ ಹುಡುಕುವುದಕ್ಕೆ ಶುರು ಮಾಡುತ್ತೀರಾ ಮತ್ತು ನಿಮ್ಮ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸುವುದಕ್ಕೆ ನೀವೇ ಸ್ವತಃ ಮುಂದೆ ಬರುತ್ತೀರಾ. ನೀವು ಪ್ರಪಂಚದ ಆ ಮಹಾನ್ ವ್ಯಕ್ತಿಗಳ ಜೀವನವನ್ನು ಗಮನವಿಟ್ಟು ನೋಡಿದರೆ ಮತ್ತು ಅವರ ಬಗ್ಗೆ ಓದಿದರೆ, ಯಾರೂ ಜೀವನದಲ್ಲಿ ಬಹಳ ದೊಡ್ಡ ಮತ್ತು ವಿಭಿನ್ನವಾದ ಯಶಸ್ಸನ್ನು ಸಾಧಿಸಿದ್ದಾರೋ ಆಗ ನಿಮಗೆ ಒಂದು ವಿಷಯ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತದೆ. ಆ ಎಲ್ಲ ಮಹಾನ್ ವ್ಯಕ್ತಿಗಳ ಒಳಗೆ ಒಂಟಿಯಾಗಿ ನಡೆಯುವ ಒಂದು ಬಹಳ ದೊಡ್ಡ ಧೈರ್ಯ ಮತ್ತು ಸಾಹಸ ಇತ್ತು ಅನ್ನೋದನ್ನು ನೀವು ನೋಡುತ್ತೀರಾ. ಅವರು ತಮ್ಮ ಜೀವನದ ಪ್ರಯಾಣದಲ್ಲಿ ಯಾವತ್ತೂ ಕೂಡ ಬೇರೆ ಯಾರಾದರೂ ಬಂದು ತಮಗೆ ಬೆಂಬಲ ಕೊಡುತ್ತಾರೆ ಅಥವಾ ತಮ್ಮ ಬೆರಳು ಹಿಡಿದು ನಡೆಸುತ್ತಾರೆ ಅಂತ ಕಾಯುತ್ತಾ ಕೂರಲಿಲ್ಲ. ಅವರು ತಮ್ಮನ್ನು ತಾವೇ ತಮ್ಮ ಅತಿ ಗಟ್ಟಿಯಾದ ಮತ್ತು ನಂಬಿಕಸ್ಥ ಸಂಗಾತಿಯನ್ನಾಗಿ ಮಾಡಿಕೊಂಡರು. ಅವರಿಗೆ ತಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ಮತ್ತು ತಮ್ಮ ಪರಿಶ್ರಮದ ಮೇಲೆ ಅಚಲವಾದ ನಂಬಿಕೆ ಇತ್ತು ಮತ್ತು ತಮ್ಮ ಕಾಲ ಮೇಲೆ ತಾವು ನಿಲ್ಲುವುದು ಅಂದರೆ ಸ್ವತಂತ್ರರಾಗುವುದೇ ಪ್ರತಿಯೊಂದು ಕಷ್ಟಕ್ಕೂ ಅತ್ಯಂತ ನಿಜವಾದ ಮತ್ತು ಸರಿಯಾದ ಮದ್ದು ಅಂತ ಅವರು ನಂಬಿದ್ದರು. ಸ್ನೇಹಿತರೆ, ಸ್ವತಂತ್ರರಾಗುವುದು ಅಥವಾ ಸ್ವಂತ ಕಾಲ ಮೇಲೆ ನಿಲ್ಲುವುದು ಅಂದರೆ ಕೇವಲ ನೀವು ದುಡ್ಡು ಸಂಪಾದಿಸುವುದು ಅಂತ ಮಾತ್ರವಲ್ಲ. ಇದರ ಅರ್ಥ ಏನಪ್ಪಾ ಅಂದರೆ ನೀವು ನಿಮ್ಮ ಭಾವನೆಗಳಿಗಾಗಿ ಮತ್ತು ನಿಮ್ಮ ಮಾನಸಿಕ ನೆಮ್ಮದಿಗಾಗಿಯೂ ಕೂಡ ಪೂರ್ತಿಯಾಗಿ ನಿಮ್ಮ ಮೇಲೆ ಅವಲಂಬಿತರಾಗಿರಬೇಕು. ನಾವು ಯಾವಾಗ ಬೇರೆಯವರ ಮೇಲೆ ಬಹಳ ಜಾಸ್ತಿ ಅವಲಂಬಿತರಾಗುತ್ತೇವೋ ಆ ಅಭ್ಯಾಸ ನಮ್ಮನ್ನು ನಿಧಾನವಾಗಿ ಒಳಗಿನಿಂದ ಬಹಳ ದುರ್ಬಲ ಮಾಡಿಬಿಡುತ್ತದೆ. ನಮ್ಮ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಕಡಿಮೆ ಆಗುವುದಕ್ಕೆ ಶುರುವಾಗುತ್ತದೆ. ನಮ್ಮ ಪ್ರತಿಯೊಂದು ಸಣ್ಣ ಪುಟ್ಟ ಸಮಸ್ಯೆಗೂ ನಾವು ಬೇರೆಯವರಲ್ಲಿ ಪರಿಹಾರ ಹುಡುಕುವುದಕ್ಕೆ ಶುರು ಮಾಡುತ್ತೇವೆ. ಆಮೇಲೆ ಯಾವಾಗ ಆ ಜನ ನಮ್ಮ ಸುತ್ತಮುತ್ತ ಇರುವುದಿಲ್ಲವೋ ಅಥವಾ ನಮಗೆ ಸಹಾಯ ಮಾಡುವುದಕ್ಕೆ ಆಗುವುದಿಲ್ಲವೋ ಆಗ ನಾವು ಪೂರ್ತಿಯಾಗಿ ಸೋಲೊಪ್ಪಿಕೊಳ್ಳುತ್ತೇವೆ ಮತ್ತು ಮುರಿದು ಬೀಳುತ್ತೇವೆ. ಆದ ಕಾರಣ ಸ್ನೇಹಿತರೆ, ನಿಮ್ಮ ಅಗತ್ಯಗಳನ್ನು ನೀವೇ ಪೂರೈಸಿಕೊಳ್ಳುವುದನ್ನು ಕಲಿಯಿರಿ. ಅವು ಮನಸ್ಸಿಗೆ ಸಂಬಂಧಪಟ್ಟ ಅಗತ್ಯಗಳಾಗಿರಲಿ, ದುಡ್ಡಿಗೆ ಸಂಬಂಧಪಟ್ಟದಾಗಿರಲಿ ಅಥವಾ ದಿನನಿತ್ಯದ ಕೆಲಸಕ್ಕೆ ಸಂಬಂಧಪಟ್ಟದಾಗಿರಲಿ. ಎಲ್ಲವೂ ಒಮ್ಮೆಲೇ ಆಗುವುದಿಲ್ಲ. ಅದಕ್ಕೆ ಸಣ್ಣ ಸಣ್ಣ ಹೆಜ್ಜೆಗಳಿಂದ ಶುರು ಮಾಡಿ. ನಿಮ್ಮ ದಿನನಿತ್ಯದ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನೀವೇ ಪರಿಹಾರ ಹುಡುಕುವುದಕ್ಕೆ ಪ್ರಯತ್ನಪಡಿ. ನಿಮ್ಮ ಜೀವನದ ನಿರ್ಧಾರಗಳನ್ನು ನೀವೇ ತೆಗೆದುಕೊಳ್ಳಿ. ನಿಮ್ಮ ನಗು ಮತ್ತು ನಿಮ್ಮ ಖುಷಿಗಾಗಿ ಯಾವುದೋ ಬೇರೆ ವ್ಯಕ್ತಿಯ ಮೇಲೆ ಅವಲಂಬಿತರಾಗುವುದನ್ನು ಬಿಟ್ಟುಬಿಡಿ. ನೀವು ಈ ರೀತಿ ಮಾಡಿದಾಗ ಕೇವಲ ಆಗ ಮಾತ್ರ ನೀವು ನಿಜವಾದ ಅರ್ಥದಲ್ಲಿ ಸ್ವಾತಂತ್ರ್ಯ ಪಡೆದಿದ್ದೀರಾ ಅಂತ ಅನಿಸಿಕೊಳ್ಳುತ್ತದೆ ಮತ್ತು ನೀವು ಮುಕ್ತವಾಗಿ ಉಸಿರಾಡಬಹುದು. ನೀವು ಯಾವಾಗ ನಿಮಗೆ ನೀವೇ ಅತ್ಯುತ್ತಮವಾದ ಮತ್ತು ನಿಜವಾದ ಸ್ನೇಹಿತರಾಗುತ್ತೀರೋ ಮತ್ತು ಯಾವಾಗ ನೀವು ನಿಮ್ಮ ಒಂಟಿತನದಲ್ಲೂ ಕೂಡ ಯಾವುದೇ ಚಿಂತೆ ಇಲ್ಲದೆ ಪೂರ್ತಿ ಆರಾಮವಾಗಿ ಮತ್ತು ತೃಪ್ತಿಯಿಂದ ಇರುವುದನ್ನು ಕಲಿತುಕೊಳ್ಳುತ್ತೀರೋ ಆಗ ಒಂದು ಬಹಳ ದೊಡ್ಡ ಬದಲಾವಣೆ ಬರುತ್ತದೆ. ಆಗ ಈ ಹೊರಗಿನ ಪ್ರಪಂಚದ ಪ್ರಭಾವ, ಜನ ಹೇಳುವ ಕಹಿಯಾದ ಮಾತುಗಳು, ಅವರ ಟೀಕೆಗಳು, ಅವರ ಅಭಿಪ್ರಾಯಗಳು ಮತ್ತು ಜನರ ನಿಮ್ಮ ಜೀವನಕ್ಕೆ ಬರುವುದು ಹೋಗುವುದು ಇದೆಲ್ಲದರ ಬಗ್ಗೆ ನಿಮಗೆ ವ್ಯತ್ಯಾಸ ಆಗುವುದು ತನ್ನಿಂದ ತಾನೇ ಕಡಿಮೆಯಾಗಿಬಿಡುತ್ತದೆ. ಯಾರಾದರೂ ನಿಮ್ಮನ್ನು ಹೊಗಳಲಿ ಅಥವಾ ಬೈಯಲಿ, ಈ ಮಾತುಗಳಿಂದ ನೀವು ಹೆದರುವುದಿಲ್ಲ ಮತ್ತು ನಿಮ್ಮ ಮನಸ್ಸು ಕೂಡ ಅತ್ತಿಂದಿತ್ತ ವಾಲುವುದಿಲ್ಲ. ಸ್ನೇಹಿತರೆ, ಇದೊಂದು ಬಹಳ ದೊಡ್ಡ ಸತ್ಯ ಏನಪ್ಪಾ ಅಂದರೆ, ನೀವು ಬೇರೆಯವರ ಜೊತೆ ನಿಮ್ಮ ಭಾವನೆಗಳನ್ನು ಎಷ್ಟು ಜಾಸ್ತಿಯಾಗಿ ಬೆಸೆಯುತ್ತೀರೋ ಮತ್ತು ಒಂದು ಕುರುಡು ವ್ಯಾಮೋಹಕ್ಕೆ ಬಿದ್ದು ಅವರ ಜೊತೆ ಸಂಬಂಧವನ್ನು ಬೆಳೆಸುತ್ತೀರೋ, ನೀವು ನಿಮ್ಮನ್ನು ನೀವೇ ದುಃಖಕ್ಕೆ ದೂಡಿಕೊಳ್ಳುವ ಸಾಧ್ಯತೆಗಳನ್ನು ಅಷ್ಟೇ ಜಾಸ್ತಿ ಮಾಡಿಕೊಳ್ಳುತ್ತೀರಾ. ಯಾಕೆ ಹೀಗಾಗುತ್ತದೆ ಅಂದರೆ, ನಾವೆಲ್ಲಾದರೂ ಯಾರಿಗಾದರೂ ಹತ್ತಿರವಾದಾಗ ಅವರ ಜೊತೆ ನಮ್ಮ ಕೆಲವು ನಿರೀಕ್ಷೆಗಳು ಕೂಡ ಸೇರಿಕೊಳ್ಳುತ್ತವೆ ಮತ್ತು ಆ ನಿರೀಕ್ಷೆಗಳು ಮುರಿದು ಬಿದ್ದಾಗ ದುಃಖ ಆಗುವುದು ಬಿಲ್ಕುಲ್ ಗ್ಯಾರಂಟಿ. ಅದನ್ನು ಯಾರೂ ಕೂಡ ತಪ್ಪಿಸುವುದಕ್ಕೆ ಆಗುವುದಿಲ್ಲ. ನಮ್ಮ ಪಾಲಿಗೆ ಈ ಮಾತನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಏನಪ್ಪಾ ಅಂದರೆ, ಈ ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನು ತನ್ನದೇ ಆದ ಜೀವನದ ಗೊಂದಲಗಳಲ್ಲಿ, ತನ್ನದೇ ಸಮಸ್ಯೆಗಳಲ್ಲಿ, ತನ್ನ ಖುಷಿಗಳಲ್ಲಿ ಮತ್ತು ತನ್ನ ದುಃಖಗಳಲ್ಲಿ ಪೂರ್ತಿಯಾಗಿ ಮುಳುಗಿದ್ದಾನೆ. ಬಹುಶಃ ಯಾವುದೇ ಬೇರೆ ಮನುಷ್ಯನ ಹತ್ರ ಇಷ್ಟೊಂದು ಸಮಯ ಇರುವುದಿಲ್ಲ ಅಥವಾ ಇಷ್ಟೊಂದು ಶಕ್ತಿ ಇರುವುದಿಲ್ಲ. ಅಂದರೆ ಅವನು ಯಾವಾಗಲೂ ನಿಮ್ಮ ಬಗ್ಗೆ ಕಾಳಜಿ ಮಾಡುವುದಕ್ಕಾಗಲಿ ಅಥವಾ ನಿಮ್ಮ ಪ್ರತಿಯೊಂದು ನಿರೀಕ್ಷೆಗೂ ಯಾವಾಗಲೂ 100% ಪರ್ಫೆಕ್ಟ್ ಆಗಿ ಇರುವುದಕ್ಕೆ ಆಗುವುದಿಲ್ಲ. ಕೇಳುವುದಕ್ಕೆ ಈ ಮಾತು ಸ್ವಲ್ಪ ಕಠಿಣ ಮತ್ತು ಕಹಿ ಅಂತ ಅನಿಸಬಹುದು, ಆದರೆ ಇದೇ ನಿಜವಾದ ಜೀವನದ ಅಸಲಿಯತ್ತು ಮತ್ತು ಇದೇ ಒಂದು ಕಟು ಸತ್ಯ. ಯಾವ ಮನುಷ್ಯ ತನ್ನ ಜೀವನದ ದಾರಿಯಲ್ಲಿ ಒಂಟಿಯಾಗಿ ನಡೆಯುವ ಧೈರ್ಯ ಇಟ್ಟುಕೊಂಡಿರುತ್ತಾನೋ, ಯಾರು ತನ್ನ ಜೀವನದ ನಿರ್ಧಾರಗಳನ್ನು ತಾನೇ ಯೋಚನೆ ಮಾಡಿ ತೆಗೆದುಕೊಳ್ಳುತ್ತಾನೋ ಮತ್ತು ಯಾರು ತನ್ನ ಮನಸ್ಸನ್ನು ಶಾಂತವಾಗಿ ಮತ್ತು ಖುಷಿಯಾಗಿ ಇಟ್ಟುಕೊಳ್ಳುವುದಕ್ಕೆ ಬೇರೆ ಯಾರ ಮೇಲೂ ಅವಲಂಬಿತನಾಗುವುದಿಲ್ಲವೋ, ನಿಜ ನಂಬಿ ಆ ಮನುಷ್ಯ ಈ ಇಡೀ ಪ್ರಪಂಚದಲ್ಲಿ ಏನನ್ನಾದರೂ ಸಾಧಿಸಬಹುದು. ಅವನ ಮುಂದೆ ಯಶಸ್ಸಿನ ಅದೆಷ್ಟೋ ಲೆಕ್ಕವಿಲ್ಲದಷ್ಟು ದಾರಿಗಳು ತೆರೆದುಕೊಳ್ಳುತ್ತವೆ. ಅದಕ್ಕೆ ಯಾವುದೇ ಮಿತಿ ಇರುವುದಿಲ್ಲ. ಯಾಕೆಂದರೆ ಅವನ ತಾಕತ್ತು ಹೊರಗಿನ ಪ್ರಪಂಚದಲ್ಲಿ ಇಲ್ಲ, ಬದಲಾಗಿ ಅದು ಅವನ ಒಳಗಡೆನೆ ಅಡಗಿದೆ. ನಿಮ್ಮನ್ನು ನೀವು ಒಳಗಿನಿಂದ ಬಲಶಾಲಿ ಮಾಡಿಕೊಳ್ಳುವುದಕ್ಕೆ ಮತ್ತು ನಿಮ್ಮ ಒಳಗೆ ಮಲಗಿರುವ ಆ ದೊಡ್ಡ ಶಕ್ತಿಯನ್ನು ಎಚ್ಚರಿಸುವುದಕ್ಕೆ ಇದು ಬಹಳ ಮುಖ್ಯ. ಅದೇನೆಂದರೆ, ನೀವು ನಿಮ್ಮ ಜೊತೆನೇ ಒಂಟಿಯಾಗಿ ಸ್ವಲ್ಪ ಸಮಯ ಕಳೆಯಿರಿ ಮತ್ತು ಏಕಾಂತದಲ್ಲಿ ಇರುವ ಅಭ್ಯಾಸ ಮಾಡಿಕೊಳ್ಳಿ. ಇದು ಆ ಒಂದು ವಿಶೇಷವಾದ ಸಮಯ. ಆವಾಗ ಹೊರಗಿನ ಯಾವುದೇ ಗದ್ದಲ ಅಥವಾ ಕಿರಿಕಿರಿ ನಿಮ್ಮನ್ನು ತೊಂದರೆ ಮಾಡುವುದಿಲ್ಲ.
ನೀವು ಶಾಂತವಾಗಿ ಕೂತು ನಿಮ್ಮ ಸ್ವಂತದ ಬಗ್ಗೆ ಯೋಚನೆ ಮಾಡಬಹುದು. ನಿಮ್ಮ ಮನಸ್ಸಿನಲ್ಲಿ ಬರುತ್ತಾ ಇರುವ ಯೋಚನೆಗಳು ಮತ್ತು ನಿಮ್ಮ ಭಾವನೆಗಳನ್ನು ಬಹಳ ಆಳವಾಗಿ ಅರ್ಥ ಮಾಡಿಕೊಳ್ಳಬಹುದು. ನೀವು ನಿಮ್ಮ ಒಳಗಡೆ ಅಡಗಿರುವ ಭಯಗಳನ್ನು ಧೈರ್ಯವಾಗಿ ಎದುರಿಸಬಹುದು ಮತ್ತು ನಿಮ್ಮ ನಿಜವಾದ ತಾಕತ್ತನ್ನು ಗುರುತಿಸಬಹುದು. ಹಾಗಾಗಿ ಯಾವಾಗಲಾದರೂ ನಿಮಗೆ ಯಾರೂ ನಿಮ್ಮ ಜೊತೆ ನಿಂತಿಲ್ಲ ಮತ್ತು ನೀವು ಪೂರ್ತಿ ಒಂಟಿಯಾಗಿದ್ದೀರಾ ಅಂತ ಅನಿಸಿದಾಗ ಇದನ್ನು ನಿಮ್ಮ ಯಾವುದೋ ದೌರ್ಬಲ್ಯ ಅಥವಾ ನಿಮ್ಮ ಕಮ್ಮಿ ಅಂತ ಖಂಡಿತ ಅಂದುಕೊಳ್ಳಬೇಡಿ. ಬದಲಾಗಿ ಇದನ್ನು ನಿಮಗೊಂದು ಸುವರ್ಣ ಅವಕಾಶ ಅಂತ ತಿಳಿದುಕೊಳ್ಳಿ. ಇದನ್ನು ದೇವರು ಕೊಟ್ಟಿರುವ ಒಂದು ಬಹಳ ಮುದ್ದಾದ ಉಡುಗೊರೆ ಅಂತ ಅಂದುಕೊಳ್ಳಿ. ಇದರಿಂದ ನೀವು ಇಡೀ ಪ್ರಪಂಚದ ಮೇಲಿನ ನಿಮ್ಮ ಗಮನವನ್ನು ತೆಗೆದು ಕೇವಲ ನಿಮ್ಮ ಮೇಲೆ ಮಾತ್ರ ಕೇಂದ್ರೀಕರಿಸಬಹುದು. ನಿಮ್ಮ ಈ ಬಹಳ ಅಮೂಲ್ಯವಾದ ಸಮಯವನ್ನು ನಿಮ್ಮನ್ನು ನೀವು ಇನ್ನಷ್ಟು ಉತ್ತಮ ಮಾಡಿಕೊಳ್ಳುವುದಕ್ಕೆ ಉಪಯೋಗಿಸಿ. ನಿಮ್ಮ ಮೈನಸ್ ಪಾಯಿಂಟ್ಸನ್ನು ಹುಡುಕಿ ಮತ್ತು ಅವುಗಳ ಮೇಲೆ ಪರಿಶ್ರಮ ಹಾಕಿ ಅವುಗಳನ್ನು ಸರಿಪಡಿಸಿಕೊಳ್ಳಿ. ಹೊಸ ಹೊಸ ವಿಷಯಗಳನ್ನು ಕಲಿಯಿರಿ, ಹೊಸ ಜ್ಞಾನವನ್ನು ಪಡೆದುಕೊಳ್ಳಿ, ಹೊಸ ಕೌಶಲ್ಯಗಳು ಮತ್ತು ಕೆಲಸಗಳನ್ನು ಕಲಿಯಿರಿ. ಮತ್ತು ಅತ್ಯಂತ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ನಿಮ್ಮ ಜೀವನದ ನಿಜವಾದ ಮತ್ತು ಸರಿಯಾದ ಗುರಿಗಳನ್ನು ಗುರುತಿಸಿ ಅವುಗಳನ್ನು ಸಾಧಿಸುವುದಕ್ಕೆ ನಿಮ್ಮ ಪೂರ್ತಿ ಪ್ರಾಣ ಪ್ರಯತ್ನ ಹಾಕಿ. ನಿಮ್ಮ ಈ ಜೀವನವನ್ನ ಒಂದು ಪೂರ್ತಿ ಹೊಸ ಮನಸ್ಥಿತಿಯೊಂದಿಗೆ, ಒಂದು ಹೊಸ ಮತ್ತು ತಾಜಾ ದೃಷ್ಟಿಕೋನದೊಂದಿಗೆ ಬದುಕುವುದಕ್ಕೆ ಶುರು ಮಾಡಿ. ಬೇರೆಯವರಿಂದ ಬಹಳ ಜಾಸ್ತಿ ನಿರೀಕ್ಷೆ ಮಾಡುವುದನ್ನು ಬಿಟ್ಬಿಡಿ. ಒಂದು ವೇಳೆ ನಿರೀಕ್ಷೆಗಳನ್ನು ಇಡಲೇಬೇಕು ಅಂದ್ರೆ ಅದನ್ನು ಕೇವಲ ನಿಮ್ಮಿಂದ ಮಾತ್ರ ಇಟ್ಕೊಳ್ಳಿ. ನಿಮ್ಮ ಸ್ವಂತ ಪರಿಶ್ರಮ ಮತ್ತು ನಿಮ್ಮ ಪ್ರತಿಭೆಯ ಮೇಲೆ ಪೂರ್ತಿ ನಂಬಿಕೆ ಇಡಿ ಮತ್ತು ಆ ಮೇಲಿರುವ ದೇವರ ಮೇಲೆ ನಿಮ್ಮ ನಿಜವಾದ ಭಕ್ತಿಯನ್ನ ಹಾಗೆ ಉಳಿಸ್ಕೊಳ್ಳಿ. ಎಂಥದ್ದೇ ಕಷ್ಟದ ಸಮಯ ಬಂದರೂ ನೀವು ಅದನ್ನು ಧೈರ್ಯವಾಗಿ ಎದುರಿಸ್ತೀರಾ ಅನ್ನುವ ಪಕ್ಕಾ ನಂಬಿಕೆಯನ್ನ ನಿಮ್ಮ ಮೇಲೆಯೇ ಇಟ್ಕೊಳ್ಳಿ. ನಿಮ್ಮ ಜೀವನದ ದಾರಿ ಮತ್ತು ನಿಮ್ಮ ಭವಿಷ್ಯವನ್ನ ನೀವೇ ಸ್ವತಃ ನಿಮ್ಮ ಕೈಯಾರೆ ರೂಪಿಸಿಕೊಳ್ಳಬಹುದು. ನಿಮ್ಮ ಪೂರ್ತಿ ಶಕ್ತಿ, ನಿಮ್ಮ ಪೂರ್ತಿ ಬೆಲೆಬಾಳುವ ಸಮಯ ಮತ್ತು ನಿಮ್ಮ ಪೂರ್ತಿ ಗಮನವನ್ನ ಕೇವಲ ಅಂತಹ ಕೆಲಸಗಳಲ್ಲಿ ಹಾಕಿ. ಯಾವುದು ನಿಮಗೆ ಒಳಗಿನಿಂದ ಒಂದು ನಿಜವಾದ ಖುಷಿ ಕೊಡುತ್ತದೆಯೋ, ನಿಮ್ಮ ಮನಸ್ಸಿಗೆ ತೃಪ್ತಿಯನ್ನು ಕೊಡುತ್ತದೆಯೋ ಮತ್ತು ನಿಮ್ಮನ್ನು ಜೀವನದಲ್ಲಿ ಮುಂದೆ ತೆಗೆದುಕೊಂಡು ಹೋಗುತ್ತದೆಯೋ ಆ ಕೆಲಸಗಳನ್ನು ಮಾಡಿ. ಉದಾಹರಣೆಗೆ, ನಿಮ್ಮನ್ನು ನೀವೇ ಒಬ್ಬ ಉತ್ತಮ ಮನುಷ್ಯನನ್ನಾಗಿ ಮಾಡಿಕೊಳ್ಳುವುದು, ಯಾವುದಾದರೂ ಹೊಸ ಮತ್ತು ಸೃಜನಶೀಲವಾದ ಕೆಲಸ ಮಾಡುವುದು, ಬೇರೆಯವರಿಗೆ ಒಳ್ಳೆಯದು ಮಾಡುವುದು, ಅಥವಾ ಯಾವ ಕೆಲಸ ಮಾಡುವುದಕ್ಕೆ ನಿಮಗೆ ಅತಿಯಾದ ಆಸಕ್ತಿ ಇದೆಯೋ ಆ ಕೆಲಸ ಮಾಡುವುದು. ಈ ಇಡೀ ಪ್ರಪಂಚದಲ್ಲಿ ಕೊನೆಯ ಮತ್ತು ಅತಿ ದೊಡ್ಡ ಸತ್ಯ ಏನಪ್ಪಾ ಅಂದ್ರೆ, ಯಾವುದೇ ವಸ್ತು ಅಥವಾ ಮನುಷ್ಯ ಯಾವತ್ತಿಗೂ ನಿಮ್ಮ ಸ್ವಂತ ಆಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಕೇವಲ ನಿಮ್ಮ ಸ್ವಂತ ಆತ್ಮ ಮತ್ತು ಆ ಪರಮಾತ್ಮ ಮಾತ್ರ ಯಾವತ್ತೂ ನಿಮ್ಮ ಜೊತೆ ಇರುತ್ತಾರೆ. ಆದರೆ ಸ್ನೇಹಿತರೆ, ಈ ಮಾತಿಂದ ಬೇಜಾರು ಮಾಡಿಕೊಳ್ಳುವ ಅಥವಾ ನಿರಾಶೆಯಾಗುವ ಅವಶ್ಯಕತೆ ಇಲ್ಲ. ಇದೇನು ಕೆಟ್ಟ ವಿಷಯ ಅಲ್ಲ. ನಿಜ ಹೇಳಬೇಕು ಅಂದರೆ ಇದೊಂದು ಅಂತಹ ಸತ್ಯ. ಇದು ನಿಮ್ಮನ್ನು ಪ್ರಪಂಚದ ಎಲ್ಲಾ ಬಂಧನಗಳಿಂದ ಮುಕ್ತ ಮಾಡುತ್ತದೆ. ಈ ಪ್ರಪಂಚದ ಪ್ರತಿಯೊಂದು ಸಂಬಂಧ, ಪ್ರತಿಯೊಂದು ವಸ್ತು ಮತ್ತು ಪ್ರತಿಯೊಂದು ಸನ್ನಿವೇಶ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಾ ಇದೆ ಮತ್ತು ಒಂದು ದಿನ ಅಂತ್ಯವಾಗುತ್ತದೆ ಅನ್ನುವ ಮಾತನ್ನು ನೀವು ಬಹಳ ಆಳವಾಗಿ ಅರ್ಥ ಮಾಡಿಕೊಂಡ್ರೆ ನೀವು ನಿಮ್ಮ ಭಾವನೆಗಳ ಮೇಲೆ ಒಂದು ಅದ್ಭುತವಾದ ಹಿಡಿತವನ್ನು ಸಾಧಿಸಬಹುದು. ಆಗ ನೀವು ಜನರ ಜೊತೆ ಮತ್ತು ವಸ್ತುಗಳ ಜೊತೆ ಸೇರಿಕೊಳ್ಳುತ್ತೀರಾ, ಆದರೆ ನೀವು ಅವುಗಳನ್ನೇ ಅಂಟಿಕೊಂಡು ಅವುಗಳಿಲ್ಲದೆ ಬದುಕುವುದಕ್ಕೆ ಆಗುವುದಿಲ್ಲ ಅನ್ನುವ ಹಾಗೆ ಇರುವುದಿಲ್ಲ. ನೀವು ಅವುಗಳ ಜೊತೆ ಇರುವುದನ್ನು ಪೂರ್ತಿಯಾಗಿ ಆನಂದಿಸುತ್ತೀರಾ, ಖುಷಿಯಾಗಿರುತ್ತೀರಾ. ಆದರೆ ಆ ವಸ್ತುಗಳು ಅಥವಾ ಆ ಜನ ನಿಮ್ಮಿಂದ ದೂರ ಹೋದಾಗ ನೀವು ಮುರಿದು ಚೂರಾಗುವುದಿಲ್ಲ. ನೀವು ಒಮ್ಮೆ ನಿಮ್ಮನ್ನು ಒಳಗಿನಿಂದ ಪೂರ್ತಿಯಾಗಿ ಬಲಶಾಲಿ ಮತ್ತು ಗಟ್ಟಿಯಾಗಿ ಮಾಡಿಕೊಂಡಾಗ ಮತ್ತು ಯಾವಾಗ ನಿಮ್ಮ ಮನಸ್ಸಿನ ಶಾಂತಿ ಹಾಗೂ ನಿಮ್ಮ ಸ್ಥಿರತೆ ಹೊರಗಿನ ಪ್ರಪಂಚದ ವಸ್ತುಗಳ ಮೇಲೆ ಅವಲಂಬಿತವಾಗಿರುವುದಿಲ್ಲವೋ ಆಗ ಒಂದು ಚಮತ್ಕಾರದ ಹಾಗೆ ಆಗುತ್ತದೆ. ಆಗ ಈ ಪ್ರಪಂಚದ ಯಾವುದೇ ವಸ್ತು, ಯಾವುದೇ ಕೆಟ್ಟದಾದ ಘಟನೆ ಅಥವಾ ಯಾವುದೇ ಮನುಷ್ಯ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಕಸಿದುಕೊಳ್ಳುವುದಕ್ಕೆ ಆಗುವುದಿಲ್ಲ ಮತ್ತು ನಿಮ್ಮನ್ನು ನಿಮ್ಮ ದಾರಿಯಿಂದ ಬೇರೆ ಕಡೆಗೆ ತಿರುಗಿಸುವುದಕ್ಕೂ ಆಗುವುದಿಲ್ಲ. ನೀವು ಒಂದು ಬಹಳ ಬಲವಾದ ಮತ್ತು ದೊಡ್ಡ ಬಂಡೆಗಳಿನ ಹಾಗೆ ನಿಮ್ಮ ಜಾಗದಲ್ಲೇ ಗಟ್ಟಿಯಾಗಿ ನಿಂತಿರುತ್ತೀರಾ. ಅದನ್ನು ಯಾವ ಬಿರುಗಾಳಿಯೂ ಅಲುಗಾಡಿಸುವುದಕ್ಕೆ ಆಗುವುದಿಲ್ಲ. ಯಾವ ಮನುಷ್ಯ ಜೀವನದ ಪಯಣದಲ್ಲಿ ಒಂಟಿಯಾಗಿ ನಡೆಯುವುದನ್ನು ಕಲಿತುಕೊಳ್ಳುತ್ತಾನೋ ಮತ್ತು ಯಾರು ತನ್ನ ಸ್ವಂತ ಆಂತರಿಕ ಶಕ್ತಿಯ ಮೇಲೆ ನಂಬಿಕೆ ಇಡುವುದನ್ನು ಕಲಿತುಕೊಳ್ಳುತ್ತಾನೋ ಅವನನ್ನು ಈ ಪ್ರಪಂಚದ ಯಾವುದೇ ದೊಡ್ಡ ಶಕ್ತಿ ಅಥವಾ ಯಾವುದೇ ಕಷ್ಟದ ಸವಾಲು ಯಾವತ್ತೂ ಸೋಲಿಸುವುದಕ್ಕೆ ಆಗುವುದಿಲ್ಲ. ಅವನು ಯಾವತ್ತೂ ಬೀಳುವುದೇ ಇಲ್ಲ ಅಂತಲ್ಲ, ಅವನು ಬೀಳಲುಬಹುದು, ಆದರೆ ಅವನು ಪ್ರತಿ ಬಾರಿ ಬಿತ್ತಾಗಲೂ ಮತ್ತೆ ತನ್ನ ಕಾಲ ಮೇಲೆ ತಾನೇ ಎದ್ದು ನಿಲ್ಲುತ್ತಾನೆ. ಯಾಕೆ ಅಂದರೆ ಅವನು ಹಾಕಿಕೊಂಡಿರುವ ಅಡಿಪಾಯ ಅಂದರೆ ತಳಹದಿ ಅದು ಬಹಳ ಭದ್ರವಾಗಿ ಮತ್ತು ಪಕ್ಕಾ ಆಗಿದೆ. ನಮ್ಮ ಭಗವಾನ್ ಶ್ರೀಕೃಷ್ಣನು ಪವಿತ್ರ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾದ ಪದಗಳಲ್ಲಿ ಈ ಮಾತನ್ನು ಹೇಳಿದ್ದಾನೆ. ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ದುಃಖಗಳಿವೆಯೋ ಆ ಎಲ್ಲ ದುಃಖಗಳ ನಿಜವಾದ ಮೂಲ ಕೇವಲ 2 ವಸ್ತುಗಳು. ಒಂದು ಅಜ್ಞಾನ ಮತ್ತು ಇನ್ನೊಂದು ವ್ಯಾಮೋಹ. ಅಜ್ಞಾನದ ನೇರವಾದ ಅರ್ಥ ಏನಪ್ಪಾ ಅಂದರೆ ನಾವು ಜೀವನದ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಯಾವ ವಸ್ತುಗಳು ಒಂದು ದಿನ ನಾಶವಾಗುತ್ತವೋ ನಾವು ಅವುಗಳನ್ನು ಯಾವತ್ತಿಗೂ ಇರುತ್ತದೆ ಅಂತ ಅಂದ್ಕೊಂಡು ಬಿಡುತ್ತವೆ. ಮತ್ತು ಮೋಹದ ಅರ್ಥ ಏನಪ್ಪಾ ಅಂದರೆ ನಾವು ಆ ನಾಶವಾಗುವ ವಸ್ತುಗಳ ಜೊತೆ ನಮ್ಮ ಹೃದಯದ ಒಂದು ಬಹಳ ಆಳವಾದ ಸಂಬಂಧವನ್ನು ಕಟ್ಟಿಕೊಳ್ಳುತ್ತೇವೆ.
ನಾವು ಈ ಪ್ರಪಂಚದ ಆ ಸುಖಗಳನ್ನು, ಅವು ದುಡ್ಡು ಮತ್ತು ಆಸ್ತಿಪಾಸ್ತಿಯ ಸುಖಗಳಾಗಿರಲಿ, ಅಥವಾ ನಮ್ಮ ಸಂಬಂಧಗಳಾಗಿರಲಿ, ಅಥವಾ ಸಮಾಜದಲ್ಲಿ ನಮ್ಮ ಗೌರವ ಮತ್ತು ಸ್ಥಾನಮಾನ ಆಗಿರಲಿ, ಅವು ಕೇವಲ ಸ್ವಲ್ಪ ಸಮಯದವರೆಗೆ ಮಾತ್ರ ಇರುತ್ತದೆ ಅನ್ನುವುದನ್ನು ಮರೆತು ಅವುಗಳನ್ನು ಶಾಶ್ವತ ಅಂತ ಅಂದ್ಕೊಳ್ತೇವೆ ಮತ್ತು ಅವು ಯಾವತ್ತೂ ನಮ್ಮಿಂದ ದೂರ ಆಗಬಾರದು ಅಂತ ಆಸೆ ಪಡೋದಕ್ಕೆ ಶುರು ಮಾಡ್ತೇವೆ. ಹಾಗಿದ್ದಾಗ ಆ ವಸ್ತುಗಳು ನಮಗೆ ಸಿಗದೇ ಇದ್ದಾಗ ಅಥವಾ ಸಿಕ್ಕಿ ಮತ್ತೆ ನಮ್ಮಿಂದ ಕಸಿದುಕೊಳ್ಳಲ್ಪಟ್ಟಾಗ ಈ ವಿಷಯ ನಮಗೆ ಬಹಳ ಆಳವಾದ ದುಃಖ ಕೊಡುತ್ತದೆ ಮತ್ತು ನಮ್ಮನ್ನು ಅಳಿಸುತ್ತದೆ. ಭಗವಾನ್ ಕೃಷ್ಣನು ಅರ್ಜುನನಿಗೆ ಅರ್ಥ ಮಾಡಿಸುತ್ತಾ ಹೇಳುತ್ತಾನೆ, ಎಲ್ಲೋ ಮನುಷ್ಯನೇ, ಸುಖ ಮತ್ತು ದುಃಖ ಅನ್ನುವುದು ಬಿಲ್ಕುಲ್ ಚಳಿಗಾಲ ಮತ್ತು ಬೇಸಿಗೆ ಕಾಲದ ಹಾಗೆ ಇರುತ್ತವೆ. ಹೇಗೆ ಚಳಿ ಮತ್ತು ಬೇಸಿಗೆ ಬರುತ್ತಾ ಹೋಗುತ್ತಾ ಇರುತ್ತವೆಯೋ ಹಾಗೆಯೇ ಸುಖ ಮತ್ತು ದುಃಖ ಕೂಡ ಬಂದು ಹೋಗುತ್ತಾ ಇರುತ್ತವೆ. ಬದಲಾಗುತ್ತಾ ಇರುವುದೇ ಇವುಗಳ ನೈಸರ್ಗಿಕ ಗುಣ. ಆದ ಕಾರಣ ನಾವು ಮಾಡಬೇಕಾದದ್ದೇನಪ್ಪ ಅಂದರೆ, ಈ ಸುಖ ದುಃಖಗಳು ಬಂದು ಹೋಗುವುದನ್ನು ನೋಡಿ ನಾವು ಚಿಂತೆ ಮಾಡಬಾರದು. ಬದಲಾಗಿ ನಮ್ಮ ಮನಸ್ಸನ್ನು ಒಂದೇ ಸಮನಾಗಿ ಇಟ್ಟುಕೊಳ್ಳಬೇಕು ಮತ್ತು ಸಹನಾಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಸುಖ ಮತ್ತು ದುಃಖ ಎರಡನ್ನೂ ಜೀವನದ ಒಂದು ಬಹಳ ಸಾಮಾನ್ಯವಾದ ಮತ್ತು ಮುಖ್ಯವಾದ ಭಾಗ ಅಂತ ಅನ್ಕೊಂಡು ಅವುಗಳನ್ನು ಖುಷಿಯಾಗಿ ಒಪ್ಪಿಕೊಳ್ಳಬೇಕು. ಯಾವಾಗಲೂ ನಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದು ಆದಾಗ, ಯಾವುದಾದರೂ ಖುಷಿಯ ಕ್ಷಣ ಬಂದಾಗ, ನಮಗೆ ನಮ್ಮ ನೆಚ್ಚಿನ ವಸ್ತು ಸಿಕ್ಕಿಬಿಟ್ಟಾಗ, ಅಥವಾ ನಮ್ಮ ಸುತ್ತಮುತ್ತಲಿನ ವಾತಾವರಣ ನಮ್ಮ ಲೆಕ್ಕಾಚಾರದ ಪ್ರಕಾರ ಬಹಳ ಚೆನ್ನಾಗಿದ್ದಾಗ ನಮ್ಮ ಮನಸ್ಸಿನಲ್ಲಿ ತಕ್ಷಣವೇ ಈ ಆಸೆ ಹುಟ್ಟಿಕೊಳ್ಳುವುದಕ್ಕೆ ಶುರುವಾಗ್ತದೆ. ಈ ಖುಷಿ ಯಾವತ್ತಿಗೂ ಹೀಗೇನೇ ಇರಲಿ ಅಂತ ನಾವು ಬಯಸುತ್ತೇವೆ. ಆದರೆ ಸ್ನೇಹಿತರೆ, ಈ ಇಡೀ ಪ್ರಪಂಚದ ಅತಿದೊಡ್ಡ ನಿಯಮ ಏನಪ್ಪಾ ಅಂದರೆ, ಇಲ್ಲಿ ಪ್ರತಿಯೊಂದು ಬದಲಾಗ್ತದೆ. ಇಲ್ಲಿ ಪ್ರತಿ ಕ್ಷಣ, ಪ್ರತಿ ಸೆಕೆಂಡ್ ಎಲ್ಲವೂ ಬದಲಾಗುತ್ತಲೇ ಇದೆ. ಸುಖ ಮತ್ತು ದುಃಖ ಎರಡೂ ಕೂಡ ಅತಿಥಿಗಳ ಥರ ಇರುತ್ತವೆ. ಅವು ಸ್ವಲ್ಪ ಸಮಯದವರೆಗೆ ಬರುತ್ತವೆ ಮತ್ತು ಆಮೇಲೆ ಹೊರಟು ಹೋಗ್ತವೆ. ಅವು ಬಿಲ್ಕುಲ್ ಆಕಾಶದ ಆ ಮೋಡಗಳ ಹಾಗೆ ಒಂದು ಕ್ಷಣ ಕಾಣಿಸುತ್ತವೆ, ಮರುಕ್ಷಣ ಗಾಳಿಯ ಜೊತೆ ಹಾರಿ ಹೋಗ್ತವೆ. ಆದರೆ ನಾವು ನಮ್ಮ ದಡ್ಡತನದಿಂದ ಮತ್ತು ನಮ್ಮ ಮೋಹದ ಬಲೆಯಲ್ಲಿ ಸಿಕ್ಕಿಹಾಕಿಕೊಂಡು ಆ ಸುಖಗಳನ್ನು ಯಾವತ್ತಿಗೂ ನಮ್ಮದೇ ಅಂತ ಅನ್ಕೊಳ್ತೇವೆ ಮತ್ತು ಅವುಗಳಿಗೆ ಕೆಟ್ಟದಾಗಿ ಅಂಟಿಕೊಳ್ಳುತ್ತೇವೆ. ಆಮೇಲೆ ಯಾವಾಗ ಆ ಸುಖಗಳು ಬದಲಾಗುವುದಕ್ಕೆ ಶುರುವಾಗುತ್ತವೆಯೋ ಅಥವಾ ನಮ್ಮಿಂದ ಕಸಿದುಕೊಳ್ಳಲ್ಪಡುತ್ತವೆಯೋ ಆಗ ನಾವು ಬಹಳ ಜಾಸ್ತಿ ದುಃಖಪಟ್ಟು ಅಳುವುದಕ್ಕೆ ಶುರು ಮಾಡುತ್ತೇವೆ. ಇದನ್ನು ಒಂದು ಬಹಳ ಸುಲಭವಾದ ಉದಾಹರಣೆಯ ಮೂಲಕ ಅರ್ಥ ಮಾಡ್ಕೊಳ್ಳಿ. ಅನ್ಕೊಳ್ಳಿ, ಯಾವುದಾದ್ರೂ ಮನುಷ್ಯನಿಗೆ ಒಂದು ಬಹಳ ಇಷ್ಟವಾದ ವಸ್ತು ಸಿಗ್ತದೆ. ಉದಾಹರಣೆಗೆ, ಅವನು ಒಂದು ಬಿಲ್ಕುಲ್ ಹೊಸ ಕಾರನ್ನು ಖರೀದಿ ಮಾಡ್ತಾನೆ. ಆ ಮನುಷ್ಯ ಅದನ್ನು ಪಡೆದು ಬಹಳ ಖುಷಿಯಾಗ್ತಾನೆ. ಹಗಲು ರಾತ್ರಿ ಅದರ ಬಗ್ಗೆ ಬಹಳ ಕಾಳಜಿ ಮಾಡ್ತಾನೆ ಮತ್ತು ಅದರ ಮೇಲೆ ಪ್ರಾಣ ಬಿಡುತ್ತಾನೆ. ಆದರೆ ನಾಳೆ ಅದೇ ಕಾರ್ ಯಾವುದಾದರೂ ಕಾರಣದಿಂದ ಕಳ್ಳತನ ಆದರೆ ಅಥವಾ ಅದಕ್ಕೆ ಯಾವುದಾದರೂ ಹಾನಿಯಾದರೆ ಆ ಮನುಷ್ಯನಿಗೆ ಬಹಳ ಆಳವಾದ ಆಘಾತ ಮತ್ತು ದುಃಖ ಆಗ್ತದೆ. ಈಗ ಇಲ್ಲಿ ಯೋಚನೆ ಮಾಡಬೇಕಾದ ವಿಷಯ ಏನಪ್ಪಾ ಅಂದರೆ, ಆ ಮನುಷ್ಯನ ದುಃಖದ ಅಸಲಿ ಕಾರಣ ಆ ಕಾರಲ್ಲ. ಆ ದುಃಖದ ನಿಜವಾದ ಕಾರಣ ಆ ಮನುಷ್ಯನಿಗೆ ಆ ಕಾರಿನ ಜೊತೆಗಿದ್ದ ಬಹಳ ಆಳವಾದ ವ್ಯಾಮೋಹ, ಅವನ ಆ ಕುರುಡು ಮೋಹ. ಒಂದು ವೇಳೆ ಅವನು ಆ ಕಾರಿನ ಮೇಲೆ ಅಷ್ಟೊಂದು ಮೋಹ ಇಟ್ಟುಕೊಳ್ಳದೇ ಇದ್ದಿದ್ದರೆ ಮತ್ತು ಅದನ್ನು ಕೇವಲ ಒಂದು ಉಪಯೋಗಕ್ಕೆ ಬರುವ ಯಂತ್ರ ಅಥವಾ ಸಾಧನ ಅಂತ ಮಾತ್ರ ಅನ್ಕೊಂಡಿದ್ದರೆ, ಅದು ಮುರಿದು ಹೋದಾಗ ಅಥವಾ ಕಳೆದು ಹೋದಾಗ ಅವನಿಗೆ ಇಷ್ಟೊಂದು ಭಾರಿ ದುಃಖ ಯಾವತ್ತೂ ಆಗ್ತಾ ಇರಲಿಲ್ಲ. ಬಿಲ್ಕುಲ್ ಇದೇ ರೀತಿಯಲ್ಲಿ ಯಾವಾಗ ಯಾವುದಾದ್ರೂ ಮನುಷ್ಯನ ಜೊತೆ ನಮ್ಮ ಒಡನಾಟ ಮತ್ತು ನಮ್ಮ ಮೋಹ ಎಷ್ಟೊಂದು ಜಾಸ್ತಿ ಆಗಿಬಿಡುತ್ತದೆ ಅಂದರೆ, ಅವನಿಲ್ಲದೆ ನಾವು ನಮ್ಮ ಜೀವನದ ಬಗ್ಗೆ ಯೋಚನೆ ಮಾಡುವುದಕ್ಕೂ ಆಗುವುದಿಲ್ಲ ಅಂತ ನಮಗೆ ಅನಿಸುವುದಕ್ಕೆ ಶುರುವಾಗ್ತದೆಯೋ, ಇದು ಕೂಡ ಒಂದು ಅಪಾಯದ ಗಂಟೆ. ಯಾವಾಗ ಕೇವಲ ಅವನು ನಮ್ಮಿಂದ ದೂರ ಹೋಗ್ತಾನೆ ಅನ್ನುವ ಯೋಚನೆಯಿಂದಲೇ ನಾವು ಕೆಟ್ಟದಾಗಿ ಹೆದರುವುದಕ್ಕೆ ಶುರು ಮಾಡುತ್ತೇವೋ ಮತ್ತು ಗಾಬರಿಯಾಗುತ್ತೇವೋ, ಆಗ ಸ್ನೇಹಿತರೆ ನೆನಪಿಟ್ಟುಕೊಳ್ಳಿ, ಇದೇ ಭಯ ಮತ್ತು ಇದೇ ಮೋಹ ನಮ್ಮ ದುಃಖದ ಅತಿದೊಡ್ಡ ಕಾರಣ ಆಗ್ತದೆ. ಕೇವಲ ಮನುಷ್ಯರು ಮಾತ್ರ ಅಲ್ಲ, ಬದಲಾಗಿ ಬಹಳಷ್ಟು ಸಲ ನಮಗೆ ನಮ್ಮ ದುಡ್ಡು ಮತ್ತು ಆಸ್ತಿಯಿಂದ, ನಮ್ಮ ಉನ್ನತ ಸ್ಥಾನ ಅಥವಾ ಪದವಿಯಿಂದ ಮತ್ತು ನಮ್ಮ ಸ್ವಂತ ವಿಚಾರಗಳಿಂದ ಹಾಗೂ ನಮ್ಮ ಹಳೆಯ ಯೋಚನೆಗಳಿಂದ ಕೂಡ ಎಷ್ಟೊಂದು ಆಳವಾದ ವ್ಯಾಮೋಹ ಆಗಿಬಿಡುತ್ತದೆ ಅಂದರೆ, ನಾವು ಅವುಗಳನ್ನೇ ನಮ್ಮ ಗುರುತು ಅಂತ ಅನ್ಕೊಂಡು ಬಿಡುತ್ತೇವೆ. ಒಂದು ವೇಳೆ ಯಾವುದಾದರೂ ಬೇರೆ ಮನುಷ್ಯ ಬಂದು ನಮ್ಮ ಆ ವಿಚಾರಗಳನ್ನು ಅಥವಾ ನಮ್ಮ ಯೋಚನೆಯನ್ನು ತಪ್ಪು ಅಂತ ಹೇಳಿದರೆ ಅಥವಾ ಅವುಗಳಿಗೆ ಸವಾಲು ಹಾಕಿದರೆ ನಮಗೆ ತಕ್ಷಣವೇ ಬಹಳ ಬೇಜಾರಾಗ್ತದೆ ಮತ್ತು ನಾವು ಕೋಪದಿಂದ ತುಂಬಿ ಹೋಗ್ತೇವೆ. ಯಾಕೆ ಹೀಗಾಗ್ತದೆ ಅಂದರೆ, ನಾವು ನಮ್ಮ ಪೂರ್ತಿ ಗುರುತನ್ನೇ ಆ ವಸ್ತುಗಳ ಮತ್ತು ಆ ಮಾತುಗಳ ಜೊತೆ ಬೆಸೆದುಕೊಂಡಿರುತ್ತೇವೆ. ಯಾವಾಗಲೂ ನಮಗೆ ಯಾವುದೇ ವಸ್ತು, ಯಾವುದೇ ಮನುಷ್ಯ ಅಥವಾ ಯಾವುದೇ ವಿಚಾರದ ಜೊತೆ ಬಹಳ ಜಾಸ್ತಿ ವ್ಯಾಮೋಹ ಅಥವಾ ಮೋಹ ಆದಾಗ ನಾವು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಅದನ್ನು ಕಳೆಕೊಳ್ಳುವ ಒಂದು ಗೊತ್ತಿಲ್ಲದ ಭಯದಲ್ಲಿ ಬದುಕೋದಕ್ಕೆ ಶುರು ಮಾಡ್ತೇವೆ. ಈ ಕಳೆಕೊಳ್ಳುವ ಭಯ ಇದೆಯಲ್ಲ, ಇದು ನಮ್ಮ ಮನಸ್ಸಿನ ಎಲ್ಲ ಶಾಂತಿ ಮತ್ತು ನಮ್ಮ ನೆಮ್ಮದಿಯನ್ನು ಪೂರ್ತಿಯಾಗಿ ಕಸಿದುಕೊಂಡು ಬಿಡುತ್ತದೆ. ಮತ್ತು ಯಾವಾಗ ನಮ್ಮ ಈ ಮೋಹದಿಂದ ಹುಟ್ಟಿಕೊಂಡ ಇಚ್ಛೆಗಳು ಮತ್ತು ಆಸೆಗಳು ಈಡೇರುವುದಿಲ್ಲವೋ ಆಗ ನಾವು ಬಹಳ ಆಳವಾದ ನಿರಾಶೆ ಮತ್ತು ಭಾರೀ ದುಃಖವನ್ನು ಎದುರಿಸಬೇಕಾಗ್ತದೆ.
ನಾವು ವಸ್ತುಗಳನ್ನು, ಕೆಟ್ಟುಹೋಗಿರುವ ಪರಿಸ್ಥಿತಿಯನ್ನು ಅಥವಾ ಜನರನ್ನು ಬಲವಂತವಾಗಿ ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವುದಕ್ಕೆ ವ್ಯರ್ಥವಾಗಿ ಪ್ರಯತ್ನ ಮಾಡಿದಾಗ, ಯಾಕೆಂದರೆ ಇದೇ ನಮ್ಮ ಮೋಹ ನಮ್ಮಿಂದ ಇದೆಲ್ಲವನ್ನು ಮಾಡಿಸುತ್ತದೆ, ಆಗ ನಾವು ನಿರಂತರವಾಗಿ ಒಂದು ರೀತಿಯ ಮಾನಸಿಕ ಒತ್ತಡ ಮತ್ತು ಭಾರೀ ಚಿಂತೆಯಲ್ಲಿ ಸಿಕ್ಕಿಹಾಕ್ಕೊಂಡಿರುತ್ತೇವೆ. ಮತ್ತು ನೀವು ಆಳವಾಗಿ ಯೋಚನೆ ಮಾಡಿದರೆ ನಿಮಗೆ ಅರ್ಥ ಆಗ್ತದೆ, ನಮ್ಮ ಜೀವನದ ಬಹುಪಾಲು ದುಃಖಗಳ ಅತಿ ನಿಜವಾದ ಮತ್ತು ಅತಿ ಆಳವಾದ ಮೂಲ ಕಾರಣ ಇದೇ ಮೋಹ. ಯಾವಾಗಲೂ ನಾವೆಲ್ಲರೂ ಏನು ಯೋಚನೆ ಮಾಡ್ತೇವೆ ಮತ್ತು ಏನನ್ಕೊಳ್ತೇವೆ ಅಂದರೆ, ನಮ್ಮ ಜೀವನದಲ್ಲಿ ಏನೇ ದುಃಖ ಇದ್ರೂ ಅದು ಹೊರಗಿನ ಪರಿಸ್ಥಿತಿಯ ಕಾರಣದಿಂದ ಇದೆ ಅಥವಾ ಬೇರೆ ಜನರ ಕೆಟ್ಟ ನಡವಳಿಕೆಯ ಕಾರಣದಿಂದ ಇದೆ ಅಂತ. ನಾವು ಯಾವಾಗಲೂ ಹೇಳ್ತೇವೆ, ಆ ಮನುಷ್ಯ ನನಗೆ ಮೋಸ ಮಾಡಿದ, ಅವನು ನನ್ನ ಜೊತೆ ವಂಚನೆ ಮಾಡಿದ, ಅದಕ್ಕೆ ನಾನು ಇವತ್ತು ದುಃಖದಲ್ಲಿದ್ದೀನಿ ಅಂತ. ಅಥವಾ ನಾವು ಹೇಳ್ತೇವೆ, ನನಗೆ ನನ್ನ ಕೆಲಸದಲ್ಲಿ ಅಭಿವೃದ್ಧಿ ಸಿಗಲಿಲ್ಲ, ನನ್ನ ಪ್ರಮೋಷನ್ ಆಗಲಿಲ್ಲ, ಅದಕ್ಕೆ ನಾನು ಟೆನ್ಷನ್ ಮತ್ತು ದುಃಖದಲ್ಲಿದ್ದೀನಿ ಅಂತ. ಆದರೆ ನನ್ನ ಸ್ನೇಹಿತರೆ, ವಾಸ್ತವವೇ ಬೇರೆ ಇದೆ. ನಮ್ಮ ದುಃಖಗಳ ಆ ನಿಜವಾದ ಮೂಲ ಕಾರಣ ಇದೆಯಲ್ಲ, ಅದು ನಮ್ಮ ಹೊರಗಿನ ಪ್ರಪಂಚದಲ್ಲಿ ಬಿಲ್ಕುಲಿಲ್ಲ. ಬದಲಾಗಿ ಅದು ಪೂರ್ತಿಯಾಗಿ ನಮ್ಮ ಒಳಗಡೆನೇ ಅಡಗಿ ಕೂತಿದೆ. ಆ ಮೂಲ ಕಾರಣ ಅಂದರೆ ನಮ್ಮ ಸ್ವಂತ ಯಾವತ್ತೂ ಮುಗಿಯದ ಇಚ್ಛೆಗಳು, ನಮ್ಮ ವಸ್ತುಗಳ ಮತ್ತು ಜನರ ಮೇಲಿರುವ ಬಹಳ ಆಳವಾದ ವ್ಯಾಮೋಹ ಮತ್ತು ನಮ್ಮ ಕುರುಡು ಮೋಹ. ಹೊರಗಡೆ ಏನೇ ಘಟನೆಗಳು ನಡೆದರೂ ಅವು ಕೇವಲ ಒಂದು ನೆಪ ಮಾತ್ರ ಆಗಿರುತ್ತವೆ. ಆ ಹೊರಗಿನ ಘಟನೆಗಳು ಕೇವಲ ನಮ್ಮ ಒಳಗೆ ಮೊದಲೇ ಇದ್ದ ಆ ಮೋಹವನ್ನು ಮತ್ತು ಆ ಅಜ್ಞಾನವನ್ನು ಹೊರಗೆ ತೆಗೆದು ನಮ್ಮ ಕಣ್ಣು ಮುಂದೆ ನಿಲ್ಲಿಸುತ್ತವೆ ಅಷ್ಟೇ. ವಿಷಯ ಯಾವಾಗಲೂ ಕೇವಲ ಮನಸ್ಸಿನ ಆ ಆಳವಾದ ಮತ್ತು ನಿಜವಾದ ಭಾವನೆಗಳ ಬಗ್ಗೆ ಇರುತ್ತದೆ. ವಿಷಯ ಆ ನೈಜವಾದ ಭಾವನೆಗಳು ಮತ್ತು ಸಂಬಂಧಗಳ ಬಗ್ಗೆ ಇರುತ್ತದೆ, ಯಾವುದು ಹೃದಯದಿಂದ ಹೃದಯವನ್ನು ಬೆಸೆಯುತ್ತದೆಯೋ. ಇಲ್ಲದಿದ್ದರೆ, ಹೃದಯದಲ್ಲಿ ನಿಜವಾದ ಪ್ರೀತಿ ಇಲ್ಲ ಅಂದರೆ ಕೇವಲ ಮೇಲ್ನೋಟಕ್ಕೆ ತೋರಿಸಿಕೊಳ್ಳುವ ಪ್ರೀತಿಯಿಂದ ಯಾವುದೇ ಉಪಯೋಗ ಇಲ್ಲ. ನೀವು ನೋಡಿರ್ಬೋದು, ಬಹಳಷ್ಟು ಸಲ ಮದುವೆಯ ಸಮಯದಲ್ಲಿ ಸಪ್ತಪದಿ ತುಳಿದು ಆ ಪವಿತ್ರವಾದ ಸಂಬಂಧವನ್ನು ಬೆಸೆದ ಮೇಲೂ ಕೂಡ ಗಂಡ ಹೆಂಡತಿಯ ನಡುವೆ ಆ ನಿಜವಾದ ಪ್ರೀತಿ ಬಿಲ್ಕುಲ್ ಇರುವುದಿಲ್ಲ. ಅಂದರೆ ಅದು ಪೂರ್ತಿಯಾಗಿ ಮಾಯವಾಗಿರುತ್ತದೆ. ಇವತ್ತಿನ ಕಾಲದಲ್ಲಿ ಬಹಳಷ್ಟು ಗಂಡ ಹೆಂಡತಿಯ ಸಂಬಂಧಗಳು ಮತ್ತು ಮದುವೆಗಳು ಕೇವಲ ಒಂದು ಹೊಂದಾಣಿಕೆ ತರಹ ಆಗಿಬಿಟ್ಟಿವೆ. ಅದನ್ನು ಜನ ಸುಮ್ಮನೆ ಹೊತ್ತುಕೊಂಡು ಹೋಗುತ್ತಾ ಇರುತ್ತಾರೆ. ಯಾಕೆ ಹೀಗಾಗ್ತದೆ ಅಂದರೆ, ಆ ಸಂಬಂಧಗಳಲ್ಲಿ ಒಬ್ಬರ ಮೇಲೊಬ್ಬರಿಗೆ ಮೋಹ ಇರಬಹುದು, ಯಾವುದಾದರೂ ವೈಯಕ್ತಿಕ ಸ್ವಾರ್ಥ ಅಥವಾ ಉದ್ದೇಶ ಇರಬಹುದು, ಅಥವಾ ಸಮಾಜದವರ ಮತ್ತು ಕುಟುಂಬದವರ ಒತ್ತಡ ಇರಬಹುದು. ಆದರೆ ಅಲ್ಲಿ ಆ ನಿಜವಾದ ಮತ್ತು ಭಾವನೆಗಳಿಂದ ತುಂಬಿರುವ ಹೃದಯದಿಂದ ಹೃದಯದ ಸಂಪರ್ಕ ಬಹಳಷ್ಟು ಸಲ ನೋಡೋದಕ್ಕೆ ಸಿಗುವುದೇ ಇಲ್ಲ. ಈ ಮೋಹದ ಅತಿ ನೇರವಾದ ಮತ್ತು ಅತಿ ಕೆಟ್ಟ ಪ್ರಭಾವ ನಮ್ಮ ಸ್ವಂತ ಜನರ ಜೊತೆಗಿರುವ ಸಂಬಂಧಗಳ ಮೇಲೆ ಬೀಳುತ್ತದೆ. ನಾವು ಯಾವಾಗ ಯಾವುದೇ ಮನುಷ್ಯನಿಂದ, ಅವರು ನಮ್ಮ ಸ್ವಂತ ಮಕ್ಕಳೇ ಆಗಿರಲಿ, ನಮ್ಮ ಜೀವನ ಸಂಗಾತಿ ಆಗಿರಲಿ, ನಮ್ಮ ಅಪ್ಪ ಅಮ್ಮ ಆಗಿರಲಿ, ಅಥವಾ ನಮ್ಮ ಯಾವುದಾದರೂ ಬಹಳ ಆಪ್ತ ಸ್ನೇಹಿತನಾಗಿರಲಿ, ಬಹಳ ಜಾಸ್ತಿ ಮೋಹ ಮಾಡೋದಕ್ಕೆ ಶುರು ಮಾಡುತ್ತೇವೋ, ಆಗ ನಾವು ನಮಗೆ ಗೊತ್ತಿಲ್ಲದೇ ಯೋಚನೆ ಮಾಡದೇ ಆ ಮನುಷ್ಯನನ್ನು ನಮ್ಮ ಇಚ್ಛೆಗಳ ಅಚ್ಚಿಗೆ ಹಾಕುವುದಕ್ಕೆ, ಅಂದರೆ ನಮ್ಮ ಹಿಡಿತಕ್ಕೆ ತರುವುದಕ್ಕೆ ಪ್ರಯತ್ನ ಮಾಡುವುದಕ್ಕೆ ಶುರು ಮಾಡ್ತೇವೆ. ನಾವು ಮನಸ್ಸಿನಲ್ಲಿ ಏನು ಆಸೆ ಪಡುವುದಕ್ಕೆ ಶುರು ಮಾಡ್ತೇವೆ ಅಂದರೆ, ಆ ಮನುಷ್ಯ ಬಿಲ್ಕುಲ್ ಹಾಗೇನೇ ಮಾತನಾಡಬೇಕು ಮತ್ತು ಹಾಗೇನೇ ನಡೆದುಕೊಳ್ಳಬೇಕು, ಹೇಗೆ ನಾವಿಷ್ಟಪಡುತ್ತೇವೋ ಹಾಗೆ. ಇದನ್ನು ಒಂದು ಉದಾಹರಣೆಯಿಂದ ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡೋಣ. ಬಹಳಷ್ಟು ಸಲ ಅಪ್ಪ ಅಮ್ಮನಿಗೆ ತಮ್ಮ ಮಕ್ಕಳ ಮೇಲಿರುವ ಮೋಹ ಎಷ್ಟೊಂದು ಜಾಸ್ತಿ ಆಗಿಬಿಡುತ್ತದೆ ಅಂದರೆ, ಅವರು ಮಕ್ಕಳ ಪೂರ್ತಿ ಜೀವನವನ್ನು, ಅವರ ಪ್ರತಿಯೊಂದು ಕೆಲಸವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡುತ್ತಾರೆ. ಆಮೇಲೆ ಯಾವಾಗ ಆ ಮಗು ದೊಡ್ಡದಾಗಿ ತನ್ನ ಜೀವನದ ನಿರ್ಧಾರಗಳನ್ನು ತನ್ನ ಸ್ವಂತ ತಿಳುವಳಿಕೆಯಿಂದ ತೆಗೆದುಕೊಳ್ಳುವುದಕ್ಕೆ ಇಷ್ಟಪಡುತ್ತದೆಯೋ, ಆಗ ಆ ಮೋಹದಲ್ಲಿ ಸಿಕ್ಕಿ ಹಾಕ್ಕೊಂಡಿರುವ ಅಪ್ಪ ಅಮ್ಮನಿಗೆ ಬಹಳ ಜಾಸ್ತಿ ದುಃಖ ಆಗ್ತದೆ ಮತ್ತು ಅವರಿಗೆ ನೋವಾಗುತ್ತದೆ. ಈ ಮೋಹ ಇದೆಯಲ್ಲ, ಇದು ನಮ್ಮ ಪ್ರೀತಿಯ ಸಂಬಂಧಗಳಲ್ಲಿ ಪ್ರೀತಿಯ ಸಿಹಿಯನ್ನು ಬೆರೆಸುವ ಬದಲು ಅದರಲ್ಲಿ ಕಹಿಯನ್ನು ಮತ್ತು ಒಂದು ಬಹಳ ದೊಡ್ಡ ಮಾನಸಿಕ ಒತ್ತಡವನ್ನು ಸೃಷ್ಟಿ ಮಾಡಿಬಿಡುತ್ತದೆ. ನಮ್ಮ ಪಾಲಿಗೆ ಈ ಮಾತನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಅದೇನೆಂದರೆ, ಪ್ರೀತಿ ಮತ್ತು ಮೋಹದ ನಡುವೆ ಒಂದು ಬಹಳ ಸಣ್ಣ ಮತ್ತು ಸೂಕ್ಷ್ಮವಾದ ವ್ಯತ್ಯಾಸ ಇರುತ್ತದೆ. ನಿಜವಾದ ಪ್ರೀತಿ ಯಾವತ್ತೂ ನಿಸ್ವಾರ್ಥವಾಗಿರುತ್ತದೆ. ಅದರಲ್ಲಿ ಯಾವುದೇ ಸ್ವಾರ್ಥ ಅಥವಾ ದುರಾಸೆ ಇರುವುದಿಲ್ಲ. ನಿಜವಾದ ಪ್ರೀತಿ ಯಾವತ್ತೂ ಏನಂತ ಇಷ್ಟಪಡುತ್ತದೆ ಅಂದರೆ, ಎದುರುಗಡೆ ಇರುವ ಮನುಷ್ಯ ಜೀವನದಲ್ಲಿ ಮುಂದೆ ಹೋಗಬೇಕು, ಯಶಸ್ಸು ಗಳಿಸಬೇಕು ಮತ್ತು ಯಾವಾಗಲೂ ಖುಷಿಯಾಗಿರಬೇಕು. ಆ ಖುಷಿ ಆತನಿಗೆ ನಮ್ಮಿಂದ ದೂರ ಹೋಗಿ ಸಿಗುವುದೇ ಆದರೂ ಪರವಾಗಿಲ್ಲ ಅಂತ ನೈಜ ಪ್ರೀತಿ ಬಯಸುತ್ತದೆ. ಆದರೆ ಇನ್ನೊಂದು ಕಡೆ ಈ ಮೋಹ ಇದೆಯಲ್ಲ, ಅದು ಪೂರ್ತಿಯಾಗಿ ಸ್ವಾರ್ಥ ಮತ್ತು ತನ್ನ ಸ್ವಂತ ಲಾಭದಿಂದ ತುಂಬಿರುತ್ತದೆ. ಮೋಹ ಯಾವಾಗಲೂ ಏನು ಆಸೆ ಪಡುತ್ತದೆ ಅಂದರೆ, ಎದುರುಗಡೆ ಇರುವ ಮನುಷ್ಯ ಕೇವಲ ನಮಗೋಸ್ಕರ ಇರಬೇಕು ಮತ್ತು ನಮ್ಮ ಸ್ವಂತ ಖುಷಿಗಾಗಿ ನಮ್ಮ ಹತ್ತಿರವೇ ಇರಬೇಕು. ನಿಜವಾದ ಪ್ರೀತಿ ಮನುಷ್ಯನಿಗೆ ಸ್ವಾತಂತ್ರ್ಯ ಕೊಡುತ್ತದೆ ಮತ್ತು ಅವನನ್ನು ಮುಕ್ತವಾದ ಆಕಾಶದಲ್ಲಿ ಹಾರುವುದಕ್ಕೆ ಬಿಡುತ್ತದೆ.
ಅದೇ ಮೋಹ ಮನುಷ್ಯನನ್ನು ಸರಪಳಿಗಳಲ್ಲಿ ಮತ್ತು ಬಂಧನಗಳಲ್ಲಿ ಕಟ್ಟಿಹಾಕುತ್ತದೆ ಮತ್ತು ಅವನನ್ನು ತನ್ನ ಇಶಾರೆಗಳಿಗೆ ತಕ್ಕಂತೆ ಕುಣಿಸುವುದಕ್ಕೆ ಅಥವಾ ನಿಯಂತ್ರಣ ಮಾಡುವುದಕ್ಕೆ ಪ್ರಯತ್ನ ಮಾಡುತ್ತದೆ. ನಾವು ಯಾರನ್ನಾದರೂ ನಿಜವಾಗಿ ಪ್ರೀತಿಸಿದರೆ ನಾವು ಆ ವ್ಯಕ್ತಿಯ ಖುಷಿಯನ್ನು ನೋಡಿ ನಾವೇ ಒಳಗಿನಿಂದ ಖುಷಿಯಾಗುತ್ತೇವೆ. ಆದರೆ ನಾವು ಮೋಹದಲ್ಲಿದ್ದಾಗ ನಾವು ಕೇವಲ ನಮ್ಮ ಇಚ್ಛೆಗಳನ್ನು ಮತ್ತು ನಮ್ಮ ಅಗತ್ಯಗಳನ್ನು ಮಾತ್ರ ಮೇಲಿಡುತ್ತೇವೆ. ನಾವು ನಮ್ಮ ಸಂಬಂಧಗಳು ಆರೋಗ್ಯಕರವಾಗಿ ಮತ್ತು ಬಲವಾಗಿರಬೇಕು ಅಂತ ಇಷ್ಟಪಡುವುದಾದರೆ ನಾವು ನಮ್ಮ ಒಳಗೆ ನಿಜವಾದ ಪ್ರೀತಿಯನ್ನು ಬೆಳೆಸಿಕೊಳ್ಳಬೇಕು ಮತ್ತು ಈ ಸ್ವಾರ್ಥದ ಮೋಹದ ಬಲೆಯಿಂದ ನಮ್ಮನ್ನು ನಾವು ಮುಕ್ತ ಮಾಡಿಕೊಳ್ಳಬೇಕು. ನಿಜವಾದ ಪ್ರೀತಿ ಎಂದರೆ ಯಾರ ಮೇಲೋ ನಮ್ಮ ಹಕ್ಕನ್ನು ಚಲಾಯಿಸುವುದು ಅಥವಾ ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವುದಲ್ಲ. ಬದಲಾಗಿ ನಿಜವಾದ ಪ್ರೀತಿ ಎಂದರೆ ನಮ್ಮನ್ನು ನಾವು ಪೂರ್ತಿಯಾಗಿ ಒಪ್ಪಿಸುವುದು ಮತ್ತು ಸಮರ್ಪಣೆ ಮಾಡುವುದು. ಇವತ್ತಿನ ಈ ತೋರಿಕೆಯಿಂದ ತುಂಬಿರುವ ಮತ್ತು ಭೌತಿಕ ಸುಖಗಳ ಹಿಂದೆ ಓಡುವ ಪ್ರಪಂಚದಲ್ಲಿ ಜನರಿಗೆ ದುಡ್ಡಿನ ಮೇಲೆ, ಆಸ್ತಿಪಾಸ್ತಿ ಮೇಲೆ, ಉನ್ನತ ಹುದ್ದೆಗಳ ಮೇಲೆ ಮತ್ತು ಆರಾಮ ಕೊಡುವ ಸೌಕರ್ಯಗಳ ಮೇಲೆ ಬಹಳ ಆಳವಾದ ಮೋಹ ಇರುವುದು ನೋಡುವುದಕ್ಕೆ ಸಿಗುತ್ತದೆ. ಜನ ಕೇವಲ ಇದೇ ವಸ್ತುಗಳನ್ನು ತಮ್ಮ ಜೀವನದ ಅತಿದೊಡ್ಡ ಮತ್ತು ಕೊನೆಯ ಗುರಿ ಅಂತ ಅಂದುಕೊಂಡು ಕೂತುಬಿಡುತ್ತಾರೆ. ಯಾವ ಮನುಷ್ಯ ದುಡ್ಡಿನ ಜೊತೆ ಬಹಳ ಜಾಸ್ತಿ ವ್ಯಾಮೋಹ ಇಟ್ಟುಕೊಂಡಿರುತ್ತಾನೋ ಅವನು ಯಾವಾಗಲೂ ತನ್ನ ಮನಸ್ಸಿನಲ್ಲಿ ಆ ದುಡ್ಡನ್ನು ಕಳೆದುಕೊಳ್ಳುವ ಭಯದಿಂದ ನಡುಗುತ್ತಾ ಇರುತ್ತಾನೆ. ಅವನು ದುಡ್ಡು ಸಂಪಾದನೆ ಮಾಡುವಂತಹ ಕುರುಡು ಮತ್ತು ಹುಚ್ಚು ಹಿಡಿಸುವ ರೇಸ್ನಲ್ಲಿ ಸೇರಿಕೊಂಡು ಬಿಡುತ್ತಾನೆ. ಅಂದರೆ ಆ ಓಟದಲ್ಲಿ ಅವನು ತನ್ನ ಪ್ರೀತಿಯ ಸಂಬಂಧಗಳನ್ನು, ತನ್ನ ಒಳ್ಳೆಯ ಆರೋಗ್ಯವನ್ನು ಮತ್ತು ತನ್ನ ಮನಸ್ಸಿನ ಎಲ್ಲ ನೆಮ್ಮದಿಯನ್ನು ಎಲ್ಲವನ್ನೂ ಕಳೆದುಕೊಂಡು ಬಿಡುತ್ತಾನೆ. ಆದರೆ ಸ್ನೇಹಿತರೆ, ಸ್ವಲ್ಪ ಯೋಚನೆ ಮಾಡಿ ನೋಡಿ. ಈ ದುಡ್ಡು ಮತ್ತು ಈ ಆಸ್ತಿ ಮನುಷ್ಯನಿಗೆ ಯಾವತ್ತಿಗೂ ಜೊತೆಗಿರುವ ಅಂತಹ ಖುಷಿಯನ್ನು ಕೊಡುವುದಕ್ಕೆ ಸಾಧ್ಯನಾ? ಜೀವನದ ಅನುಭವ ನಮಗೆ ಏನನ್ನು ತಿಳಿಸುತ್ತದೆ ಅಂದರೆ, ಒಂದು ಮಿತಿ ದಾಟಿದ ಮೇಲೆ ದುಡ್ಡು ನಮಗೆ ಸುಖ ಕೊಡುವ ಬದಲು ನಮ್ಮ ಚಿಂತೆಗಳು ಮತ್ತು ನಮ್ಮ ಸಮಸ್ಯೆಗಳನ್ನೇ ಜಾಸ್ತಿ ಮಾಡುತ್ತದೆ. ಆದ ಕಾರಣ ಅತಿದೊಡ್ಡ ಬುದ್ಧಿವಂತಿಕೆ ಇರುವುದು ಯಾವುದರಲ್ಲಿ ಅಂದರೆ, ನೀವು ದುಡ್ಡನ್ನು ಕೇವಲ ಜೀವನ ಸಾಗಿಸುವುದಕ್ಕೆ ಇರುವ ಒಂದು ಸಾಧನ ಅಂತ ಮಾತ್ರ ಅಂದುಕೊಳ್ಳಿ. ಅದನ್ನೇ ನಿಮ್ಮ ಪೂರ್ತಿ ಜೀವನದ ಗುರಿ ಮಾಡಿಕೊಳ್ಳಬೇಡಿ. ದೇವರು ನಿಮಗೆ ಏನೇ ಕೊಟ್ಟಿರಲಿ ಮತ್ತು ನಿಮ್ಮ ಹತ್ತಿರ ಏನೇ ಇರಲಿ, ಅದಕ್ಕಾಗಿ ಯಾವಾಗಲೂ ಆ ಮೇಲಿರುವ ದೇವರಿಗೆ ಕೃತಜ್ಞತೆ ಹೇಳಿ ಮತ್ತು ಕೃತಜ್ಞರಾಗಿರಿ. ಆದರೆ ಯಾವತ್ತೂ ಆ ವಸ್ತುಗಳಿಗೆ ಎಷ್ಟೊಂದು ಕೆಟ್ಟದಾಗಿ ಅಂಟಿಕೊಳ್ಳಬೇಡಿ ಅಂದರೆ ಅವುಗಳಿಲ್ಲದೆ ನಿಮ್ಮ ಬದುಕುವುದೇ ಕಷ್ಟ ಆಗಬಾರದು. ನಾವು ಈ ಒಂದು ಚಿಕ್ಕ ಮಾತನ್ನು ಅರ್ಥ ಮಾಡಿಕೊಂಡರೆ, ಈ ಪ್ರಪಂಚದ ಪ್ರತಿಯೊಂದು ವಸ್ತು ಕೇವಲ ಕೆಲವೇ ದಿನಗಳ ಅತಿಥಿ ಮತ್ತು ಇದು ಕೇವಲ ತಾತ್ಕಾಲಿಕ ಅಂತ. ಆಗ ನಾವು ನಮ್ಮ ಜೀವನದಲ್ಲಿ ಬರುವ ಬಹಳಷ್ಟು ವ್ಯರ್ಥವಾದ ಮತ್ತು ಯಾವುದೇ ಕಾರಣ ಇಲ್ಲದ ದುಃಖಗಳಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಳಬಹುದು ಮತ್ತು ನಮ್ಮ ಮನಸ್ಸಿನಲ್ಲಿ ಒಂದು ನಿಜವಾದ ತೃಪ್ತಿ ಮತ್ತು ಶಾಂತಿಯನ್ನು ಅನುಭವಿಸಬಹುದು. ಈಗ ಒಂದು ದೊಡ್ಡ ಪ್ರಶ್ನೆ ಏನು ಏಳುತ್ತದೆ ಅಂದರೆ, ಈ ಎಲ್ಲೆಡೆ ಹರಡಿರುವ ಮೋಹದ ಬಲೆಯಿಂದ ಹೊರಗೆ ಬರುವುದು ಮತ್ತು ಮುಕ್ತವಾಗುವುದು ಸಾಧ್ಯನಾ? ಇದರ ಉತ್ತರ ಹೌದು. ಈ ಕೆಲಸ ಸ್ವಲ್ಪ ಕಷ್ಟ ಖಂಡಿತ ಆಗಬಹುದು, ಆದರೆ ಇದು ಬಿಲ್ಕುಲ್ ಅಸಾಧ್ಯವೇನಲ್ಲ. ಈ ದಾರಿಯ ಅತಿ ಮೊದಲ ಹೆಜ್ಜೆ ಏನಪ್ಪಾ ಅಂದರೆ, ನೀವು ಈ ಪ್ರಪಂಚದ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಸನ್ನಿವೇಶ ಮತ್ತು ಪ್ರತಿಯೊಂದು ಸಂಬಂಧದ ವಾಸ್ತವವನ್ನು ಒಪ್ಪಿಕೊಳ್ಳಬೇಕು. ಈ ವಾಸ್ತವ ಏನಪ್ಪಾ ಅಂದರೆ, ಇಲ್ಲಿ ಯಾವುದು ಕೂಡ ಯಾವತ್ತಿಗೂ ಉಳಿಯುವುದಿಲ್ಲ, ಎಲ್ಲವೂ ನಶ್ವರ. ಈ ಇಡೀ ಬ್ರಹ್ಮಾಂಡದಲ್ಲಿ ಮತ್ತು ಈ ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತು ಸಮಯದ ಜೊತೆ ಬದಲಾಗುತ್ತಾನೇ ಇರುತ್ತದೆ. ನೀವು ಈ ಕಹಿಯಾದ ಸತ್ಯವನ್ನು ನಿಮ್ಮ ಪೂರ್ತಿ ಮನಸ್ಸಿನಿಂದ ಒಪ್ಪಿಕೊಂಡಾಗ ಮತ್ತು ಸ್ವೀಕಾರ ಮಾಡಿದಾಗ ಪ್ರಪಂಚದ ಯಾವುದೇ ನಷ್ಟ ಅಥವಾ ಯಾವುದೇ ದುಃಖ ನಿಮ್ಮನ್ನು ಒಳಗಿನಿಂದ ಮುರಿಯುವುದಕ್ಕೆ ಆಗುವುದಿಲ್ಲ. ಇದರ ಎರಡನೇ ದಾರಿ ಏನಪ್ಪಾ ಅಂದರೆ, ನೀವು ನಿಮ್ಮ ಒಳಗೆ ಅಡಗಿರುವ ಮೋಹವನ್ನು ಗುರುತಿಸಿ ಮತ್ತು ನಿಧಾನವಾಗಿ ಅದನ್ನು ಬಿಡುವ ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ಜೊತೆ ನೀವೇ ಒಂಟಿಯಾಗಿ ಈ ಪ್ರಶ್ನೆ ಕೇಳಿಕೊಳ್ಳಿ: ನಾನು ಈ ಮನುಷ್ಯನನ್ನು ನಿಜವಾಗಿಯೂ ಪ್ರೀತಿಸುತ್ತೇನಾ ಅಥವಾ ಇದು ಕೇವಲ ನನ್ನ ಮೋಹನ? ನಾನು ಈ ಮನುಷ್ಯನನ್ನು ಅಥವಾ ಈ ಪರಿಸ್ಥಿತಿಯನ್ನು ನನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಇಷ್ಟಪಡುತ್ತೇನಾ? ನನ್ನ ಒಳಗೆ ಇದನ್ನು ಕಳೆದುಕೊಳ್ಳುವ ಭಯ ಕೂತಿದೆಯಾ? ನೀವು ನಿಮಗೆ ನೀವೇ ಈ ಪ್ರಶ್ನೆಗಳನ್ನು ಕೇಳಿಕೊಂಡಾಗ ಮತ್ತು ನಿಮ್ಮ ಬಗ್ಗೆ ನೀವು ಎಚ್ಚೆತ್ತುಕೊಂಡಾಗ ನಿಮ್ಮ ಪಾಲಿಗೆ ಈ ಮೋಹವನ್ನು ತ್ಯಾಗ ಮಾಡುವ ಮತ್ತು ಬಿಡುವ ದಾರಿ ತನ್ನಿಂದ ತಾನೇ ತೆರೆದುಕೊಳ್ಳುತ್ತದೆ. ಹೇಗೆ ನೀವು ಮೋಹದ ಮೇಲಿನ ನಿಮ್ಮ ಹಿಡಿತವನ್ನು ಸಡಿಲ ಮಾಡುತ್ತಾ ಹೋಗುತ್ತೀರೋ ಹಾಗೆ ನಿಮ್ಮ ಜೀವನ ಬಹಳ ಶಾಂತವಾಗಿ, ಖುಷಿಗಳಿಂದ ತುಂಬಿ ಮತ್ತು ಸಮತೋಲನ ಆಗುತ್ತಾ ಹೋಗುತ್ತದೆ. ನಿಮ್ಮ ಜೀವನವನ್ನು ಒಂದು ಹರಿಯುವ ನದಿಯ ತರಹ ಮುಕ್ತವಾಗಿ ಹರಿಯುವುದಕ್ಕೆ ಬಿಡಿ. ಯಾವ ಹೊಸ ಮನುಷ್ಯ ಅಥವಾ ಖುಷಿ ನಿಮ್ಮ ಜೀವನಕ್ಕೆ ಬರುತ್ತಾ ಇದೆಯೋ ಅದನ್ನು ತೆರೆದ ಹೃದಯದಿಂದ ಸ್ವಾಗತ ಮಾಡಿ ಮತ್ತು ಯಾವ ವಸ್ತು ಅಥವಾ ಮನುಷ್ಯ ನಿಮ್ಮ ಜೀವನದಿಂದ ಹೋಗುತ್ತಾ ಇದ್ದಾನೋ ಅವನಿಗೆ ಪ್ರೀತಿಯಿಂದ ವಂದನೆ ಹೇಳಿ ಮತ್ತು ಬೀಳಿಕೊಡಿ. ನಿಜವಾದ ಶಾಂತಿ ಮತ್ತು ಜೀವನದ ನೈಜವಾದ ಖುಷಿಯನ್ನು ಪಡೆದುಕೊಳ್ಳುವುದಕ್ಕೆ ಇದು ಬಹಳ ಮುಖ್ಯ. ಅದೇನೆಂದರೆ, ನಾವು ಈ ಮೋಹದ ಪಕ್ಕಾ ಕನೆಕ್ಷನ್ಗಳನ್ನು ಕತ್ತರಿಸಬೇಕು ಮತ್ತು ನಮ್ಮನ್ನು ನಾವು ಮುಕ್ತ ಮಾಡಿಕೊಳ್ಳಬೇಕು. ಸ್ನೇಹಿತರೆ, ಇದೇ ಪವಿತ್ರ ಭಗವದ್ಗೀತೆಯ ಅತಿ ದೊಡ್ಡ ಮತ್ತು ನಿಜವಾದ ಸಾರಾಂಶ.
ಗೀತೆಯ ಜ್ಞಾನದಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಅರ್ಥ ಮಾಡಿಸುತ್ತಾ ಒಂದು ಬಹಳ ಮುಖ್ಯವಾದ ಮಾತನ್ನು ಹೇಳುತ್ತಾನೆ. ಅವನು ಹೇಳುತ್ತಾನೆ, ಹೇ ಅರ್ಜುನ, ಈ ಸಮಯ ಏನಿದೆಯೋ ಅದು ಈ ಇಡೀ ಪ್ರಪಂಚದ ಅತಿ ಹೆಚ್ಚು ಬೆಲೆ ಬಾಳುವ ಮತ್ತು ಅತಿ ದೊಡ್ಡ ಶಕ್ತಿಶಾಲಿ ವಸ್ತು. ಸಮಯ ಅನ್ನುವುದು ಅಂತಹ ಒಂದು ಖಜಾನೆ. ಅದು ಒಂದು ವೇಳೆ ನಿಮ್ಮ ಕೈಯಿಂದ ಒಮ್ಮೆ ಜಾರಿ ಹೋದರೆ ಮತ್ತು ಕಳೆದು ಹೋದರೆ ಅದು ಯಾವತ್ತಿಗೂ ಹಿಂದಕ್ಕೆ ಬರುವುದಿಲ್ಲ. ನೀವು ಕೋಟ್ಯಾಂತರ ಚಿನ್ನದ ನಾಣ್ಯಗಳನ್ನು ಅಥವಾ ಎಷ್ಟೇ ದುಡ್ಡನ್ನು ಖರ್ಚು ಮಾಡಿದರೂ ನೀವು ಕಳೆದು ಹೋದ ಆ ಒಂದು ಸಣ್ಣ ಕ್ಷಣವನ್ನು ಕೂಡ ವಾಪಸ್ ಕೊಂಡುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ನೀವು ಈ ಅಮೂಲ್ಯವಾದ ಮತ್ತು ಬೆಲೆಬಾಳುವ ಸಮಯವನ್ನು ಸರಿಯಾಗಿ ಉಪಯೋಗಿಸಿದರೆ ಇದೇ ಸಮಯ ನಿಮ್ಮ ಜೀವನದ ಎಲ್ಲ ಆಳವಾದ ಗಾಯಗಳನ್ನು ವಾಸಿ ಮಾಡುತ್ತದೆ ಮತ್ತು ನಿಮ್ಮ ಎಲ್ಲ ನೋವುಗಳನ್ನು ಅಳಿಸಿ ಹಾಕುತ್ತದೆ. ಸಮಯ ಪ್ರತಿಯೊಂದು ನೋವಿಗೆ ಹಚ್ಚಬಹುದಾದ ಅತಿ ದೊಡ್ಡ ಮತ್ತು ಅತ್ಯುತ್ತಮವಾದ ಔಷಧಿ. ಮತ್ತು ನೀವು ಈ ಸಮಯವನ್ನು ಸರಿಯಾದ ಕೆಲಸಗಳಲ್ಲಿ ಉಪಯೋಗಿಸಿದರೆ ಇದೇ ಸಮಯ ಒಂದು ದಿನ ನಿಮ್ಮನ್ನು ಆ ಯಶಸ್ಸಿನವರೆಗೂ ಖಂಡಿತ ತಲುಪಿಸುತ್ತದೆ, ಯಾವುದನ್ನು ನೀವು ಯಾವತ್ತಿನಿಂದಲೂ ಇಷ್ಟಪಟ್ಟಿದ್ದೀರೋ. ಅದಕ್ಕಾಗಿಯೇ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಯಾವತ್ತೂ ಸಮಯವನ್ನು ವ್ಯರ್ಥ ಮಾಡಬೇಡಿ ಮತ್ತು ಅದನ್ನು ದುರುಪಯೋಗ ಮಾಡಬೇಡಿ. ಯಾವ ಮನುಷ್ಯ ಸಮಯದ ನಿಜವಾದ ಬೆಲೆಯನ್ನು ಅರ್ಥ ಮಾಡಿಕೊಳ್ಳುತ್ತಾನೋ ಅವನು ತನ್ನ ಇವತ್ತಿನ ಕೆಲಸವನ್ನು ಯಾವತ್ತೂ ನಾಳೆಗೆ ಮುಂದೂಡುವುದಿಲ್ಲ. ಅವನಿಗೆ ಈ ಮಾತು ಬಹಳ ಚೆನ್ನಾಗಿ ಗೊತ್ತಿರುತ್ತದೆ. ನಾಳೆ ಅನ್ನುವುದನ್ನು ಯಾರೂ ನೋಡಿಯೇ ಇಲ್ಲ ಮತ್ತು ನಾಳೆಯ ಬಗ್ಗೆ ಯಾರಿಗೂ ಏನೂ ಅತಪತ ಇಲ್ಲ. ಕೇವಲ ಈ ಇವತ್ತು ಮತ್ತು ಈ ಈಗ ಅನ್ನುವುದು ಮಾತ್ರ ಅತಿ ದೊಡ್ಡ ಸತ್ಯ. ನಮ್ಮ ಹಿರಿಯರು ಕೂಡ ಹೇಳಿದ್ದಾರೆ, ನಾಳೆ ಮಾಡುವುದನ್ನು ಇವತ್ತೇ ಮಾಡು, ಇವತ್ತು ಮಾಡುವುದನ್ನು ಈಗಲೇ ಮಾಡುವಂತ. ಸಮಯ ಅನ್ನುವುದು ತನ್ನಷ್ಟಕ್ಕೆ ತಾನು ಒಳ್ಳೆಯದು ಆಗಿರಲ್ಲ ಮತ್ತು ಕೆಟ್ಟದ್ದು ಆಗಿರಲ್ಲ. ನಾವು ಅದನ್ನು ಉಪಯೋಗಿಸುವ ರೀತಿ ಇದೆಯಲ್ಲ, ಅದು ಆ ಸಮಯವನ್ನು ನಮಗೆ ಒಳ್ಳೆಯದು ಅಥವಾ ಕೆಟ್ಟದ್ದಾಗಿ ಮಾಡುತ್ತದೆ. ನಮಗೆ ಜೀವನದಲ್ಲಿ ಯಶಸ್ಸು ಸಿಗುತ್ತಾ ಅಥವಾ ನಾವು ಸೋಲನ್ನು ಎದುರಿಸಬೇಕಾಗುತ್ತಾ ಅನ್ನುವುದು ಪೂರ್ತಿಯಾಗಿ ಈ ಮಾತಿನ ಮೇಲೆ ಅವಲಂಬಿತವಾಗಿರುತ್ತದೆ. ಅಂದರೆ ನಾವು ನಮ್ಮ ಸಮಯವನ್ನು ಎಷ್ಟು ಸರಿಯಾಗಿ ಉಪಯೋಗಿಸುತ್ತೇವೆ ಅಂತ. ಕಳೆದು ಹೋಗಿರುವ ಸಮಯದ ಬಗ್ಗೆ ಕೂತು ಅಳುವುದರಿಂದ ಮತ್ತು ಪಶ್ಚಾತ್ತಾಪ ಪಡುವುದರಿಂದ ಯಾವುದೇ ಉಪಯೋಗ ಇಲ್ಲ. ಯಾಕೆ ಅಂದರೆ ಹಾಗೆ ಮಾಡುವುದರಿಂದ ನಾವು ನಮ್ಮ ಇವತ್ತಿನ ಸಮಯವನ್ನು ಕೂಡ ವ್ಯರ್ಥ ಮಾಡಿಬಿಡುತ್ತೇವೆ. ಆದ ಕಾರಣ ಅತಿ ದೊಡ್ಡ ಬುದ್ಧಿವಂತಿಕೆ ಇರುವುದೇ ಇದರಲ್ಲಿ. ನೀವು ನಿಮ್ಮ ಪ್ರಸ್ತುತ ಸಮಯವನ್ನು, ಅಂದರೆ ಈಗ ನಡೆಯುತ್ತಾ ಇರುವ ಕ್ಷಣವನ್ನು ಅತ್ಯುತ್ತಮವಾಗಿ ಮತ್ತು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು. ನಿಮ್ಮ ಒಳಗೆ ಎಷ್ಟೇ ಒಳ್ಳೆಯ ಗುಣಗಳಿರಲಿ, ನಿಮ್ಮ ಒಳಗೆ ಎಷ್ಟೇ ಪ್ರತಿಭೆ ತುಂಬಿರಲಿ, ಆದರೆ ನೀವು ನಿರಂತರವಾಗಿ ಕೆಟ್ಟ ಮತ್ತು ನಕಾರಾತ್ಮಕ ಜನರ ಜೊತೆ ಇದ್ದರೆ, ಅವರ ಜೊತೆ ಒಡನಾಟ ಇಟ್ಟುಕೊಂಡರೆ, ನೆನಪಿಟ್ಟುಕೊಳ್ಳಿ, ನಿಮ್ಮ ಅಂತ್ಯ ಕೂಡ ಬಿಲ್ಕುಲ್ ಅದೇ ಕೆಟ್ಟ ಜನರ ಹಾಗೇನೇ ಆಗುತ್ತದೆ. ಸಹವಾಸ ದೋಷ ಅಂದರೆ ನಾವು ಯಾರ ಜೊತೆ ಇರುತ್ತೇವೆ ಅನ್ನುವುದರ ಪ್ರಭಾವ ಮನುಷ್ಯನ ಮೇಲೆ ಬಹಳ ಆಳವಾಗಿ ಮತ್ತು ಪಕ್ಕಾ ಆಗಿ ಬೀಳುತ್ತದೆ. ಮಹಾಭಾರತದ ಕಥೆ ನಮಗೆ ಇದನ್ನೇ ಕಲಿಸುತ್ತದೆ. ಅದರಲ್ಲಿ ಭೀಷ್ಮ ಪಿತಾಮಹ ಮತ್ತು ಗುರು ದ್ರೋಣಾಚಾರ್ಯರಂತಹ ಮಹಾನ್ ಮತ್ತು ಧರ್ಮದ ದಾರಿಯಲ್ಲಿ ನಡೆಯುವ ಜನ ಕೂಡ ಇದ್ದರು. ಆದರೆ ಅವರು ಅಧರ್ಮ ಮಾಡುವ ಕೌರವರ ಜೊತೆ ನಿಂತರು ಮತ್ತು ಇದೇ ಕೆಟ್ಟ ಸಹವಾಸ ಹಾಗೂ ತಾವು ಕೊಟ್ಟ ಮಾತುಗಳಿಗೆ ಬದ್ಧರಾಗಿದ್ದ ಕಾರಣ ಆ ಮಹಾನ್ ವ್ಯಕ್ತಿಗಳಿಗೂ ಕೂಡ ಬಹಳ ಕೆಟ್ಟ ಅಂತ್ಯ ಸಿಕ್ಕಿತು ಮತ್ತು ಅವರು ದುರ್ಗತಿಯನ್ನು ಅನುಭವಿಸಬೇಕಾಯಿತು. ಅವರ ಎಲ್ಲ ಒಳ್ಳೆಯ ಗುಣಗಳು, ಅವರ ಪೂರ್ತಿ ಜ್ಞಾನ ಮತ್ತು ಅವರ ಎಲ್ಲ ಪುಣ್ಯ ಕೂಡ ಅವರನ್ನು ಆ ಕೆಟ್ಟ ಸಹವಾಸದ ಭಯಾನಕ ಫಲಿತಾಂಶದಿಂದ ಕಾಪಾಡೋದಕ್ಕೆ ಆಗಲಿಲ್ಲ. ಆದ ಕಾರಣ ನನ್ನ ಸ್ನೇಹಿತರೆ, ಯಾವಾಗಲೂ ಕೆಟ್ಟ ಜನರ ಸಹವಾಸದಿಂದ ದೂರ ಇರಿ ಮತ್ತು ಅವರಿಂದ ಸುರಕ್ಷಿತವಾಗಿರಿ. ಬಹಳಷ್ಟು ಸಲ ಹೀಗೂ ಆಗ್ತದೆ. ನೀವೇನು ಸ್ವತಃ ತಪ್ಪು ಮಾಡಿರಲ್ಲ, ನಿಮ್ಮದೇನು ತಪ್ಪು ಇರಲ್ಲ, ಆದರೂ ನಿಮ್ಮ ಜೊತೆ ಇರುವ ಜನರ ಕೆಟ್ಟ ಕರ್ಮಗಳ ಫಲವನ್ನು ನೀವು ಕೂಡ ಅನುಭವಿಸಬೇಕಾಗಿ ಬರುತ್ತದೆ. ಇಂತಹ ನಕಾರಾತ್ಮಕ ಮತ್ತು ಕೆಟ್ಟ ಜನರ ಜೊತೆ ಇರುವುದು ನಮ್ಮ ಒಳಗಿರುವ ಎಲ್ಲಾ ಧನಾತ್ಮಕ ಶಕ್ತಿ ಮತ್ತು ತಾಕತ್ತನ್ನು ಹೀರಿಕೊಳ್ಳುತ್ತದೆ ಮತ್ತು ನಮ್ಮನ್ನು ಕೆಳಗೆ, ಪತನದ ಕಡೆಗೆ ತೆಗೆದುಕೊಂಡು ಹೋಗುತ್ತದೆ. ಆದ ಕಾರಣ ಪ್ರಯತ್ನ ಮಾಡಿ ಯಾವಾಗಲೂ ಒಳ್ಳೆಯ ಪಾಸಿಟಿವ್ ಯೋಚನೆ ಇರುವ ಮತ್ತು ಜ್ಞಾನ ಇರುವ ಜನರ ಜೊತೆನೇ ಇರಿ. ನಿಮ್ಮ ಜೀವನ ಮತ್ತು ನಿಮ್ಮಲ್ಲಿರುವ ಕುಂದುಕೊರತೆಗಳನ್ನು ಯಾವತ್ತೂ ಬೇರೆ ಯಾವುದೇ ಮನುಷ್ಯನ ಜೊತೆ ಅಪ್ಪಿತಪ್ಪಿಯೂ ಹೋಲಿಕೆ ಮಾಡಿಕೊಳ್ಬೇಡಿ. ಹೇಗೆ ತೋಟದಲ್ಲಿ ಬೆಳೆದಿರುವ ಪ್ರತಿಯೊಂದು ಹಣ್ಣಿನ ರುಚಿ ತನ್ನದೇ ಆದ ರೀತಿಯಲ್ಲಿ ವಿಭಿನ್ನ ಮತ್ತು ವಿಶೇಷವಾಗಿರುತ್ತದೆಯೋ, ಬಿಲ್ಕುಲ್ ಅದೇ ರೀತಿ ಈ ಪ್ರಪಂಚದ ಪ್ರತಿಯೊಬ್ಬ ಮನುಷ್ಯ ಕೂಡ ತನ್ನದೇ ಆದ ರೀತಿಯಲ್ಲಿ ಬಿಲ್ಕುಲ್ ವಿಭಿನ್ನ ಮತ್ತು ವಿಶಿಷ್ಟವಾಗಿರುತ್ತಾನೆ. ಬೇರೆಯವರನ್ನು ನೋಡುವ ಬದಲು ನೀವು ಕೇವಲ ನಿಮ್ಮ ಸ್ವಂತ ಅಭಿವೃದ್ಧಿಯ ಮೇಲೆ ಗಮನ ಕೊಡಿ ಮತ್ತು ನಿಮ್ಮ ಒಳಗಿರುವ ಪ್ರತಿಭೆ ಮತ್ತು ಕೌಶಲ್ಯಗಳನ್ನು ಇನ್ನಷ್ಟು ಉತ್ತಮಗೊಳಿಸುವುದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಮನಸ್ಸನ್ನು ಮತ್ತು ನಿಮ್ಮ ಹೃದಯವನ್ನು ಎಷ್ಟೊಂದು ಬಲವಾಗಿ ಮತ್ತು ಗಟ್ಟಿಯಾಗಿ ಮಾಡಿಕೊಳ್ಳಿ ಅಂದರೆ, ಯಾವುದೇ ಬೇರೆ ಮನುಷ್ಯನ ಕೆಟ್ಟ ನಡವಳಿಕೆ ಅಥವಾ ಅವನ ಕಹಿಯಾದ ಮಾತುಗಳು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಅಲುಗಾಡಿಸುವುದಕ್ಕೆ ಆಗಬಾರದು. ನೆನಪಿಡಿ, ಎದುರುಗಡೆ ಇರುವ ವ್ಯಕ್ತಿ ನಿಮ್ಮ ಜೊತೆ ಹೇಗೆ ನಡೆದುಕೊಳ್ಳುತ್ತಾನೆ ಅನ್ನುವುದು ಅವನ ಸ್ವಂತ ಯೋಚನೆ ಮತ್ತು ಅವನ ಗುಣವನ್ನು ತೋರಿಸುತ್ತದೆ. ಅದು ನಿಮ್ಮದೇನು ಕಮ್ಮಿ ಅಲ್ಲ. ಜೀವನದಲ್ಲಿ ನಿಜವಾದ ಯಶಸ್ಸು ಪಡೆದುಕೊಳ್ಳುವುದಕ್ಕೆ ಮೊದಲು ನಿಮ್ಮನ್ನು ನೀವು ಒಳಗಿನಿಂದ ಸುಧಾರಿಸಿಕೊಳ್ಳುವುದರ ಮೇಲೆ ಕೆಲಸ ಮಾಡಿ. ಉದಾಹರಣೆಗೆ, ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ, ಹೊಸ ಕೆಲಸಗಳನ್ನು ಕಲಿಯಿರಿ, ನಿಮ್ಮ ಕೆಟ್ಟ ಅಭ್ಯಾಸಗಳನ್ನು ಬದಲಾಯಿಸಿ ಮತ್ತು ನಿಮ್ಮ ನಡವಳಿಕೆಯನ್ನು ಶುದ್ಧವಾಗಿಟ್ಟುಕೊಳ್ಳಿ.
ಯಾವಾಗ ನೀವು ಸ್ವತಃ ಒಬ್ಬ ಉತ್ತಮ ಮನುಷ್ಯರಾಗ್ತಿರೋ ಆಗ ನೀವು ನೋಡುತ್ತೀರಾ, ಒಂದು ನಿಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳು ತನ್ನಿಂದ ತಾನೇ ಚೆನ್ನಾಗಿ ಬಿಡುತ್ತದೆ, ಅಥವಾ ನಿಮ್ಮಲ್ಲಿ ಎಷ್ಟೊಂದು ತಾಕತ್ತು ಬರುತ್ತದೆ ಅಂದರೆ ನೀವು ಆ ಕೆಟ್ಟ ಸನ್ನಿವೇಶಗಳನ್ನು ಧೈರ್ಯವಾಗಿ ಎದುರಿಸುವುದಕ್ಕೆ ಶುರು ಮಾಡ್ತೀರಾ. ಭಗವಾನ್ ಶ್ರೀಕೃಷ್ಣ ನಮಗೆ ಅರ್ಥ ಮಾಡಿಸುತ್ತಾ ಹೇಳುತ್ತಾನೆ, ಯಾವಾಗಲೂ ನಿಮ್ಮ ಜೀವನದಲ್ಲಿ ದುಃಖ ಮತ್ತು ಕಷ್ಟಗಳು ಬಂದಾಗ, ಯಾವಾಗ ಬಹಳಷ್ಟು ಸಮಸ್ಯೆಗಳು ನಿಮ್ಮನ್ನು ನಾಲ್ಕೂ ಕಡೆಯಿಂದ ಸುತ್ತುವರಿಯುತ್ತದೆಯೋ ಮತ್ತು ಯಾವಾಗ ನಿಮಗೆ ಎಲ್ಲವೂ ನಿಮ್ಮ ವಿರುದ್ಧ ನಡೆಯುತ್ತಾ ಇದೆ ಅಂತ ಅನಿಸುವುದಕ್ಕೆ ಶುರುವಾಗುತ್ತದೆಯೋ ಆಗ ಯಾವತ್ತೂ ಧೈರ್ಯ ಕಳೆದುಕೊಂಡು ನಿರಾಶೆಯಾಗಬೇಡಿ. ಯಾವಾಗಲೂ ಈ ಮಾತನ್ನು ನೆನಪಿಟ್ಟುಕೊಳ್ಳಿ, ಆ ಮೇಲೆ ಕೂತಿರುವ ಪರಮಾತ್ಮ, ಆ ದೇವರು ನಿಮಗಾಗಿ ಖಂಡಿತವಾಗಿಯೂ ಯಾವುದೋ ಬಹಳ ಒಳ್ಳೆಯ ಮತ್ತು ಬಹಳ ದೊಡ್ಡ ಯೋಜನೆ ಮಾಡುತ್ತಾ ಇದ್ದಾನೆ. ಈ ಕಷ್ಟಗಳ ಸಮಯ ಮತ್ತು ಈ ಕಠಿಣವಾದ ಪರೀಕ್ಷೆ ಏನು ನಡೆಯುತ್ತಾ ಇದೆಯೋ ಇದು ಬಹುಶಃ ನಿಮ್ಮನ್ನು ಯಾವುದೋ ಬಹಳ ದೊಡ್ಡ ಗುರಿಯ ಕಡೆಗೆ ತೆಗೆದುಕೊಂಡು ಹೋಗುವುದಕ್ಕೆ ದೇವರೇ ಮಾಡಿರುವ ಒಂದು ದಾರಿ ಇರಬಹುದು. ಇದು ಬರುವ ನಾಳೆಗಾಗಿ, ನಿಮ್ಮ ಭವಿಷ್ಯಕ್ಕಾಗಿ ನಿಮ್ಮನ್ನು ಇನ್ನಷ್ಟು ಬಲಶಾಲಿ ಮತ್ತು ಕಬ್ಬಿಣದ ಹಾಗೆ ಗಟ್ಟಿಯಾಗಿ ಮಾಡೋದಕ್ಕೆ ದೇವರು ಕೊಡುತ್ತಾ ಇರುವ ಒಂದು ತರಬೇತಿ. ದೇವರು ನಿಮ್ಮನ್ನು ಆ ಉನ್ನತ ಮಟ್ಟಕ್ಕೆ ತಲುಪಿಸುವುದಕ್ಕೆ ಇಷ್ಟಪಡುತ್ತಾನೆ, ಯಾವುದಕ್ಕೆ ನೀವು ನಿಜವಾಗಿಯೂ ಅರ್ಹರಾಗಿದ್ದೀರೋ. ಆದರೆ ಆ ಗುರಿ ತಲುಪುವುದಕ್ಕೆ ಈ ಕಷ್ಟಗಳ ಬೆಂಕಿಯಿಂದ ಮತ್ತು ಈ ತರಬೇತಿಯಿಂದ ಪಾಸಾಗಿ ಬರುವುದು ನಿಮ್ಮ ಪಾಲಿಗೆ ಬಹಳ ಮುಖ್ಯವಾಗಿದೆ. ಆದ ಕಾರಣ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ದುಃಖವನ್ನು, ಪ್ರತಿಯೊಂದು ಕಷ್ಟದ ಸವಾಲನ್ನು ದೇವರು ಕೊಟ್ಟಿರುವ ಒಂದು ತರಬೇತಿ ಅಂತ ಅನುಕೊಳ್ಳಿ ಮತ್ತು ಅದನ್ನು ಒಂದು ಒಳ್ಳೆಯ ಅವಕಾಶ ಅಂತ ಖುಷಿಯಾಗಿ ಒಪ್ಪಿಕೊಳ್ಳಿ. ಆ ಸಮಸ್ಯೆಗಳಿಂದ ಕಂಡು ತಪ್ಪಿಸಿಕೊಂಡು ಓಡಿ ಹೋಗಬೇಡಿ, ಬದಲಾಗಿ ಅವುಗಳನ್ನು ಎದೆಗುಂದದೆ ಧೈರ್ಯವಾಗಿ ಎದುರಿಸಿ. ನಿಮ್ಮ ಮನಸ್ಸಿನಲ್ಲಿ ಒಂದು ಬಹಳ ಸಕಾರಾತ್ಮಕ ಮತ್ತು ಪಕ್ಕಾ ವಿಶ್ವಾಸದೊಂದಿಗೆ ಮುಂದೆ ಹೋಗುತ್ತಾ ಇರಿ. ಈ ನಡೆಯುತ್ತಾ ಇರುವ ಕೆಟ್ಟ ಮತ್ತು ಕಷ್ಟದ ಸಮಯ ಏನಿದೆಯೋ ಇದು ಯಾವತ್ತೂ ಹೀಗೇನೇ ಇರುವುದಿಲ್ಲ ಅಂತ ನಂಬಿ. ಒಂದಲ್ಲ ಒಂದು ದಿನ ಈ ಕೆಟ್ಟ ಸಮಯ ಕೂಡ ಖಂಡಿತ ಕಳೆದು ಹೋಗುತ್ತದೆ ಮತ್ತು ಯಾವಾಗ ಈ ಕೆಟ್ಟ ಸಮಯ ಕಳೆದು ಹೋಗುತ್ತದೆಯೋ ಆಮೇಲೆ ನಿಮಗೆ ಏನೆಲ್ಲ ಸಿಗುತ್ತದೆಯೋ ಅದು ಪ್ರಪಂಚದ ಕಣ್ಣಿನಲ್ಲಿ ಯಾವುದಾದರೂ ದೊಡ್ಡ ಯಶಸ್ಸು ಆಗಿರಬಹುದು, ಅಥವಾ ನಿಮ್ಮ ಒಳಗೆ ಬಂದಿರುವ ಒಂದು ಹೊಸ ಶಕ್ತಿ ಆಗಿರಬಹುದು, ಒಂದು ಹೊಸ ಜ್ಞಾನ ಮತ್ತು ನಿಮ್ಮ ಅನುಭವ ಆಗಿರಬಹುದು. ಅದು ನಿಮ್ಮ ಜೀವನದ ಅತಿ ದೊಡ್ಡ ಮತ್ತು ಅತಿ ಹೆಚ್ಚು ಬೆಲೆ ಬಾಳುವ ಆಸ್ತಿಯಾಗಿರುತ್ತದೆ. ನಮ್ಮ ಜೀವನದಲ್ಲಿ ಈ ಬಹಳ ಕಷ್ಟದ ಮತ್ತು ಕಠಿಣ ಸಮಯ ಏನು ಬರುತ್ತದೆಯೋ, ಈ ಅಡೆತಡೆಗಳು ಏನು ಬರುತ್ತವೆಯೋ, ಇವು ಕೇವಲ ಯಾಕೆ ಬರುತ್ತವೆ ಅಂದರೆ ಇದರಿಂದ ನೀವು ಒಳಗಿನಿಂದ ಇನ್ನಷ್ಟು ಶಕ್ತಿಶಾಲಿ ಮತ್ತು ಬಲಶಾಲಿ ಆಗಬೇಕು ಅಂತ. ಇವು ಯಾಕೆ ಬರುತ್ತವೆ ಎಂದರೆ ನಿಮ್ಮ ಇಚ್ಛಾಶಕ್ತಿ, ನೀವು ಏನನ್ನಾದರೂ ಸಾಧಿಸಬೇಕು ಅನ್ನುವ ಹಂಬಲ ಇನ್ನಷ್ಟು ಗಟ್ಟಿಯಾಗಬೇಕು ಮತ್ತು ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಹೊಸ ಹೊಳಪು ಬರಬೇಕು ಅಂತ. ದೇವರು ಈ ಕಷ್ಟಗಳನ್ನು ಯಾಕೆ ಕಳಿಸುತ್ತಾನೆ ಅಂದರೆ ನಿಮ್ಮ ಜೀವನದ ಪಯಣದ ಮುಂದಿನ ಹಂತ ಏನಿದೆಯೋ ಅದು ಇನ್ನಷ್ಟು ಸುಂದರ ಮತ್ತು ಅದ್ಭುತವಾಗಿರಬೇಕು ಅಂತ. ಹೇಗೆ ಹಸಿ ಚಿನ್ನ ಬೆಂಕಿಯ ಕೆಂಡದಲ್ಲಿ ಬೆಂದು ಕರಗಿದಾಗಲೇ ಏಕದಂಬು ಶುದ್ಧವಾದ ಮತ್ತು ಹೊಳೆಯುವ ಕುಂದನ ಆಗುತ್ತದೆಯೋ, ಬಿಲ್ಕುಲ್ ಅದೇ ರೀತಿ ಒಬ್ಬ ಮನುಷ್ಯ ಕೂಡ ಕಷ್ಟಗಳ ಮತ್ತು ಸಮಸ್ಯೆಗಳ ಬೆಂಕಿಯಲ್ಲಿ ಬೆಂದಾಗಲೇ ಒಳಗಿನಿಂದ ಪೂರ್ತಿ ಪರಿಶುದ್ಧ ಮತ್ತು ಗಟ್ಟಿಯಾದ ಮನುಷ್ಯ ಆಗುತ್ತಾನೆ. ಇವತ್ತು ಯಾವ ನೋವು ನಿಮಗೆ ಪೂರ್ತಿ ತಡೆಕೊಳ್ಳುವುದಕ್ಕೆ ಆಗುವುದಿಲ್ಲ ಮತ್ತು ಅಸಹನೀಯ ಅಂತ ಅನಿಸುತ್ತಾ ಇದೆಯೋ, ನಂಬಿ ಅದೇ ನೋವು ನಾಳೆ ನಿಮ್ಮ ಅತಿದೊಡ್ಡ ರಕ್ಷಣಾ ಕವಚ ಮತ್ತು ನಿಮ್ಮ ಅತಿದೊಡ್ಡ ಶಕ್ತಿಯಾಗಿ ನಿಲ್ಲುತ್ತದೆ. ಯಾವಾಗ ನೀವು ನಿಮ್ಮ ಈ ಜೀವನವನ್ನು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳುತ್ತೀರೋ ಮತ್ತು ಇದನ್ನು ಈ ಹೊಸ ಮನಸ್ಥಿತಿಯೊಂದಿಗೆ ನೋಡುತ್ತೀರೋ, ಆಗ ಪ್ರಪಂಚದ ಯಾವುದೇ ದೊಡ್ಡ ಕಷ್ಟ ನಿಮ್ಮನ್ನು ಯಾವತ್ತೂ ಒಳಗಿನಿಂದ ದುರ್ಬಲ ಮಾಡುವುದಕ್ಕೆ ಆಗುವುದಿಲ್ಲ. ಎಂಥದ್ದೇ ಕೆಟ್ಟ ಪರಿಸ್ಥಿತಿ ಬಂದರೂ ಪ್ರತಿಯೊಂದು ಕಷ್ಟದ ಸಮಯದಲ್ಲೂ ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳುವುದಕ್ಕೆ ಆಗುತ್ತದೆ. ಯಾಕೆಂದರೆ ಆಗ ನೀವು ಈ ಮಾತನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿರುತ್ತೀರಾ. ಈ ದುಃಖ ಮತ್ತು ಈ ಸಮಸ್ಯೆ ಕೂಡ ನಿಮ್ಮ ಅಭಿವೃದ್ಧಿಗೆ ಮತ್ತು ನಿಮ್ಮ ಪ್ರಗತಿಗೆ ಒಂದು ಬಹಳ ಮುಖ್ಯವಾದ ಭಾಗ ಅಂತ. ಮತ್ತು ಕೊನೆಯದಾಗಿ ಈ ಮಾತನ್ನು ಬಹಳ ಆಳವಾಗಿ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಏನೇ ಒಳ್ಳೆಯದು ಅಥವಾ ಕೆಟ್ಟದ್ದು ನಡೆಯುತ್ತಾ ಇದೆಯೋ ಅದೆಲ್ಲವೂ ದೇವರು ಮಾಡಿರುವ ನಿಮ್ಮ ಜೀವನದ ಒಂದು ಬಹಳ ದೊಡ್ಡ ಯೋಜನೆಯ ಭಾಗನೇ ಆಗಿದೆ. ಆ ಮೇಲಿರುವ ದೇವರು ಈ ಎಲ್ಲ ಘಟನೆಗಳ ಮೂಲಕ ನಿಮ್ಮನ್ನು ನಿಮ್ಮ ಅತಿದೊಡ್ಡ ಒಳ್ಳೆಯದು ಮತ್ತು ನಿಮ್ಮ ಕಲ್ಯಾಣದ ಕಡೆಗೆ ತೆಗೆದುಕೊಂಡು ಹೋಗುತ್ತಾ ಇದ್ದಾನೆ. ಆದ ಕಾರಣ ದೇವರ ಈ ಪ್ರಕ್ರಿಯೆಯ ಮೇಲೆ ಮತ್ತು ಈ ದಾರಿಯ ಮೇಲೆ ಯಾವಾಗಲೂ ನಿಮ್ಮ ಪೂರ್ತಿ ನಂಬಿಕೆಯನ್ನು ಇಡಿ. ಭಗವಾನ್ ಶ್ರೀಕೃಷ್ಣನು ನಮ್ಮ ಮನುಷ್ಯರಿಗಾಗಿ ಕೊಟ್ಟಿರುವ ಇನ್ನೊಂದು ಬಹಳ ಮುಖ್ಯವಾದ ಮತ್ತು ದೊಡ್ಡ ಸಂದೇಶ ಏನಪ್ಪ ಅಂದರೆ, ಜೀವನದಲ್ಲಿ ಏನೇ ಆಗಲಿ ಯಾವತ್ತೂ ಪ್ರಯತ್ನ ಬಿಡಬೇಡಿ. ನಮ್ಮ ಜೀವನದ ಪಯಣದಲ್ಲಿ ಸವಾಲುಗಳು ಬರುವುದು ಮತ್ತು ಬಹಳ ಸಲ ಸೋಲನ್ನು ಎದುರಿಸುವುದು ಒಂದು ಅಂತಹ ವಿಷಯ. ಅದನ್ನು ಯಾರೂ ಕೂಡ ತಪ್ಪಿಸುವುದಕ್ಕೆ ಆಗುವುದಿಲ್ಲ, ಅದು ಆಗೇ ಆಗುತ್ತದೆ.
ಆದರೆ ಇಲ್ಲಿ ಅತಿ ಹೆಚ್ಚು ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ನೀವು ಆ ಕಷ್ಟಗಳ ಮತ್ತು ಸೋಲುಗಳ ನಡುವೆ ಸಾಗುತ್ತಾ ಇದ್ದರೂ ಕೂಡ ನಿಮ್ಮ ಗುರಿಯ ಮೇಲೆ ಒಂದು ಬಂಡೆಗಲ್ಲಿನ ಹಾಗೆ ಗಟ್ಟಿಯಾಗಿ ನಿಂತಿರಬೇಕು. ದಾರಿಯ ಮಧ್ಯದಲ್ಲೇ ಧೈರ್ಯ ಕಳೆದುಕೊಂಡು ಕೆಲಸವನ್ನು ಬಿಟ್ಟು ಬಿಡುವುದು ಒಬ್ಬ ಹೇಡಿಯ ಲಕ್ಷಣ. ಈ ಕಷ್ಟದ ಸಮಯ ಏನಿರುತ್ತದೆಯೋ ಅದೇ ಒಬ್ಬ ಮನುಷ್ಯನ ನಿಜವಾದ ಮುಖವನ್ನು ಮತ್ತು ಅವನ ನಿಜವಾದ ಗುಣವನ್ನು ಪ್ರಪಂಚದ ಮುಂದೆ ತಂದು ನಿಲ್ಲಿಸುತ್ತದೆ. ಯಾವಾಗ ಸಮುದ್ರ ಪೂರ್ತಿ ಶಾಂತವಾಗಿರುತ್ತದೆಯೋ ಆಗ ಯಾವ ಮನುಷ್ಯ ಬೇಕಾದರೂ ದೋಣಿ ಓಡಿಸಬಹುದು, ಅದರಲ್ಲೇನು ದೊಡ್ಡ ವಿಷಯ ಇಲ್ಲ. ಆದರೆ ಯಾವಾಗ ಸಮುದ್ರದಲ್ಲಿ ಭೀಕರವಾದ ಬಿರುಗಾಳಿ ಬರುತ್ತದೆಯೋ, ಅಲೆಗಳು ಏಳುತ್ತವೆಯೋ, ಆಗ ದೋಣಿಯನ್ನು ಸುರಕ್ಷಿತವಾಗಿ ದಡ ಸೇರಿಸುವುದಕ್ಕೆ ಒಂದು ಬಹಳ ದೊಡ್ಡ ಧೈರ್ಯ ಮತ್ತು ಕೌಶಲ್ಯದ ಅವಶ್ಯಕತೆ ಇರುತ್ತದೆ. ಆದ ಕಾರಣ ಒಳ್ಳೆಯ ಸಮಯದಲ್ಲಿ ಹೇಗಿದ್ದರೂ ಖುಷಿಯಾಗಿರುತ್ತೇವೆ, ಆದರೆ ಕೆಟ್ಟ ಸಮಯದಲ್ಲೂ ಮುರಿದು ಬೀಳುವ ಬದಲು ರಬ್ಬರ್ನ ಹಾಗೆ ಬಾಗುವಂತಹ ಗುಣ ಬೆಳೆಸಿಕೊಳ್ಳಿ ಮತ್ತು ಧೈರ್ಯವಾಗಿ ನಿಲ್ಲುವುದನ್ನು ಕಲಿಯಿರಿ. ನಮಗೆ ಜೀವನದಲ್ಲಿ ಯಶಸ್ಸು ಸಿಗುತ್ತದೆಯೋ ಇಲ್ಲವೋ ಅನ್ನುವುದು ಬಹಳ ಮಟ್ಟಿಗೆ ನಮ್ಮ ಸ್ವಂತ ಮನಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ನಮ್ಮ ಯೋಚನೆ ಧನಾತ್ಮಕವಾಗಿದ್ದರೆ ಮತ್ತು ಚೆನ್ನಾಗಿದ್ದರೆ ನಮ್ಮ ಯಶಸ್ಸು ಆಗುವ ಸಾಧ್ಯತೆಗಳು ಬಹಳ ಜಾಸ್ತಿಯಾಗುತ್ತದೆ. ಆದರೆ ನಮ್ಮ ಯೋಚನೆ ನಕಾರಾತ್ಮಕವಾಗಿದ್ದರೆ ಮತ್ತು ಕೆಟ್ಟದಾಗಿದ್ದರೆ ಆ ಯೋಚನೆ ಒಂದು ಬಹಳ ಸುಲಭವಾದ ಕೆಲಸವನ್ನು ಕೂಡ ನಮಗೆ ಬೆಟ್ಟದಷ್ಟು ಕಷ್ಟವಾಗಿ ಮಾಡಿಬಿಡುತ್ತದೆ. ಆದ ಕಾರಣ ಯಾವಾಗಲೂ ನಿಮ್ಮ ಆಲೋಚನೆಯನ್ನು ಒಳ್ಳೆಯದಾಗಿ ಮತ್ತು ಧನಾತ್ಮಕವಾಗಿ ಇಟ್ಟುಕೊಳ್ಳಿ. ಯಾವಾಗಲೂ ಒಳ್ಳೆಯ ಮತ್ತು ಸಹಾಯ ಆಗುವ ಮಾತುಗಳನ್ನು ಯೋಚನೆ ಮಾಡಿ ಮತ್ತು ಜೀವನದಲ್ಲಿ ಯಾವಾಗಲೂ ಏನಾದರೂ ಒಳ್ಳೆಯದು ಆಗುತ್ತದೆ ಅಂತ ಆಶಾಭಾವನೆ ಇಟ್ಟುಕೊಂಡಿರುವ ಜನರ ಜೊತೆ ಇರಿ. ಯಾವಾಗಲೂ ಯಾವುದಾದರೂ ಕಷ್ಟದ ಸಮಯ ಬಂದರೆ ಆ ಸಮಯದಲ್ಲಿ ನಿಮ್ಮ ಸ್ವಂತದ ಮೇಲಿರುವ ನಂಬಿಕೆ ಮತ್ತು ದೇವರ ಮೇಲಿರುವ ಪೂರ್ತಿ ನಂಬಿಕೆನೇ ನಿಮಗೆ ಅತಿ ದೊಡ್ಡ ಆಧಾರ ಆಗುತ್ತದೆ. ನಿಮ್ಮ ಏನೇ ಕೆಲಸ ಇರಲಿ ಅದನ್ನು ಪೂರ್ತಿ ಪ್ರಾಮಾಣಿಕತೆ, ಶ್ರದ್ಧೆ ಮತ್ತು ನಿಜವಾದ ಪರಿಶ್ರಮದ ಜೊತೆ ಮಾಡುತ್ತಾ ಇರಿ ಮತ್ತು ಅದರ ಫಲಿತಾಂಶ ಏನಾಗುತ್ತದೆ ಅನ್ನುವ ಚಿಂತೆಯನ್ನು ಪೂರ್ತಿಯಾಗಿ ಬಿಟ್ಟುಬಿಡಿ. ಅದನ್ನು ದೇವರಿಗೆ ಬಿಟ್ಟುಬಿಡಿ. ಮನುಷ್ಯನ ನಿಜವಾದ ಸೋಲು ಏನಿದೆಯೋ ಅದು ಹೊರಗಿನ ಪ್ರಪಂಚದಲ್ಲಿ ಆಗುವುದಿಲ್ಲ, ಬದಲಾಗಿ ಅವನ ಸ್ವಂತ ಮನಸ್ಸಿನ ಒಳಗೆ ಆಗುತ್ತದೆ. ಯಾವಾಗ ಸಮಯ ಕಷ್ಟದಾಗಿರುತ್ತದೆಯೋ ಆಗ ನಿಮ್ಮ ಮನಸ್ಸಿನ ಆ ಶಕ್ತಿಯನ್ನು ಮತ್ತು ನಿಮ್ಮ ಆತ್ಮಬಲವನ್ನು ಗುರುತಿಸುವುದಕ್ಕೆ ಪ್ರಯತ್ನ ಮಾಡಿ. ಈ ಆತ್ಮಬಲವೇ ನಿಮ್ಮ ಅತಿ ಪಕ್ಕಾ ಮತ್ತು ಯಾವತ್ತೂ ಮೋಸ ಮಾಡದ ನಿಜವಾದ ಸಂಗಾತಿ. ನೀವು ಏನೇ ಪ್ರಯತ್ನ ಹಾಕುತ್ತಾ ಇದ್ದೀರೋ ಅದರಲ್ಲಿ ಪೂರ್ತಿ ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯನ್ನು ಇಟ್ಟುಕೊಳ್ಳಿ. ಮತ್ತು ಜೀವನದ ಸವಾಲುಗಳನ್ನು ಒಬ್ಬ ಧೀರ ಹೋರಾಟಗಾರನ ತರಹ ಎದುರಿಸಿ. ನಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳು ಅಸಲಿಗೆ ನಮ್ಮ ಆತ್ಮವನ್ನು ಒಳಗಿನಿಂದ ಶುದ್ಧ ಮತ್ತು ಪವಿತ್ರ ಮಾಡುವುದಕ್ಕೆ ಬರುತ್ತವೆ. ಆದ ಕಾರಣ ಆ ಕಷ್ಟಗಳನ್ನು ದೇವರು ಕೊಟ್ಟ ಪ್ರಸಾದ ಅಂತ ಅಂದುಕೊಂಡು ಒಪ್ಪಿಕೊಳ್ಳಿ. ಯಾವ ಮನುಷ್ಯ ಕಷ್ಟದ ಸಮಯದಲ್ಲೂ ತನ್ನ ಮೇಲೆ ಮತ್ತು ಆ ಪರಮಾತ್ಮನ ಮೇಲೆ ತನ್ನ ನಂಬಿಕೆಯನ್ನು ಉಳಿಸಿಕೊಂಡಿರುತ್ತಾನೋ ನಿಜವಾಗಿ ಅದೇ ಮನುಷ್ಯ ಈ ಜೀವನದ ಯುದ್ಧದ ವಿಜೇತನಾಗುತ್ತಾನೆ. ದೇವರು ಯಾವಾಗಲೂ ನಮ್ಮ ಸುತ್ತಮುತ್ತಲೇ ಇದ್ದಾನೆ. ಅವನು ಯಾವಾಗಲೂ ನಮ್ಮ ಜೊತೆಗೇ ಇದ್ದಾನೆ. ಕೇವಲ ನಾವು ನಮ್ಮ ಶುದ್ಧ ಹೃದಯದಿಂದ ಅವನನ್ನು ಅನುಭವಿಸಬೇಕು ಅಷ್ಟೇ. ಜೀವನದ ಈ ಹೋರಾಟಗಳು ಮತ್ತು ಈ ಯುದ್ಧಗಳು ನಿಮ್ಮನ್ನು ಇನ್ನಷ್ಟು ಶಕ್ತಿಶಾಲಿ ಮತ್ತು ಒಬ್ಬ ಪ್ರಬುದ್ಧ ಮನುಷ್ಯನನ್ನಾಗಿ ಮಾಡುತ್ತವೆ. ಯಶಸ್ಸು ಕೇವಲ ಅಂತಹ ಜನರ ಪಾದಗಳನ್ನು ಚುಂಬಿಸುತ್ತದೆ ಯಾರು ತಮ್ಮ ದಾರಿಯಲ್ಲಿ ಬರುವ ಕಷ್ಟಗಳನ್ನು ನೋಡಿ ಹೆದರುವುದಿಲ್ಲವೋ, ಬದಲಾಗಿ ಅವುಗಳನ್ನು ಖುಷಿಯಾಗಿ ಸ್ವೀಕರಿಸುತ್ತಾರೋ ಮತ್ತು ಆ ಸಮಸ್ಯೆಗಳನ್ನೇ ತಮ್ಮ ಅಭಿವೃದ್ಧಿಯ ಮೆಟ್ಟಿಲನ್ನಾಗಿ ಮಾಡಿಕೊಳ್ಳುತ್ತಾರೋ ಅಂತವರನ್ನ. ಯಾವ ಮನುಷ್ಯನಿಗೆ ತನ್ನ ಮೇಲೆ ಮುರಿಯಲಾಗದಂತಹ ನಂಬಿಕೆ ಇರುತ್ತದೆಯೋ ಅವನು ಎಂಥದ್ದೇ ದೊಡ್ಡ ಅಡೆತಡೆಯನ್ನು ದಾಟುವುದಕ್ಕೆ ಯಾವುದಾದರೂ ಒಂದು ದಾರಿಯನ್ನು ಖಂಡಿತ ಹುಡುಕಿ ತಡೆಯುತ್ತಾನೆ. ಯಾರು ತಮ್ಮ ಆತ್ಮದ ನಿಜವಾದ ಶಕ್ತಿಯನ್ನು ಗುರುತಿಸುತ್ತಾರೋ ಅವರಿಗೆ ಹೊರಗಿನ ಪ್ರಪಂಚದ ಜಗಳಗಳಿಂದ ಮತ್ತು ಹೋರಾಟಗಳಿಂದ ಸ್ವಲ್ಪವೂ ಭಯ ಆಗುವುದಿಲ್ಲ. ನಿಮ್ಮ ಸ್ವಂತ ಇಚ್ಛಾಶಕ್ತಿಯ ಸಹಾಯದಿಂದ ನಿಮ್ಮನ್ನು ನೀವು ಒಂದು ಹೊಸ ಮತ್ತು ಉತ್ತಮ ರೂಪಕ್ಕೆ ತಂದುಕೊಳ್ಳಿ. ನಿಮ್ಮ ಇಚ್ಛಾಶಕ್ತಿ ನಿಮ್ಮ ಹಿಡಿತದಲ್ಲಿದ್ದರೆ ಮತ್ತು ಶಿಸ್ತಿನಲ್ಲಿದ್ದರೆ ಅದು ನಿಮ್ಮ ಅತ್ಯುತ್ತಮ ಸ್ನೇಹಿತ. ಆದರೆ ನಿಮ್ಮ ಆಸೆಗಳ ಮೇಲೆ ನಿಮಗೆ ಯಾವುದೇ ಹಿಡಿತ ಇಲ್ಲ ಅಂದರೆ ಅದೇ ಆಸೆಗಳು ನಿಮ್ಮ ಅತಿದೊಡ್ಡ ಶತ್ರು ಆಗುತ್ತವೆ. ಯಾವ ಮನುಷ್ಯ ತನ್ನ ಮನಸ್ಸನ್ನು ಗೆಲ್ಲುತ್ತಾನೋ ಅವನ ಪ್ರಜ್ಞೆಯಲ್ಲಿ ಮತ್ತು ಅವನ ಮನಸ್ಸಿನಲ್ಲಿ ಜೀವನದ ಆ ಅತಿದೊಡ್ಡ ಮತ್ತು ಪರಮ ಸತ್ಯ ತಾನಾಲಿಯೇ ಪ್ರಕಟವಾಗುತ್ತದೆ. ಕಷ್ಟದ ಮತ್ತು ಕಠಿಣ ಸಮಯ ಅಸಲಿಗೆ ನಮ್ಮ ಆತ್ಮದ ಆಳದಲ್ಲಿ ಅಡಗಿರುವ ಶಕ್ತಿಯನ್ನು ಗುರುತಿಸುವುದಕ್ಕೆ ಒಂದು ಬಹಳ ಅದ್ಭುತವಾದ ಅವಕಾಶ ಆಗಿರುತ್ತದೆ. ಕಷ್ಟಗಳು ಮತ್ತು ಸಮಸ್ಯೆಗಳು ನಮ್ಮ ಜೀವನದ ಒಂದು ಬಹಳ ಸಹಜವಾದ ಭಾಗ ಮತ್ತು ಈ ಕಷ್ಟಗಳೇ ಮನುಷ್ಯನ ಒಳಗೆ ಅಡಗಿರುವ ಧೈರ್ಯ ಮತ್ತು ಅವನ ಸಹನಾ ಶಕ್ತಿಯನ್ನು ಹೊರಗೆ ತೆಗೆದು ಪ್ರಪಂಚಕ್ಕೆ ತೋರಿಸುತ್ತವೆ. ನೆನಪಿಡಿ,
ಕಷ್ಟಗಳು ಕೇವಲ ಕೆಲವು ದಿನಗಳ ಅತಿಥಿಗಳಾಗಿರುತ್ತವೆ, ಅವು ತಾತ್ಕಾಲಿಕ. ಆದರೆ ನಿಮ್ಮ ಆ ಆಂತರಿಕ ಶಕ್ತಿ ಏನಿದೆಯೋ ಅದು ಯಾವತ್ತೂ ನಿಮ್ಮ ಜೊತೆ ಇರುತ್ತದೆ, ಅದು ಶಾಶ್ವತ. ಆದ ಕಾರಣ ನಿಮ್ಮ ಮೇಲೆ ಯಾವತ್ತೂ ಯಾರು ಮುರಿಯಲಾಗದಂತಹ ನಂಬಿಕೆ ಇಟ್ಟುಕೊಳ್ಳಿ. ಯಾವ ಮನುಷ್ಯ ಎಷ್ಟೇ ದೊಡ್ಡ ಕಷ್ಟದಲ್ಲೂ ತನ್ನ ಸಂಕಲ್ಪವನ್ನು ಮತ್ತು ತನ್ನ ಉದ್ದೇಶವನ್ನು ಬಲವಾಗಿ ಹಿಡಿದುಕೊಂಡಿರುತ್ತಾನೋ ಅವನೇ ನಿಜವಾಗಿ ಒಬ್ಬ ವೀರ ಮತ್ತು ಶೂರ ಅಂತ ಅನ್ನಿಸಿಕೊಳ್ಳುತ್ತಾನೆ. ಯಾವಾಗ ಮಹಾಭಾರತದ ಯುದ್ಧ ಶುರುವಾಗಬೇಕಿತ್ತೋ ಮತ್ತು ಭಗವದ್ಗೀತೆಯ ಜ್ಞಾನ ಕೊಡಬೇಕಾಗಿತ್ತೋ ಆ ಶುರುವಿನಲ್ಲಿ ಕುರುಕ್ಷೇತ್ರದ ಆ ದೊಡ್ಡ ಮೈದಾನದಲ್ಲಿ ಅರ್ಜುನ ಭಗವಾನ್ ಶ್ರೀಕೃಷ್ಣನಿಗೆ ಹೇಳುತ್ತಾನೆ, ಹೇ ಮಾಧವ, ನನ್ನ ರಥವನ್ನು ಈ 2 ನಿಂತಿರುವ ಸೈನ್ಯಗಳ ಬಿಲ್ಕುಲ್ ಮಧ್ಯದಲ್ಲಿ ತೆಗೆದುಕೊಂಡು ಹೋಗಿ ನಿಲ್ಲಿಸುವಂತ. ಯಾವಾಗ ರಥ ಮಧ್ಯದಲ್ಲಿ ತಲುಪಿತೋ ಮತ್ತು ಅರ್ಜುನ ತನ್ನ ಮುಂದೆ ನಿಂತಿದ್ದ ಕೌರವರ ಸೈನ್ಯದಲ್ಲಿ ತನ್ನದೇ ಕುಟುಂಬದವರನ್ನು, ತನ್ನ ಸ್ವಂತ ಸಂಬಂಧಿಕರನ್ನು ನೋಡಿದನೋ, ಅದರಲ್ಲಿ ಅವನ ಪ್ರೀತಿಯ ತಾತ ಭೀಷ್ಮ ಪಿತಾಮಹ, ಅವನ ಗುರು ದ್ರೋಣಾಚಾರ್ಯ ಮತ್ತು ಅವನ ಸ್ವಂತ ಅಣ್ಣ ತಮ್ಮಂದಿರು ನಿಂತಿದ್ದರೂ, ಆಗ ಅರ್ಜುನನ ಹೃದಯ ಒಂದು ಆಳವಾದ ಮೋಹ ಮತ್ತು ಕರುಣೆಯಿಂದ ತುಂಬಿಹೋಯಿತು. ಅವನು ಒಳಗಿನಿಂದ ಪೂರ್ತಿಯಾಗಿ ಗೊಂದಲಕ್ಕೊಳಗಾಗಿ ಗಾಬರಿಯಾಗಿ ಬಿಟ್ಟ. ಅವನ ಕೈಯಿಂದ ಆಯುಧಗಳು ಕೆಳಗೆ ಬೀಳುವುದಕ್ಕೆ ಶುರುವಾಯಿತು ಮತ್ತು ಅವನು ಪೂರ್ತಿ ಸ್ಪಷ್ಟವಾಗಿ ಯುದ್ಧ ಮಾಡುವುದಕ್ಕೆ ಆಗುವುದಿಲ್ಲ ಅಂತ ಹೇಳಿಬಿಟ್ಟ. ಅರ್ಜುನ ಹೇಳುತ್ತಾನೆ, ನನ್ನ ಸ್ವಂತ ರಕ್ತವನ್ನು, ನನ್ನ ಸ್ವಂತ ಕುಟುಂಬದವರನ್ನು ಕೊಂದು ಪಡೆಯುವ ರಾಜ್ಯ ಪದವಿಯ ಸುಖವನ್ನು ಅನುಭವಿಸುವುದಕ್ಕಿಂತ 1,00,000 ಪಟ್ಟು ಒಳ್ಳೆಯದು, ಅಂದರೆ ನಾನು ಕಾಡಿಗೆ ಹೋಗಿ ಸನ್ಯಾಸಿಯಾಗಿ ಬಿಡುತ್ತೇನೆ ಅಂತ. ಆ ಸಮಯದಲ್ಲಿ ಯಾವಾಗ ಅರ್ಜುನ ಪೂರ್ತಿಯಾಗಿ ಮೋಹದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದನೋ ಮತ್ತು ಒಬ್ಬ ಕ್ಷತ್ರಿಯ ಆಗಿದ್ದುಕೊಂಡು ತನ್ನ ಕರ್ತವ್ಯದಿಂದ ಓಡಿ ಹೋಗುವ ಮಾತನಾಡುತ್ತಾ ಇದ್ದನೋ, ಬಿಲ್ಕುಲ್ ಅದೇ ಸಮಯದಲ್ಲಿ ಭಗವಾನ್ ಶ್ರೀಕೃಷ್ಣ ಅವನಿಗೆ ನಮ್ಮ ಆತ್ಮ, ನಮ್ಮ ಕರ್ಮಗಳು, ನಮ್ಮ ನಿಜವಾದ ಧರ್ಮ ಮತ್ತು ವೈರಾಗ್ಯದ ಆ ಅಮರವಾದ ಹಾಗೂ ಮಹಾನ್ ಉಪದೇಶವನ್ನು ಕೊಟ್ಟನು. ಮತ್ತು ಅದೇ ಮಹಾನ್ ಉಪದೇಶ ಇವತ್ತು ಇಡೀ ಪ್ರಪಂಚದಲ್ಲಿ ಶ್ರೀಮದ್ ಭಗವದ್ಗೀತೆ ಅನ್ನುವ ಹೆಸರಿನಿಂದ ಪ್ರಸಿದ್ಧವಾಗಿದೆ ಮತ್ತು ಪೂಜಿಸಲ್ಪಡುತ್ತಾ ಇದೆ. ಆ ಸಮಯದಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಅರ್ಥ ಮಾಡಿಸುತ್ತಾ ಹೇಳುತ್ತಾನೆ, ಯಾವ ಮನುಷ್ಯ ತನ್ನ ಕರ್ಮವನ್ನು ಮಾಡುವುದಿಲ್ಲವೋ, ಯಾರು ತನ್ನ ಮುಖ್ಯವಾದ ಕರ್ತವ್ಯ ಮತ್ತು ತನ್ನ ಜವಾಬ್ದಾರಿಯಿಂದ ಬೆನ್ನು ತೋರಿಸಿ ಓಡಿ ಹೋಗುತ್ತಾನೋ, ಆ ಮನುಷ್ಯ ಒಬ್ಬ ಹೇಡಿ ಅಂತ ಅನ್ನಿಸಿಕೊಳ್ಳುತ್ತಾನೆ. ಅಂತಹ ಹೇಡಿ ಮನುಷ್ಯನಿಗೆ ಪ್ರಪಂಚದಲ್ಲಿ ಎಲ್ಲಿಯೂ ಮರ್ಯಾದೆ ಅಥವಾ ಗೌರವ ಸಿಗುವುದಿಲ್ಲ. ತನ್ನ ಸರಿಯಾದ ಕರ್ತವ್ಯದಿಂದ ಮುಖ ತಿರುಗಿಸಿಕೊಳ್ಳುವುದೇ ಅತಿ ದೊಡ್ಡ ಅಧರ್ಮ. ಯಾವಾಗ ಅರ್ಜುನ ತನ್ನ ಮೋಹದಲ್ಲಿ ಸಿಕ್ಕಿ ಹಾಕಿಕೊಂಡು ಬೇರೆ ಬೇರೆ ಕಾರಣಗಳನ್ನು ಕೊಡುತ್ತಾ ವಾದ ಮಾಡುತ್ತಾ ಇದ್ದನೋ, ಆಗ ಭಗವಾನ್ ಶ್ರೀಕೃಷ್ಣ ಬಿಲ್ಕುಲ್ ಮೌನವಾಗಿದ್ದ ಮತ್ತು ಅವನು ಏನೂ ಹೇಳಲಿಲ್ಲ. ಆದರೆ ಯಾವಾಗ ಅರ್ಜುನ ತನ್ನ ಎಲ್ಲಾ ಅಹಂಕಾರವನ್ನು ಬಿಟ್ಟು ಬಿಟ್ಟನೋ ಮತ್ತು ಕಣ್ಣಲ್ಲಿ ನೀರು ತುಂಬಿಕೊಂಡು ಪೂರ್ತಿಯಾಗಿ ಭಗವಂತನಿಗೆ ಶರಣಾದನೋ ಮತ್ತು ದಾರಿ ತೋರಿಸು ಅಂತ ಬೇಡಿಕೊಂಡನೋ, ಕೇವಲ ಆವಾಗ ಮಾತ್ರ ಭಗವಂತ ಅವನಿಗೆ ತನ್ನ ಆ ಮಹಾನ್ ಉಪದೇಶವನ್ನು ಕೊಡೋದಿಕ್ಕೆ ಶುರು ಮಾಡಿದ. ಈ ಮಾತಿನಿಂದ ನಮಗೆ ಒಂದು ಬಹಳ ದೊಡ್ಡ ಪಾಠ ಸಿಗುತ್ತದೆ. ಏನಪ್ಪ ಅಂದರೆ, ಎಲ್ಲಿಯವರೆಗೆ ಮನುಷ್ಯನ ಒಳಗೆ ಅವನ ಅಹಂಕಾರ ತುಂಬಿರುತ್ತದೆಯೋ ಅಲ್ಲಿಯವರೆಗೂ ಅವನಿಗೆ ದೇವರ ಆಶೀರ್ವಾದ ಸಿಗುವುದಿಲ್ಲ. ತನ್ನ ಅಹಂಕಾರವನ್ನು ಪೂರ್ತಿಯಾಗಿ ಬಿಟ್ಟಾಗ ಮಾತ್ರ ದೇವರ ಆಶೀರ್ವಾದ ಮತ್ತು ನಿಜವಾದ ಜ್ಞಾನ ಸಿಗುತ್ತದೆ. ಶ್ರೀಕೃಷ್ಣ ಅರ್ಜುನನಿಗೆ ಇದನ್ನು ಅರ್ಥ ಮಾಡಿಸಿದ. ಈ ಆತ್ಮ ಏನಿದೆಯೋ ಅದು ಯಾವತ್ತೂ ಸಾಯುವುದಿಲ್ಲ, ಅದು ಅಮರ. ಮತ್ತು ಅವನು ಅರ್ಜುನನಿಗೆ ಯಾವುದೇ ಪ್ರತಿಫಲದ ಚಿಂತೆ ಇಲ್ಲದೆ ತನ್ನ ಕರ್ಮ ಮಾಡುವ ದಾರಿಯನ್ನು ತೋರಿಸಿದನು. ಇದರಿಂದ ಅರ್ಜುನನ ಮನಸ್ಸಿನ ಆ ಕುರುಡು ಮೋಹ ಯಾವತ್ತಿಗೂ ಮುಗಿದು ಹೋಯಿತು. ಭಗವಂತ ಹೇಳಿದ, ಯಾರು ದುಃಖಪಡುವುದಕ್ಕೆ ಅಥವಾ ಅಳುವುದಕ್ಕೆ ಅರ್ಹರಾಗಿದ್ದಾರೋ ಅವರು, ಅಂದರೆ ಯಾರು ಕೆಟ್ಟ ಕೆಲಸ ಅಥವಾ ಅಧರ್ಮದ ಜೊತೆ ನಿಂತಿದ್ದಾರೋ ಅವರು ನಮಗೆ ಎಷ್ಟೇ ಗೌರವಾನ್ವಿತ ಅಥವಾ ಪೂಜನೀಯ ಆಗಿದ್ದರೂ ಕೂಡ ಅವರ ಬದುಕು ಅಥವಾ ಸಾವಿನ ಬಗ್ಗೆ ನೀನು ಯಾವುದೇ ದುಃಖಪಡಬಾರದು. ಧರ್ಮ ಮತ್ತು ಸತ್ಯವನ್ನು ಕಾಪಾಡುವುದಕ್ಕೆ ಈ ಯುದ್ಧ ಮಾಡುವುದೇ ನಿನ್ನ ಅತಿದೊಡ್ಡ ಕರ್ತವ್ಯ ಮತ್ತು ಇದೇ ನಿನ್ನ ಧರ್ಮ. ಭಗವಾನ್ ಶ್ರೀಕೃಷ್ಣನು ನಮಗೆ ಇದನ್ನು ಕೂಡ ಕಲಿಸುತ್ತಾನೆ. ನಾವು ಮಾಡಿರುವ ತಪ್ಪುಗಳಿಂದ ಪಾಠ ಕಲಿಯುವುದು ನಮ್ಮ ಜೀವನದ ಒಂದು ಬಹಳ ಮುಖ್ಯವಾದ ಮತ್ತು ದೊಡ್ಡ ಅನುಭವ. ನಾವು ಮನುಷ್ಯರು ಮತ್ತು ಮನುಷ್ಯರಿಂದ ತಪ್ಪು ಆಗೋದು ಬಹಳ ಸಹಜವಾದ ಮತ್ತು ಸಾಮಾನ್ಯ ವಿಷಯ. ಆದರೆ ತಪ್ಪು ಮಾಡಿದ ಮೇಲೆ ನಾವದರಿಂದ ಏನೂ ಕಲಿಯಲಿಲ್ಲ ಅಂದರೆ ಇದು ನಮ್ಮ ಅತಿದೊಡ್ಡ ದಡ್ಡತನ ಮತ್ತು ಮೂರ್ಖತನ ಆಗುತ್ತದೆ. ನಮ್ಮ ಪ್ರತಿಯೊಂದು ತಪ್ಪು ನಮಗೆ ಒಬ್ಬ ಒಳ್ಳೆಯ ಗುರುವಿನ ಹಾಗೆ ಏನಾದರೂ ಒಂದನ್ನು ಕಲಿಸುವುದಕ್ಕೆ ಬರುತ್ತದೆ. ಕೇವಲ ಷರತ್ತು ಏನಪ್ಪಾ ಅಂದರೆ ನಮ್ಮ ಮನಸ್ಸು ಆ ತಪ್ಪಿನಿಂದ ಕಲಿಯುವುದಕ್ಕೆ ಪೂರ್ತಿಯಾಗಿ ಸಿದ್ಧವಾಗಿರಬೇಕು. ದೇವರು ಹೇಳಿರುವ ಒಂದು ಬಹಳ ಪ್ರಸಿದ್ಧವಾದ ಮತ್ತು ಮುದ್ದಾದ ಮಾತು ಏನಪ್ಪಾ ಅಂದರೆ, ಏನೇ ಆದರೂ ಅದು ಯಾವಾಗಲೂ ಒಳ್ಳೆಯದಕ್ಕೆ ಆಗುತ್ತದೆ. ಇದು ಕೇವಲ ಒಂದು ಸಾಮಾನ್ಯ ಮಾತು ಅಲ್ಲ, ಬದಲಾಗಿ ಇದು ಜೀವನದ ಒಂದು ಬಹಳ ಆಳವಾದ ಸತ್ಯ.
ಆದರೆ ಯಾವಾಗ ನಮ್ಮ ಕೆಟ್ಟ ಮತ್ತು ಕಷ್ಟದ ಸಮಯ ನಡೆಯುತ್ತಾ ಇರುತ್ತದೆಯೋ ಆವಾಗ ಈ ಮಾತನ್ನು ನಂಬುವುದು ಮತ್ತು ಇದನ್ನು ಒಪ್ಪಿಕೊಳ್ಳುವುದು ಬಹಳ ಕಷ್ಟ ಆಗುತ್ತದೆ. ಯಾವಾಗಲೂ ನಮ್ಮ ಜೊತೆ ಏನಾದರೂ ಕೆಟ್ಟದ್ದು ನಡೆದಾಗ ಅಥವಾ ಯಾರಾದರೂ ನಮ್ಮ ಜೊತೆ ಅನ್ಯಾಯ ಮಾಡಿದಾಗ ನಮ್ಮ ನಂಬಿಕೆ ಅಲುಗಾಡುವುದಕ್ಕೆ ಶುರುವಾಗುತ್ತದೆ ಮತ್ತು ನಾವು ಕುಸಿದು ಬೀಳುತ್ತೇವೆ. ಆದರೆ ಸತ್ಯ ಏನಪ್ಪ ಅಂದರೆ, ಜೀವನದ ಇದೇ ಕಹಿಯಾದ ಮತ್ತು ಕಠಿಣವಾದ ಅನುಭವಗಳು ನಮ್ಮನ್ನು ಒಳಗಿನಿಂದ ಬಹಳ ಬಲಶಾಲಿ ಮತ್ತು ಉಕ್ಕಿನ ಹಾಗೆ ಗಟ್ಟಿಯಾಗಿ ಮಾಡುತ್ತವೆ. ಇವು ನಮ್ಮ ಸಹನಾ ಶಕ್ತಿಯನ್ನು ಮತ್ತು ನಮ್ಮ ಪ್ರಬುದ್ಧತೆಯನ್ನು ಜಾಸ್ತಿ ಮಾಡುತ್ತವೆ. ಇದನ್ನು ಹೀಗೆ ಅರ್ಥ ಮಾಡಿಕೊಳ್ಳಿ. ಹೇಗೆ ಒಬ್ಬ ತಾಯಿ ತನ್ನ ಹುಷಾರಿಲ್ಲದ ಮಗುವನ್ನು ಹುಷಾರು ಮಾಡುವುದಕ್ಕೆ ಒಂದು ಬಹಳ ಕಹಿಯಾದ ಮದ್ದನ್ನು ಕುಡಿಸುತ್ತಾಳೋ, ಆ ಮದ್ದು ಕುಡಿಯುವಾಗ ಮಗು ಅಳುತ್ತದೆ, ಆದರೆ ಆ ಮದ್ದು ಅವನ ಒಳ್ಳೆಯದಕ್ಕೆ ಇರುತ್ತದೆ. ಬಿಲ್ಕುಲ್ ಅದೇ ರೀತಿ ಜೀವನದಲ್ಲಿ ಬರುವ ಈ ಕಷ್ಟಗಳು ಮತ್ತು ಸಮಸ್ಯೆಗಳು ನಮಗೆ ಅಂತಹ ಮುಖ್ಯವಾದ ಪಾಠಗಳನ್ನು ಕಲಿಸುತ್ತವೆ, ಯಾವುದನ್ನು ನಾವು ಖುಷಿ ಮತ್ತು ಆರಾಮದ ವಲಯದಲ್ಲಿದ್ದಾಗ ಯಾವತ್ತೂ ಕಲಿಯುವುದಕ್ಕೆ ಸಾಧ್ಯವೇ ಇಲ್ಲ. ಜೀವನದಲ್ಲಿ ನಡೆಯುವ ಈ ಕೆಟ್ಟ ಮತ್ತು ದುಃಖದ ಘಟನೆಗಳು ಅಸಲಿಗೆ ನಮ್ಮ ಮುಂದೆ ಒಂದು ಸ್ಪಷ್ಟವಾದ ಕನ್ನಡಿ ಇಡುವ ಕೆಲಸ ಮಾಡುತ್ತವೆ. ಇವು ನಮಗೆ ತಿಳಿಸುತ್ತವೆ ಪ್ರಪಂಚದ ಈ ಗುಂಪಿನಲ್ಲಿ ಯಾರು ನಿಜವಾಗಿಯೂ ನಮ್ಮವರು ಮತ್ತು ಯಾರು ಕೇವಲ ಬೇರೆಯವರು ಅಂತ. ಯಾವಾಗ ನಮಗೆ ಯಾರಿಂದಲಾದರೂ ಮೋಸ ಆಗುತ್ತದೆಯೋ ಆಗ ದಿಢೀರನೆ ನಮ್ಮ ಮುಚ್ಚಿದ್ದ ಕಣ್ಣುಗಳು ತೆರೆದುಕೊಳ್ಳುತ್ತವೆ. ಆವಾಗ ಹೋಗಿ ನಮಗೆ ಅರ್ಥ ಆಗುತ್ತವೆ, ಯಾರ ಮೇಲೆ ನಾವು ಕಣ್ಣು ಮುಚ್ಚಿಕೊಂಡು ನಂಬಿಕೆ ಇಟ್ಟಿದ್ದೇವೋ, ಯಾರನ್ನು ನಮ್ಮವರು ಅಂತ ಅಂದ್ಕೊಂಡಿದ್ದೇವೋ, ಅಸಲಿಗೆ ಅವರ ಮನಸ್ಸಿನ ಉದ್ದೇಶಗಳೇ ಬೇರೆ ಆಗಿತ್ತು ಅಂತ. ಈ ಪ್ರಪಂಚದಲ್ಲಿ ಬಹಳಷ್ಟು ಜನ ತಮ್ಮ ಮುಖದ ಮೇಲೆ ಒಂದು ಸುಳ್ಳು ಮುಖವಾಡ ಹಾಕಿಕೊಂಡು ಓಡಾಡುತ್ತಾ ಇರುತ್ತಾರೆ. ಯಾವುದೇ ಮನುಷ್ಯನ ಅಸಲಿಯತ್ತು ಏನು ಅನ್ನೋದು ಕೇವಲ ಕಷ್ಟದ ಸಮಯದ ಪರೀಕ್ಷೆಯಲ್ಲೇ ಗೊತ್ತಾಗುತ್ತದೆ. ವಿಶೇಷವಾಗಿ ಯಾವಾಗ ನಿಮ್ಮ ಬಹಳ ಕೆಟ್ಟ ಸಮಯ ನಡೆಯುತ್ತಾ ಇರುತ್ತದೆಯೋ ಅಥವಾ ಯಾವಾಗ ಎದುರುಗಡೆ ಇರುವ ಮನುಷ್ಯನಿಗೆ ನಿಮ್ಮಿಂದ ಆಗಬೇಕಾದ ಸ್ವಾರ್ಥ ಮತ್ತು ಅವಶ್ಯಕತೆ ಪೂರ್ತಿಯಾಗಿದೆಯೋ ಆಗ ಅವರ ನಿಜ ಬಣ್ಣ ಬಯಲಾಗುತ್ತದೆ. ಪ್ರಪಂಚದಲ್ಲಿ ಬಹಳಷ್ಟು ಜನ ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಮಾತ್ರ ನಿಮ್ಮ ಜೊತೆ ಇರುತ್ತಾರೆ ಮತ್ತು ಯಾವಾಗ ಅವರ ಆ ಸ್ವಾರ್ಥ ಮುಗಿದು ಹೋಗುತ್ತದೆಯೋ ಅವರ ದಾರಿಗಳು ಕೂಡ ನಿಮ್ಮಿಂದ ಬೇರೆಯಾಗಿ ಬಿಡುತ್ತದೆ. ಆದ ಕಾರಣ ನನ್ನ ಪ್ರೀತಿಯ ಸ್ನೇಹಿತರೆ, ಜೀವನದ ಈ ಕಹಿಯಾದ ವಾಸ್ತವದಿಂದ ಯಾವತ್ತೂ ಹೆದರಬೇಡಿ, ಬದಲಾಗಿ ಇದರಿಂದ ಏನಾದರೂ ಕಲಿಯಿರಿ. ಯಾವ ಜನ ನಿಮ್ಮ ಜೀವನದಿಂದ ಹೊರಟು ಹೋಗಿದ್ದಾರೋ ಅವರನ್ನು ಖುಷಿಯಾಗಿ ಹೋಗುವುದಕ್ಕೆ ಬಿಡಿ. ಅವರನ್ನು ತಡೆಯುವುದಕ್ಕೆ ಪ್ರಯತ್ನ ಮಾಡಬೇಡಿ. ನಿಮ್ಮ ಮನಸ್ಸಿನಲ್ಲಿ ಅವರಿಗಾಗಿ ಯಾವುದೇ ಕಹಿಯಾದ ಭಾವನೆ ಅಥವಾ ಕೋಪವನ್ನು ಇಟ್ಟುಕೊಳ್ಳಬೇಡಿ. ಬದಲಾಗಿ ಅವರು ನಿಮಗೆ ಜೀವನದ ಇಷ್ಟೊಂದು ದೊಡ್ಡ ಪಾಠ ಕಲಿಸಿದ್ದಾರಲ್ಲ, ಅದಕ್ಕಾಗಿ ಅವರಿಗೆ ಮನಸ್ಸಿನಲ್ಲೇ ಧನ್ಯವಾದ ಹೇಳಿ ಮತ್ತು ನಿಮ್ಮ ಜೀವನದಲ್ಲಿ ಮುಂದೆ ಸಾಗಿ. ನೆನಪಿಡಿ, ಯಾವ ಮನುಷ್ಯ ನಿಮ್ಮ ನಿಜವಾದ ಸ್ವಂತದವನಾಗಿರುತ್ತಾನೋ ಅವನು ಒಂದೋ ನಿಮ್ಮನ್ನು ಬಿಟ್ಟು ಯಾವತ್ತೂ ಹೋಗೋದೇ ಇಲ್ಲ, ಅಥವಾ ಪರಿಸ್ಥಿತಿಗಳಿಂದಾಗಿ ಹೋದರೂ ಕೂಡ ಅವನು ಖಂಡಿತ ನಿಮ್ಮ ಹತ್ತಿರ ಹಿಂದಕ್ಕೆ ಬರುತ್ತಾನೆ. ಈ ಪ್ರಪಂಚದ ಮತ್ತು ಸಂಬಂಧಗಳ ಈ ಸ್ವಾರ್ಥದ ಆಟವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಯಾರಿಂದಲೂ ಬಹಳ ಜಾಸ್ತಿ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬೇಡಿ. ಕೇವಲ ನಿಮ್ಮ ಕೆಲಸ ಮತ್ತು ನಿಮ್ಮ ಕರ್ಮದ ಮೇಲೆ ಪೂರ್ತಿ ಪ್ರಾಮಾಣಿಕತೆಯಿಂದ ಗಮನ ಕೊಡಿ ಮತ್ತು ನಿಮ್ಮ ಮನಸ್ಸು ಹಾಗೂ ಮಾನಸಿಕ ನೆಮ್ಮದಿಯನ್ನು ಯಾವತ್ತೂ ಭದ್ರವಾಗಿ ಕಾಪಾಡಿಕೊಳ್ಳಿ.